ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ಯುವ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಆ ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. ನನ್ನ ಪರವಾಗಿ ತುಂಬ ಹೃದಯದ ಶುಭಕಾಮನೆಗಳನ್ನು ಹೇಳ್ದ ಈ ಒಂದು ಕೊಟ್ಟಂಥ ವಿಷಯದ ಬಗ್ಗೆ ಎಷ್ಟು ಜನ ಇಲ್ಲಿ APP ಎಕ್ಸಾಮಿಗೆ ಅಪ್ಲಿಕೆಂಟ್ ಆಗಿದ್ರಿ ಅಂತ ಹೇಳ್ಬೋದಾ? ಇನ್ನೂ 95 ಜನ ಇದ್ದೀರಿ. ಹೌ ಮೆನಿ ಆಫ್ ಯು ಆರ್ ರಿಯಲಿ ಆಸ್ಪಿರೆಂಟ್ಸ್ ಆಫ್ ದಿ APP ಎಕ್ಸಾಮ್ ಆರ್ ಸಿವಿಲ್ ಜಡ್ಜ್ ಎಕ್ಸಾಮ್? ಸೊ ಯಾಕೆಂತ ಹೇಳಿದ್ರೆ ಆ ಆಸ್ಪಿರೆಂಟ್ಸಿಗೆ ತಕ್ಕಂತೆ ನಾವು ಕೆಲವೊಂದು ವಿಷಯವನ್ನು ಹೇಳಬೇಕಾಗ್ತದೆ. ದಿಸ್ ಇಸ್ ದಿ ಮೈನ್ ಇಂಟೆನ್ಷನ್. ಫಸ್ಟ್ ಆಫ್ ಆಲ್ ನನ್ನ ಒಂದು 5 ಮಿನಿಟ್ಸ್ ಕೆಲವು ಎಕ್ಸಾಮ್ ಬಗ್ಗೆ ಕೆಲವು ಹಿಂಟ್ಸ್ ಅನ್ನ ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಮಾಡ್ತೀನಿ. ಸೊ ದೇರ್ ಇಸ್ ಸಮ್ ಹಿಂಟ್ಸ್ ಬಿಕಾಸ್ ದಿ APP ಆರ್ ಸಿವಿಲ್ ಜಡ್ಜ್ ಆರ್ ದಿ gazetted officers. It is a highly competitive exam. It is a state level competitive exam. You must compete with the others. Even he may be a friend, or he may be relative, or he may be senior, or he may be junior. So you are the competitor. Your aim must be, you must achieve the goal. I mean, you must get the maximum marks in the exam. So competitive exam ಅಂದ್ರೆ ಏನು? ಸ್ಪರ್ಧಾರ್ಥಕ ಪರೀಕ್ಷೆಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮ್ಮ ಕೆಪಾಸಿಟಿ ಆಧಾರದಲ್ಲಿ ಆಗ್ತಕ್ಕಂಥ ಎಕ್ಸಾಮ್. ಇದಕ್ಕೆ ವಯಸ್ಸಿಲ್ಲ, ಜಾತಿ ಇಲ್ಲ, ಹಾಗೇನೆ ನಾವು ಬಂದಿರುವಂತ ಮಾಧ್ಯಮ ಲೆಕ್ಕಕ್ಕಿಲ್ಲ. ಆದ್ರೆ ನಾವು ಗಳಿಸಿರ್ತಕ್ಕಂಥ ಒಂದು ವಿದ್ಯೆನೇ ಮುಖ್ಯ. ದಟ್ ಈಸ್ ಎಲಿಜಿಬಿಲಿಟಿ ಅಥವಾ IQ is the most important than caste, creed, race, religion, language. ನಾನು ಸಹ ಒಂದು ಹಳ್ಳಿಯಿಂದಲೇ, ಕೊಡಗು ಜಿಲ್ಲೆಯ ಒಂದು ಹಳ್ಳಿಯಿಂದಲೇ ಬಂದವನು, ರೂರಲ್ ಅಲ್ಲೇ ಓದ್ದವನು, ಕನ್ನಡ ಮಾಧ್ಯಮದಲ್ಲೇ ಓದ್ದವನು, ಆಯ್ತಾ. ಆದ್ರೆ
ನಾವು ಇನ್ನೊಬ್ಬರೊಂದಿಗೆ ಕಾಂಪಿಟೇಟಿವ್ ಮಾಡುವಂತ ಮನಸ್ಥಿತಿಯನ್ನ ಫಸ್ಟ್ ಬೆಳೆಸ್ಕೊ. ಒಂದು ನಂಬರ್ 2, ಎಕ್ಸಾಮ್ಗೆ ಹೋಗ್ತಕ್ಕಂಥವ್ರಿಗೆ ಮೊದಲನೇ ಹಿಂಟ್ಸ್ ಏನಪ್ಪಾ ಅಂದ್ರೆ, ದಯಮಾಡಿ ಯಾರ್ಯಾರು ಬರೀ ಫ್ಯಾನ್ಗಿನ್ ತೋರ್ಸಕ್ ಹೋಗ್ಬಿಡಿ, ತಮ್ಮ ಫೇಸ್ ನ ತೋರಿಸಿ ನೋಡೋಣ ಯಾರ್ಯಾರು ಇದ್ರಿ ಗೊತ್ತಾಗ್ತದೆ ಅಂತ. ವಿಡಿಯೋ ಮೋಡ್ ಅನ್ನ ಆನ್ ಮಾಡ್ಕೋಬಹುದು ಸ್ನೇಹಿತರು. ಯಾರೋ ಫ್ಯಾನ್ ತೋರಿಸ್ತಾ ಇದ್ರು, ಕೆಲವರು ಬನ್ನಿ ಯಾರ್ಯಾರು ಫೇಸ್ ನೋಡೋಣ, ಈಗ ನಮಗ್ ಗೊತ್ತಿದ್ದವ್ರು ಯಾರಾದ್ರೂ ಇದಾರ ನೋಡೋಣ. ಸೊ ಯಾರು ಗುಲ್ಬರ್ಗ ಯಾರು ವಕೀಲರೆಲ್ಲ ಜಾಯ್ನ್ ಆಗಿದ್ದಾರೆ ನೋಡಿ, ನೋಡಿ ಅವ್ರ ಶಿಷ್ಯಂದಿರ ಅವರೆಲ್ಲ. ನಾನು ಗುಲ್ಬರ್ಗದಲ್ಲಿ ಮಾಡುವಾಗ ಸುಮಾರು 100-125 ಜನ ವಕೀಲರು ಒಂದು ಗುಂಪು ಮಾಡ್ಕೊಂಡಿದ್ರು, ಸ್ಟಡಿ ಗ್ರೂಪ್ ಅಂತ. ಸೊ ಅದ್ರಲ್ಲಿ 1 ವರ್ಷಗಳ ಕಾಲ ಸತತವಾಗಿ ಅವ್ರಿಗೆ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ವಿ, ಎಲ್ಲಾ ನ್ಯಾಯಾಧೀಶರು ಸೇರಿ. ಸೊ ಅವರೆಲ್ಲ ಜಾಯ್ನ್ ಆಗಿದ್ದಾರೆ ಕಾಣಿಸುತ್ತೆ ನನ್ನ ಪ್ರಕಾರ. ಈಚ್ ಅಂಡ್ ಎವ್ರಿ ಪರ್ಸನ್ ಮಸ್ಟ್ ಎಕ್ಸ್ಪೆಕ್ಟೆಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ನಾನ್ ಬರೀ ಪಾಸ್ ಆದ್ರೂ ಸಾಕು, 40 ಮಾರ್ಕ್ಸು, ನಾನು SC ST, ನಾನು ಜನರಲ್ಲು, ನಾನು ಬೇರೆ ಜಾತಿ, ಹೈದರಾಬಾದ್ ಕರ್ನಾಟಕ, ನಾನು ಕರಾವಳಿಯವನು, ನಾನು ಬೆಂಗಳೂರವನು, ಇಲ್ಲ, ಇಲ್ಲಿ ಕಾಂಪಿಟೇಷನ್, ಆಲ್ವೇಸ್ ಕಾಂಪಿಟೇಷನ್. ಅದರಲ್ಲಿ ಹಿಂಜರಿಕೆ ಬೇಡ. ನಾನು ಕನ್ನಡ ಮಾಧ್ಯಮದಲ್ಲಿ ಬಂದಿದ್ದೀನಿ, ಹಿಂಜರಿಕೆ ಬೇಡ. ಇಂಗ್ಲಿಷ್ ಮಾಧ್ಯಮ ಬಂದಿದ್ದವ್ರಿಗೆ ಬಹಳ ಬ್ರಿಲಿಯಂಟು, ಕನ್ನಡದವ್ರು ಬ್ರಿಲಿಯಂಟ್ ಅಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿದ್ರೆ ದಯಮಾಡಿ ತೆಗೆದಾಕ್ಬಿಡಿ. ನಿಮ್ಮ ನಾಲೆಡ್ಜೇ ಇಂಪಾರ್ಟೆಂಟ್ ಬಿಟ್ರೆ ಲ್ಯಾಂಗ್ವೇಜ್ ಇಸ್ ನಾಟ್ ಕ್ರೈಟೀರಿಯಾ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇದು ಮೇನ್. ನಂತರ ಇನ್ನೊಂದು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಮೊದಲೇ ಹೇಳ್ದಂಗೆ ಒಂದೊಂದು ಮಾರ್ಕ್ಸು ನಿಮಗೆ ಇಂಪಾರ್ಟೆಂಟ್. ಒಂದು ಮಾರ್ಕ್ಸ್ ಅಲ್ಲಿ ಎಷ್ಟೋ ಜನ ಫೇಲ್ ಆದವ್ರು ಇದ್ದಾರೆ, ವೈವಾಗ ಬಂದು 1 ಮಾರ್ಕ್ಸ್ ಅಲ್ಲಿ ಬಿದ್ದೋದವ್ರು ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 60 ಇರುತ್ತೆ, 59 ಬಂದ್ಬಿಟ್ಟಿರ್ತಾರೆ. ಇಂಥ ಎಲ್ಲ ಸಂದರ್ಭಗಳಿದ್ದಾಗ ನೀವು ಪ್ರತಿಯೊಂದು ಕ್ಲಾಸ್ ಅಲ್ಲಿ, ಪ್ರತಿಯೊಂದು ವಿಷಯದಲ್ಲಿ 1 ಮಾರ್ಕ್ಸ್, ಕಾಂಪಿಟೇಟಿವ್ ಎಕ್ಸಾಮ್ 1 ಮಾರ್ಕ್ಸ್ ಬಂದ್ರೆ ನೀವು ಪಾಸ್ ಆಗ್ಬೋದು. 1 ಮಾರ್ಕ್ಸ್ ಕಡಿಮೆ ಆದ್ರೆ 59 ಬಂದ್ರೆ ಫೇಲ್, 60 ಬಂದ್ರೆ ಪಾಸ್. ಸೊ ಇಂಥ ಸಂದರ್ಭಗಳು ನಿಮ್ಮಲ್ಲಿ ಜಾಸ್ತಿ ಬರ್ತವೆ. ಅದರಿಂದ ನನಗೆ ಬರೀ 60 ಬಂದ್ರು ಸಾಕು ಅನ್ನೋದನ್ನ ನೀವು ಮಾಡಬಾರ್ದು. ಮ್ಯಾಕ್ಸಿಮಮ್ ಎಕ್ಸಾಮಿನೇಷನ್ ಪರ್ಪಸ್ ಅಲ್ಲಿ ನೀವು ಮಾರ್ಕ್ಸ್ ಅನ್ನ ನೀವು ಕೌಂಟ್ ಮಾಡೋದು, ಮಾರ್ಕ್ಸ್ ಅನ್ನ ಗಳಿಸ್ತಕ್ಕಂಥ ವಿಧಾನವನ್ನ ನೀವು ತಿಳ್ಕೋಬೇಕು. ಸೊ ಟೈಮ್ ಈಸ್ ನಾಟ್ ಎ ಕ್ರೈಟೀರಿಯಾ. ಎಷ್ಟು ಸಮಯ ಬರಿತೀವಿ ಅಂತ ಅಲ್ಲ, ಆ ಸಮಯದಲ್ಲಿ ನಾವೇನ್ ಮಾಡಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಷಯ. ಸೊ ಇದಲ್ದಲೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ಅಂತ ಹೇಳಿದ್ರೆ, ಎಲ್ಲರೂ ಹೆಚ್ಚಿನವರು ವಕೀಲರು ಎಲ್ಲ ಯುವ ವಕೀಲರು ಎಕ್ಸಾಮ್ಗೆ ಅಟೆಂಡ್ ಆದಾಗ ಎಲ್ಲರೂ ತಲೆಯಲ್ಲಿ ಒಂದು ತುಂಬಿಡ್ತಾರೆ, ಏನಂದ್ರೆ ಯು ಆರ್ ನಾಟ್ ಎ ಇನ್ಫ್ಲೂಯೆನ್ಸಿಯಲ್ ಪರ್ಸನ್, ಯು ಮಸ್ಟ್ ಹ್ಯಾವ್ ಎ ಇನ್ಫ್ಲೂಯೆನ್ಸ್. ನಿಮಗೆ ಅದು ಅವ್ರಿಗೆ ಗೊತ್ತಿರ್ಬೇಕು, ಇವ್ರಿಗೆ ಗೊತ್ತಿರ್ಬೇಕು ಅಂತ ಎಲ್ಲರ ತಲೆಯಲ್ಲಿ ತುಂಬ್ತಾರೆ. ಇದು ರಾಂಗ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ಎ ರಾಂಗ್ ಕಾನ್ಸೆಪ್ಟ್. ಯಾರು ಆ ಕಾನ್ಸೆಪ್ಟ್ ಅನ್ನ ತಲೆ ಒಳಗಡೆ ಇಟ್ಕೋಬೇಡಿ. ನಿಮಗೆ ಕೆಪಾಸಿಟಿ ಇದ್ರೆ, ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮ್ಗೆ ಯಾರ ಇನ್ಫ್ಲೂಯೆನ್ಸು ಬೇಡ. ನಿಮ್ಮನ್ನ ನೇರವಾಗಿ ಕರೆ ತರತಕ್ಕಂಥ ಜವಾಬ್ದಾರಿ ಇದೇ ಇರುತ್ತೆ. ಬ್ರಿಲಿಯಂಟ್ ವಕೀಲರನ್ನ ಮೇಲೆ ತರೋದೇ ಉದ್ದೇಶನೇ ಕಾಂಪಿಟೇಟಿವ್ ಎಕ್ಸಾಮ್. ಅದಕ್ಕೋಸ್ಕರನೇ ಕಾಂಪಿಟೇಟಿವ್ ಇಟ್ಟಿರೋದು. ನೀವು ಯಾರು ಹಿಂದುಳಿದಿದ್ದೀವಿ, ನಾವು ಹೈದರಾಬಾದಲ್ಲಿ ಇದ್ದೀವಿ, ನಾವು ಬೆಂಗಳೂರಲ್ಲಿ ಇದ್ದೀವಿ ಬಿಡಿ. ಸೊ ಯಾವ ಇನ್ಫ್ಲೂಯೆನ್ಸ್ ಬೇಡ. ನಿಮ್ಮ ಕ್ಯಾಲಿಬರು, ನೀವು ತಗೊಳ್ತಕ್ಕಂಥ ಮಾರ್ಕ್ಸೇ ನಿಮಗೆ ಇನ್ಫ್ಲೂಯೆನ್ಸ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರ್ತಕ್ಕಂಥ ಮೈಂಡ್ ಸೆಟಪ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಮ್ಮ ಮನೋಸ್ಥಿತಿಯನ್ನ ನಾವು ಬದಲಾವಣೆ ಮಾಡ್ಕೊಂಡು ಪ್ರಾರಂಭ ಮಾಡಬೇಕು. ಅಯ್ಯೋ ನನಗೆ ಲಕ್ ಇದ್ರೆ ಪಾಸ್ ಆಗ್ತಿದ್ದೆ. ಲಕ್ ಇಸ್ ನಾಟ್ ಎ ಕ್ರೈಟೀರಿಯಾ, ನಾಲೆಡ್ಜ್ ಇಸ್ ಎ ಕ್ರೈಟೀರಿಯಾ. ನೀವು ನಾಲೆಡ್ಜ್ ಇದ್ರೆ ಹಳ್ಳಿಯಿಂದ ಡಿಲ್ಲಿಗೆ ಹೋಗ್ಬೋದು, ನಾಲೆಡ್ಜ್ ಇಲ್ಲ ಅಂದ್ರೆ ಹಳ್ಳಿಯಿಂದ ಪೇಟೆ ಬರಕ್ಕಾಗಲ್ಲ. ಇದು ವಾಸ್ತವ ಸ್ಥಿತಿಯನ್ನ ನೀವು ಗಮನಿಸ್ಬೇಕು. ಆದ್ರಿಂದ ನೀವು ಕನ್ನಡದಲ್ಲಾರು ಬರೀರಿ, ಇಂಗ್ಲಿಷ್ ಅಲ್ಲಾರು ಬರೀರಿ. ನಿಮಗೆ ನಾಲೆಡ್ಜ್, ಸಬ್ಜೆಕ್ಟ್ ಮೇಲೆ ನಾಲೆಡ್ಜ್ ಇದ್ರೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಬರೆದು ಪಾಸ್ ಆಗೋದಕ್ಕೆ ಅವಕಾಶ ಇದೆ. ಇದು ನನ್ನ ಒಂದು ಪ್ರಾಮಾಣಿಕವಾದ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳಿದ್ದೀನಿ. ನಾನು 11 ವರ್ಷ ನ್ಯಾಯಾಧೀಶರಾಗಿ, ಅದಕ್ಕಿಂತ ಮೊದಲು 8 ವರ್ಷ ವಕೀಲರಾಗಿ ಕೆಲಸ ಮಾಡ್ತಿದ್ದಾಗ ನಾನು ಕೊನೆ ದಿವಸದವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೇ ಬಂದವು. ನನಗೇನು ಯಾವುದಕ್ಕೂ ಎಕ್ಸಾಮ್ ಬರೆದು ಚೆನ್ನಾಗಿ ಪಾಸ್ ಆಗ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇತ್ತು, ಆಗಿದ್ದೀನಿ, ಬಂದಿದ್ದು. ಅದೇ ರೀತಿ ನೀವುಗಳು ಸಹ ಪಾಸ್ ಆದ್ರೆ ಓಕೆ, ಪಾಸ್ ಆಗ್ಲಿಲ್ಲ ಅಂದ್ರೇನು ಏನಾಗಲ್ಲ. ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಟು ಯುವರ್ ಪ್ರಾಕ್ಟೀಸ್. ನೀವು ಕೇಳುವಂತ ಎಲ್ಲಾ ಕ್ಲಾಸ್ಗಳು ನಿಮ್ಮ ಪ್ರತಿನಿತ್ಯ ಪ್ರಾಕ್ಟೀಸಿಗೆ ಅವಶ್ಯಕತೆ ಇರ್ತದೆ. ಆದ್ರಿಂದ ಯಾರು ಧೃತಿಗಡ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲರೂ ಪಾಸ್ ಆಗ್ತೀವಿ ಅಂತ ಹೇಳಿ ಮನಸ್ಥಿತಿಯಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಪ್ರಾರಂಭವನ್ನ ಮಾಡಿ. ಸೊ ದಿಸ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಆಸ್ಪಿರೆಂಟ್ಸ್. ಓಕೆ, ಥ್ಯಾಂಕ್ ಯು. ಈಗ
ಕೋರಿಮಠ ಅವ್ರು ಕೇಳಿಸ್ತಾ ಇದೆಯಲ್ಲ, ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಆಡಿಬಲ್ ಇದೆ ಸರ್, ಆಡಿಬಲ್ ಇದೆ. ಓಕೆ ಓಕೆ. ಸೊ ಈಗ ಸಬ್ಜೆಕ್ಟಿಗೆ ಬರೋಣ. ಮೈ ಸಬ್ಜೆಕ್ಟ್ ಇಸ್ ಡಿಸ್ಪೋಸಲ್ ಆಫ್ ಪ್ರಾಪರ್ಟೀಸ್ ಅಂಡರ್ CRPC ಅಂಡ್ ಸ್ಪೆಷಲ್ ಎನಾಕ್ಟ್ಮೆಂಟ್ಸ್. ಅಂದ್ರೆ ಕೆಲವರು ಅನ್ಕೊಂಡ್ರು ಇದ್ರಲ್ಲಿ ಏನಿದೆಯಪ್ಪ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ, ಏನ್ ಇರ್ಬೋದು ಇರಲಿ, ಡಿಸ್ಪೋಸಲ್ ಪ್ರಾಪರ್ಟಿ ಇದ್ರೆ ಕೋರ್ಟ್ ಇರ್ಬೋದು, ನಮಗೆ ಹಾಕ್ಬೇಕು ವಕೀಲರಿಗೆ, ಎಕ್ಸಾಮ್ ಪರ್ಪಸ್ ಹಾಕ್ಬೇಕು. ದಿಸ್ ಇಸ್ ಒನ್ ಆಫ್ ದ ಚಾಪ್ಟರ್ ಲೇಡ್ ಅಥವಾ ಒನ್ ಆಫ್ ದ ಚಾಪ್ಟರ್ ಪ್ರೊವೈಡೆಡ್ ಇನ್ ದಿ CRPC. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ in CRPC also. So it is very much important to judges, prosecutors, advocates also. ನಮಗೆ ಎಕ್ಸಾಮ್ ಬೇಡ, ನಾನು ಬರೀ ಪ್ರಾಕ್ಟೀಸ್ ಮಾಡ್ತೀನಿ ಇನ್ನವರೆಗೂ ಇದರಲ್ಲಿ ಬಹಳ ಮುಖ್ಯವಾದಂತ ವಿಷಯಗಳಿದಾವೆ. ಯಾಕೆ ಅಂತ ಹೇಳಿದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. CRPC ಅಲ್ಲಿ ಬರ್ತಕ್ಕಂಥ ಪ್ರಾವಿಷನ್ಲಿ ಹೌ ಟು ಫೈಲ್ ದಿ ಅಪ್ಲಿಕೇಶನ್ ಇಂದ ಹಿಡಿದು ಹೌ ಟು ಡಿಸ್ಪೋಸ್ ಅಂಡ್ ಆಲ್ಸೋ ಅಂಡರ್ ಸ್ಪೆಷಲ್ ಎನಾಕ್ಟ್ಮೆಂಟ್ಸ್. ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಅಂದ್ರೆ ಯಾವ್ದು ಇರ್ಬೋದು ಅಂತ ನಿಮ್ಮ ತಲೆಯಲ್ಲಿದ್ರೆ, NDPS ಅಲ್ಲಿ ಯಾವ ರೀತಿ ಪ್ರಾಪರ್ಟಿ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ರೀತಿ ರಿಲೀಸ್ ಆಗ್ತದೆ, ವಾಟ್ ಆರ್ ದ ಕಂಡೀಷನ್ಸ್, ವೆದರ್ ಕೋರ್ಟ್ ಹ್ಯಾವಿಂಗ್ ಜ್ಯೂರಿಸ್ಡಿಕ್ಷನ್ ಆರ್ ನಾಟ್ ಅಂತಕ್ಕಂಥ, ಕರ್ನಾಟಕ ಫಾರೆಸ್ಟ್ ಆಕ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಪೊಲೀಸ್ ಆಕ್ಟ್, MMRD ಆಕ್ಟ್, EC ಆಕ್ಟ್, ಎಕ್ಸೈಸ್ ಆಕ್ಟ್, ಕೌಸ್ಲಾಟರ್ ಆಕ್ಟ್, IMA ಆಕ್ಟ್, ಇಷ್ಟೆಲ್ಲ ಆಕ್ಟ್ಗಳದ್ದು ಸಹ ಪ್ರಾಪರ್ಟಿ ಅಂತಕ್ಕಂಥದ್ದು ಬರುತ್ತೆ. So other enactment means this other than the CRPC. Okay. So introductory ಆಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, this is the property. Before that property, I think yesterday you may heard the lecture of CRPC, I think ಅಲ್ವಾ? CRPC ಅಲ್ಲಿ ಬರ್ತಕ್ಕಂಥ ಪ್ರಾವಿಷನ್ಗಳಲ್ಲಿ investigation is one of the chapter. I think Antin Saab has covered the said class. Alva Korimut avare? Okay. Investigation ಅಂದ್ರೆ ತಮಗೆಲ್ಲರೂ ಈ ಬ್ಯಾಕ್ ಗ್ರೌಂಡ್ ಅಂತ ನಾನು ಹೇಳ್ತೀನಿ, ಪ್ರಾಪರ್ಟಿ ಒಳಗಡೆ ಬರುತ್ತೆ. ಸೊ CRP there are 3 parts. One is investigation, enquiry and trial. Investigation, enquiry and trial. There are the 3 parts. So investigation is domain by over the investigating agency. ತನಿಖೆಯನ್ನ ಮಾಡತಕ್ಕಂಥ ಸಂಪೂರ್ಣ ಅಧಿಕಾರ ಮತ್ತು ಕರ್ತವ್ಯ ತನಿಖಾಧಿಕಾರಿಗಳ ಮೇಲಿರ್ತದೆ. That is one part. After completion of the investigation, they may submit the final report, that is called the charge sheet. After filing the charge sheet, next process is inquiry or trial. Trial is domain over by the court. Trial ಮಾಡುವ ಕೆಲಸ ಸಂಪೂರ್ಣ ನ್ಯಾಯಾಲಯದ ಅಧಿಕಾರ, ಇದರಲ್ಲಿ ಪೊಲೀಸರಿಗೆ ಬರಲ್ಲ. ಅದೇ ರೀತಿ ಇನ್ವೆಸ್ಟಿಗೇಷನ್ಗೆ ಕೋರ್ಟಿಗೆ ಅಧಿಕಾರ ಇಲ್ಲ, ಟ್ರಯಲ್ ಮಾಡೋದಕ್ಕೆ ಪೊಲೀಸಿಗೆ ಅಧಿಕಾರ ಇಲ್ಲ. ಸೊ ದಿಸ್ ದ ಡಿವಿಷನ್ ಆಫ್ ದ ಪವರ್ಸ್ ಅಂಡರ್ CRPC. ಇದನ್ನ ಬೇಸಿಕ್ ಆಗಿ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್, ಒಂದು ಕ್ರಿಮಿನಲ್ ಕೇಸ್ ಸ್ಟಾರ್ಟ್ ಆದಾಗ ವೆನ್ ದ ಲಾ ಸೆಟ್ ಇನ್ ಮೋಷನ್, ನೆನ್ನೆ ಹೇಳಿದ್ದಾರೆ ನೆನ್ನೆ ಮೊನ್ನೆ, ವೆನ್ ದ ಲಾ ಸೆಟ್ ಇನ್ ಮೋಷನ್ ಅಂದ್ರೆ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ, ಒಂದು ಅಪರಾಧಿಕ ಗುನ್ಹೆ ಅಥವಾ ಅಪರಾಧಿಕ ಕೃತ್ಯದ ಬಗ್ಗೆ ಪ್ರಥಮ ಮಾಹಿತಿಯನ್ನು ಪಡೆದುಕೊಂಡ ನಂತರ, ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಿದ ನಂತರ, ಆಫ್ಟರ್ ರಿಜಿಸ್ಟರ್ಡ್ ದಿ FIR, ದ ಪೊಲೀಸ್ ಮೇ ಸ್ಟಾರ್ಟ್ ಇನ್ವೆಸ್ಟಿಗೇಷನ್, ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್, ಪೊಲೀಸ್ ಮೇ ವಿಸಿಟ್ ದ ಸ್ಪಾಟ್, collect the evidence, recover the properties and submit before the court. So my subject is related to property. ಈ ಪ್ರಾಪರ್ಟಿ ಅನ್ನೋದು ಯಾವಾಗ ಬರುತ್ತೆ, ಯಾಕೆ ಬರ್ತದೆ? ಇಸ್ ಒನ್ ಆಫ್ ದ ಪ್ರಾಪರ್ಟಿ ಇಸ್ ಒನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಟು ಕಮಿಟ್ ಅಫೆನ್ಸ್. ಅಂದ್ರೆ ಕೆಲವೊಂದು ಅಪರಾಧಿಕ ಕೃತ್ಯಗಳಲ್ಲಿ ಈ ಮುದ್ದೆ ಮಾಲುಗಳು, ಪ್ರಾಪರ್ಟಿ ಅಂತ ಏನ್ ಹೇಳ್ತೀವಿ, ಮುದ್ದೆ ಮಾಲುಗಳು ಬಹಳ ಬಹಳ ವಿಷಯವಾಗಿರ್ತದೆ. ಸೊ ಡಿಪೆಂಡ್ಸ್ ಅಪಾನ್ ದಿ ಪ್ರಾಪರ್ಟಿ ದ ಕೇಸ್ ಮೇ ಬಿ ಕಂಟಿನ್ಯೂ, ಆರ್ ಡಿಪೆಂಡ್ಸ್ ಅಪಾನ್ ದಿ ಪ್ರಾಪರ್ಟಿ, ಆರ್ ಡಿಪೆಂಡ್ಸ್ ಅಪಾನ್ ದಿ weapon used by the person at the time of commission of the offense, the entire crime will be
ಕಂಟಿನ್ಯೂ. ಇಂಥ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಪ್ರಾಪರ್ಟೀಸ್ಗಳು ಏನು ಅಂದ್ರೆ ಕಲ್ಲು, ದೊಣ್ಣೆ, ಬಟ್ಟೆ, ಚಪ್ಪಲಿ, ನಂತರ ಹಲ್ಲು ಅಂದ್ರೆ ನಮ್ದು ಟೀತ್, ಅಥವಾ ಚಿನ್ನ, ಬಂಗಾರ, ಕರೆನ್ಸಿ ನೋಟ್, ವಾಹನಗಳು ಅಲ್ವಾ, ನಂತರ ಇನ್ನೇನು ರಕ್ತದ ಕಲೆಗಳು, ಮಣ್ಣು, ಕಲ್ಲು, ದೊಣ್ಣೆ, ಇವೆಲ್ಲ ದೀಸ್ ಆರ್ ಆಲ್ ದಿ ಪ್ರಾಪರ್ಟೀಸ್. ಅಂದ್ರೆ ಇವೆಲ್ಲವೂ ಒಂದು ಕ್ರಿಮಿನಲ್ ಕೇಸಿಗೆ ರಿಲೇಟೆಡ್ ಆಗಿರ್ತದೆ. ಆಲ್ ದೀಸ್ ಪ್ರಾಪರ್ಟೀಸ್ ಆರ್ ಇಂಟರ್ಲಿಂಕ್ ವಿತ್ ದಿ ಒನ್ ಕ್ರೈಮ್. ಇಂಥ ಸಂದರ್ಭದಲ್ಲಿ ಕೋರ್ಟ್ ಹೋಗ್ಬಿಟ್ಟು ಸೀಸ್ ಮಾಡಲ್ಲ ಯಾವ ಪ್ರಾಪರ್ಟಿನ, ಅಥವಾ ಯಾರಾದ್ರೂ ನ್ಯಾಯಾಲಯದಿಂದ ಹೋಗಿ ವಕೀಲರು ಸೀಸ್ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳಿದ್ರು ಇನ್ವೆಸ್ಟಿಗೇಷನ್ ಈಸ್ ಡೊಮೈನ್ ಓವರ್ ಬೈ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ. ನ್ಯಾಯಾಲಯದಲ್ಲಿ ಆದೇಶ ಮಾಡಿದ್ರು ಸಹ, ನ್ಯಾಯಾಲಯ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆದೇಶ ಮಾಡಿದ್ರು ಸಹ, ಆದ್ರೆ ನಾವು ಯಾವ ರೀತಿ ಯಾವ ಪ್ರಾಪರ್ಟಿಗಳನ್ನ ಎಲ್ಲಿ ಸೀಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ 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 ಮುಖ್ಯವಾಗಿ ಮುಂದೆ ಬರ್ತಕ್ಕಂಥ ವಿಷಯಗಳು. ಸೊ ಈ ತರ ಸೀಸ್ ಮಾಡಿದಂತ ಪ್ರಾಪರ್ಟಿನ ಏನ್ ಮಾಡ್ತಾರೆ ಪೊಲೀಸ್ನವ್ರೇ ಇಟ್ಕೋಬಹುದಾ, ಅಥವಾ ಎಲ್ಲಾದ್ರೂ ಕಳಿಸ್ಬೋದಾ, ಅಥವಾ ಅವರೇ ಇಟ್ಕೋಬಹುದಾ, ಎಲ್ಲಿಗಾದ್ರೂ ಕಳಿಸೋದಕ್ಕೆ ಅವಕಾಶ ಇದೆಯಾ? ನೋ. It is a duty of the police officer after seizure of the property should intimate to jurisdictional magistrate, or report of seizure must be reported to jurisdictional magistrate. In some special cases, it must be reported to authorized officer. ನಾನು ಬರ್ತೀನಿ authorized officer ಅಂದ್ರೆ ಯಾರು, ಯಾವ ಆಕ್ಟ್ ಅಲ್ಲಿ authorized officer ಅದಕ್ಕೆ ಇಂಟಿಮೇಟ್ ಮಾಡಬೇಕು ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಸೊ ಪ್ರಾಪರ್ಟಿ ಅಂದ್ರೆ ಏನು? ಪ್ರಾಪರ್ಟಿ ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರಾಪರ್ಟಿ ಯಾವುದು ಅಂದ್ರೆ, ಪ್ರಾಪರ್ಟಿ ಮೀನ್ಸ್ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬಿಫೋರ್ ದಿ ಕೋರ್ಟ್ ಆರ್ ವಿಚ್ ಈಸ್ ಇನ್ ಇಟ್ಸ್ ಕಸ್ಟಡಿ. ಅಂದ್ರೆ ಒಂದು ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಅಥವಾ ತನಿಖಾಧಿಕಾರಿಗಳು ವಶಪಡಿಸಿಕೊಂಡ ಮುದ್ದೆ ಮಾಲುಗಳನ್ನ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಬೇಕು, ಅಥವಾ ಕೆಲವೊಂದು ವರದಿಯನ್ನ ಸಲ್ಲಿಸಿ ಅಂತಿಮ ವರದಿ ಸಲ್ಲಿಸುವವರೆಗೆ ಕೆಲವೊಂದು ಪ್ರಾಪರ್ಟಿನ ತಮ್ಮ ವಶದಲ್ಲೇ ಇಟ್ಕೊಂಡಿರ್ತಾರೆ. ಸಮ್ ಪ್ರಾಪರ್ಟಿ ಮೇ ಪ್ರೊಡ್ಯೂಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಡ್ಯೂರಿಂಗ್ ದಿ crime stage, or some property may not be produced before the magistrate during the investigation. But after completion of the investigation, at the time of trial, the IO must produce the property before the court for trial. ಮುದ್ದೆ ಮಾಲುಗಳು ಅಂದ್ರೆ ಪ್ರಾಪರ್ಟೀಸ್ ಅಂದ್ರೆ ಏನು ಕನ್ನಡದಲ್ಲಿ? ಮುದ್ದೆ ಮಾಲುಗಳು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನ್ ಹೇಳ್ತಾರೆ ಅವಕ್ಕೆ? ಏನ್ ಕೋಯಂಬತ್ತೂರ್ ಏನ್ ಹೇಳ್ತಾರೆ? ಮುದ್ದೆಮಾಲ್ ಅಂತಾನೆ ಹೇಳ್ತೀವಿ ಸರ್. ಮುದ್ದೆಮಾಲ್ ಅಂತ ಹೇಳ್ತೀರಲ್ಲ, ಒಂದೊಂದ್ ಕಡೆ ಹೇಳ್ತಾರೆ. ನಾವು ಗುಲ್ಬರ್ಗದಲ್ಲೂ ಕೆಲಸ ಮಾಡ್ತಿದ್ದೆ, ಹರಪನಹಳ್ಳಿ ಮಾಡಿದ್ದೀನಿ, ನಿಮ್ಮಲ್ಲೇ ಪಕ್ಕದಲ್ಲಿ. ಅಲ್ಲಿ ಕೆಲವೊಂದು ಹೇಳ್ತಾ ಇದ್ರು, ಅಂದ್ರೆ ಒಂದೊಂದ್ ಕಡೆ ಒಂದೊಂದು ಭಾಷೆ ಬಹಳ ಚೆನ್ನಾಗಿರ್ತದೆ. ಸೊ ಕೆಲವರು ಬರ್ತಾ ಇದಾರೆ ಅನ್ನೋ ಕೇಳ್ತಾರೆ ಬರಕಚ್ಚರ್ ಸ್ವಾಮಿ ಅಂತಾರೆ. ಅದೇ ಗುಲ್ಬರ್ಗದಲ್ಲಿ ಹೋದ್ರೆ ಹೊಂಟಾನೆ ಸ್ವಾಮಿ ಅಂತಾರೆ ಅಲ್ವಾ? ಹೊಂಟಾನೆ ಅಂದ್ರೇನು? ಅಲ್ಲಿ ಬರ್ತಾ ಇದ್ದಾನೆ ಅಂತ. ಇಲ್ಲಿ ಬರಕಚ್ಚನೆ ಸ್ವಾಮಿ ಅಂದ್ರೇನು? ಬರ್ತಾ ಇದ್ದಾನೆ ಅಂತ. ಸೊ ಇಂಥ ಕನ್ನಡದ ಒಂದೇ ಭಾಷೆಗಳು ಮಾತಾಡುವ ಭಾಷೆಯಲ್ಲಿ ಬದಲಾವಣೆಗಳು ಇರ್ತವೆ. ಸೊ ನೀವೆಲ್ಲ ತಿಳ್ಕೊಬೇಕು ಅಂದ್ರೆ ಕನ್ನಡದಲ್ಲಿ ಮುದ್ದೆ ಮಾಲುಗಳು ಪ್ರಾಪರ್ಟೀಸ್. ಕೆಲವು ಕೇಸಲ್ಲಿ ನಾನು ಹೇಳಿದೆ, ಕೆಲವು ಡಾಕ್ಯುಮೆಂಟ್ಸ್ ಈಸ್ ಎ ಪ್ರಾಪರ್ಟೀಸ್. ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಇಸ್ ಎ ಡಾಕ್ಯುಮೆಂಟ್ ಇಸ್ ಇಟ್ಸ್ ಎ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಆಧಾರದಲ್ಲಿ ಇನ್ವೆಸ್ಟಿಗೇಷನ್ ನಡೀತದೆ. ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಮೇಲೆ ಇನ್ವೆಸ್ಟಿಗೇಷನ್ ನಡೀತದೆ. ಕರೆನ್ಸಿ ನೋಟ್ ಮೇಲೆ ಇನ್ವೆಸ್ಟಿಗೇಷನ್ ನಡೀತದೆ. ಸ್ಟಾಂಪ್ ಪೇಪರ್ಸ್ ಮೇಲೆ ಇನ್ವೆಸ್ಟಿಗೇಷನ್ ನಡೀತದೆ. ಇಂಥವೆಲ್ಲನೂ ಸೇರಿಸ್ಕೊಂಡು ಪ್ರಾಪರ್ಟಿ ಅಂತಕ್ಕಂಥದ್ದು ಹೇಳ್ತೀವಿ. ಹಾಗಾದ್ರೆ ಈ ಪ್ರಾಪರ್ಟಿಗೂ ಕೋರ್ಟಿಗೂ ಏನ್ ಸಂಬಂಧ? ಯಾಕೆ ಬೇಕು ಪ್ರಾಪರ್ಟಿ? ಪ್ರಾಪರ್ಟಿ ಇಲ್ದಲೆ ಕೋರ್ಟ್ ಅಲ್ಲಿ ಕೇಸ್ ನಡ್ಸಕ್ಕಾಗಲ್ವಾ ಅಂತ ನೀವು ಕೇಳಬಹುದು ಅಲ್ವಾ? ಫಸ್ಟ್ ಆರ್ಗ್ಯುಮೆಂಟ್ ಏನಿರ್ತದೆ ವಕೀಲರದ್ದು ಸಹಜವಾಗಿ, ಎಟ್ ದ ಟೈಮ್ ಆಫ್ ಫೈನಲ್ ಆರ್ಗ್ಯುಮೆಂಟ್, IO has not produced the property before the court. The property is not identified by the IO, or property is not identified by the witness. The seized property is not tally with the seizure mark. ಇಂಥ ಆರ್ಗ್ಯುಮೆಂಟ್ಸ್ ನಾವು
ಮಾಡಿದ್ದೀವಿ, ನಾವು ಕೇಳಿದ್ದೀವಿ, ನೀವು ಮಾಡ್ತಾ ಇರ್ತೀರ ಅಲ್ವಾ. ಸಹಜ ಪ್ರಕ್ರಿಯೆ ಅಂತಕ್ಕಂಥದ್ದು. ಸೊ ದ ಪ್ರಾಪರ್ಟಿ ವಿಚ್ ಇಸ್ ಯೂಸ್ಡ್ ಫಾರ್ ಕಮಿಷನ್ ಆಫ್ ಅಫೆನ್ಸ್ ಅಂದ್ರೆ ಒಂದು ಮುದ್ದೆಮಾಲನ್ನ ಉಪಯೋಗಿಸಿ ಒಂದು ಅಪರಾಧಿಕ ಕೃತ್ಯೆಯನ್ನ ಮಾಡ್ತಕ್ಕಂಥದ್ದು. ಕೆಲವು ವಸ್ತುಗಳನ್ನ ಅಪರಾಧಕ ಕೃತ್ಯಗೋಸ್ಕರ ಉಪಯೋಗಿಸ್ತಾರೆ, ಕೆಲವು ರಿಲೇಟೆಡ್. ಕೆಲವು ಬೈಕಲ್ಲಿ ಹೋಗ್ತಾರೆ, ಕಾರ್ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ದೇ ಮೇ ಬಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಪ್ರಾಪರ್ಟಿ. ಕೆಲವರು ದೊಣ್ಣೆಯಿಂದ ಉಪಯೋಗಿಸ್ತಾರೆ, ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿರ್ತಾರೆ, ಚಾಕುಂದ ಚೂರಿ ಹಾಕಿರ್ತಾರೆ, ಕೂದಲನ್ನು ಎಳೆದಿರ್ತಾರೆ, ಕೈಯಲ್ಲಿ ಹಲ್ಲುಗಳನ್ನು ಹೊಡೆದು ಮುರಿದಾಕಿರ್ತಾರೆ. ದೀಸ್ ಆಲ್ಸೋ ದಿ ಪ್ರಾಪರ್ಟೀಸ್. ಸೊ ಇಂಥ ಸಂದರ್ಭಗಳಲ್ಲಿ ಪ್ರಾಪರ್ಟಿ ಅಂತಕ್ಕಂಥದ್ದು ಬಹಳ ವಿಷಯವಾದಂತ ಬಹು ಮುಖ್ಯವಾದಂತ ವಿಷಯ ಇನ್ ಕ್ರಿಮಿನಲ್ ಪ್ರೊಸೀಜರ್. ಸೊ ಈಗ ಪ್ರಾಪರ್ಟೀಸ್ ಬಂತು, ಕೇಸ್ ನಡೀತಾ ಇರ್ತದೆ. ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಹೇಗೆ ಅಂದ್ರೆ ಮುದ್ದೆ ಮಾಲುಗಳನ್ನ ವಿಲೇವಾರಿ ಮಾಡೋದು ಹೇಗೆ? ಈ ಬಂದಂತ ಪ್ರಾಪರ್ಟಿನ ನ್ಯಾಯಾಲಯದಲ್ಲಿ ಇಟ್ಕೊಳಕ್ಕಾಗುತ್ತಾ, ಅಥವಾ ನ್ಯಾಯಾಲಯನೇ ಅದನ್ನ ಇಟ್ಕೊಂಡು ಕಂಪ್ಲೀಟ್ ಮಾಡಕ್ಕಾಗುತ್ತಾ ಅಂತಕ್ಕಂಥ ಪ್ರಶ್ನೆ. ಕೆಲವು ಪ್ರಾಪರ್ಟಿನ ಕೇಸು ಪ್ರಕರಣಗಳು ಇತ್ಯರ್ಥವಾಗುವ ಮೊದಲೇ ವಿಲೇವಾರಿ ಮಾಡ್ತಾರೆ, ನಂತರ ವಿಲೇವಾರಿ ಮಾಡ್ತಾರೆ. ಅಂದ್ರೆ ಡಿಸ್ಪೋಸಲ್ ಆಫ್ ಪ್ರಾಪರ್ಟೀಸ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಸಿಆರ್ಪಿಸಿಲಿ ಸೆಕ್ಷನ್ 451 to 459 ಆಫ್ ಸಿಆರ್ಪಿಸಿ ಡೀಲ್ಸ್ ವಿತ್ ದಿ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ. ಇದು ನಾನು ಯಾಕೆ ಇಂಟ್ರೊಡಕ್ಟರಿ ಹೇಳಿದೆ ಅಂದ್ರೆ ಮುಂದೆ ನಾವು ಹೇಳ್ಬೇಕು ಅಂದ್ರೆ ಇವೆಲ್ಲ ಗೊತ್ತಿದ್ರೆ ಮಾತ್ರ ನಮಗೆ ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಪರ್ಟಿ ಅಂದ್ರೇನು, ಮುದ್ದೆ ಮಲ, ಯಾವ ಪ್ರಾಪರ್ಟಿಗೂ ನಮ್ಮ ಕೇಸು ಏನ್ ಸಂಬಂಧ ಸ್ವಾಮಿ, ಅದೆಂತ ಕೇಳೋದು, ಎಕ್ಸಾಮ್ ಅಲ್ಲಿ ಎಲ್ಲಿ ಬರ್ತದೆ ಅಂತ ಕೇಳುವುದು ಕೆಲವರು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 451 457 ಅಂದ್ರೆ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ನಿಮಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಕೊಡ್ಕೋತೀರಿ. ಸೊ ಏನ್ ವೆನ್ ದ ಕೋರ್ಟ್ ಕ್ಯಾನ್ ಡಿಸ್ಪೋಸ್ ದ ಪ್ರಾಪರ್ಟಿ ಅಂತ ಕೇಳಿರ್ತಾರೆ. ಸೊ ಇದರಲ್ಲಿ ಯಾವ್ದಾರು ಒಂದು ಸೆಕ್ಷನ್ ಮಿತ್ ಆಯ್ತು ಅಂದ್ರೆ 1-2 ಮಾರ್ಕ್ಸ್ ಹೋಗ್ಬಿಡ್ತದೆ. ಸೊ ಐ ಥಿಂಕ್ ಒಂದು 5 ರಿಂದ 10 ಮಾರ್ಕ್ಸ್ ಈ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಶೆಡ್ಯೂಲ್ ಅಲ್ಲೇ ಅಂದ್ರೆ ಚಾಪ್ಟರ್ ಅಲ್ಲೇ ಆಲ್ಮೋಸ್ಟ್ ಎಕ್ಸಾಮ್ ನಲ್ಲಿ ಕೇಳಿರೋ ಸಾಧ್ಯತೆ ಇರ್ತದೆ. ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ತೆಗೆದು ನೋಡಿ. ಸೊ ಈಗ ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟಿ, ಸೊ ಇಟ್ ಈಸ್ ಕ್ಲಿಯರ್ಲಿ ಪ್ರೊವೈಡೆಡ್ ಇನ್ ಸೆಕ್ಷನ್ 451 to 459 ಆಫ್ ಸಿಆರ್ಪಿಸಿ. ಸೊ ಇದರಲ್ಲಿ 2 ವಿಧವನ್ನ ನಾವು ನೋಡ್ತಾ ಹೋಗ್ಬೇಕು. ಒಂದು ಡಿಸ್ಪೋಸಲ್ ಆಫ್ ಪ್ರಾಪರ್ಟೀಸ್ ಅಲ್ಲಿ ಇಂಟ್ರಿಮ್ ಕಸ್ಟಡಿ ಅಂಡ್ ಫೈನಲ್ ಡಿಸ್ಪೋಸಲ್ ಅಂದ್ರೆ 2 ವಿಂಗ್ಸ್. ಮಾಲುಗಳನ್ನ ವಿಲೇವಾರಿ ಮಾಡ್ತಕ್ಕಂಥ ವಿಧ ಯಾವ ರೀತಿ ಇರ್ತದೆ, ನ್ಯಾಯಾಲಯಕ್ಕೂ ನಮ್ಮ ವಕೀಲರಿಗೂ ಅದಕ್ಕೂ ಏನ್ ಸಂಬಂಧ ಇರ್ತದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಏನ್ ಸಂಬಂಧ, ಯಾಕೆ ಅದನ್ನ ಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ disposal of property is not only the disposal of the property after conclusion of the trial. Disposal of the property is also subject matter interim custody. ಅಂದ್ರೆ ಮಧ್ಯಂತರ ಆದೇಶಗಳು ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಸಿಪಿಸಿಲಿ ನಾವು ಮಧ್ಯಂತರ ಆದೇಶಗಳನ್ನ ನೋಡ್ತೀವಿ. ಏನೇನಿರ್ತದೆ, ಇಂಜಂಕ್ಷನ್ ಇರ್ತದೆ, ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಇರ್ತದೆ ಅಲ್ವಾ, ವಿಟ್ನೆಸ್ ಸಮನ್ಸ್ ಮಾಡೋದಿರ್ತದೆ, ಕಾಲ್ ಫಾರ್ ರೆಕಾರ್ಡ್ಸ್ ಇರ್ತದೆ, ಇವೆಲ್ಲ ಹೇಳೋದು ಇಂಟ್ರೀಮ್ ಆರ್ಡರ್ಸ್. ಅದೇ ರೀತಿ ಸಿಆರ್ಪಿಸಿಲಿ ಕಾಲ್ ಫಾರ್ ರಿಪೋರ್ಟ್ಸ್ ಇರ್ಬೋದು, ಕಾಲ್ ಫಾರ್ ಡಾಕ್ಯುಮೆಂಟ್ಸ್ ಇರ್ಬೋದು, ಪ್ರಾಪರ್ಟಿ ರಿಲೀಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಟ್ರೀಮ್ ಡಿಸ್ಪೋಸ್ ಆಗುತ್ತೆ. ಸೊ ವಾಟ್ ಆರ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಬೈ ದಿ ಕೋರ್ಟ್, ಎಪಿಪಿ ಅಂಡ್ ಆಲ್ಸೋ ಅಡ್ವೊಕೇಟ್. ಇದು 3 ಜನರಿಗೂ ಸಂಬಂಧಿಸುವಾದಂತ ವಿಷಯ ಆಗಿರ್ತದೆ. ಮೊದಲು ಹೇಳ್ದಂಗೆ 2 ಕಾನ್ಸೆಪ್ಟ್ ನ ನೋಡ್ಬೇಕು. ಒಂದು ಇಂಟ್ರಿಮ್ ಕಸ್ಟಡಿ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ದ ಟ್ರಯಲ್ ಆರ್ ಪೆಂಡಿಂಗ್ ಟ್ರಯಲ್. ಒಂದು ಪ್ರಕರಣ ನಡೀತಾ ಇರುವಾಗ ಆ ಪ್ರಕರಣ ಇತ್ಯರ್ಥಕ್ಕಿಂತ ಮೊದಲೇನೆ ಒಂದು ಆದೇಶ, ಇಂಟ್ರಿಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿ ಅಂದ್ರೆ ಕೆಲವು ಸೀಸ್ ಆದಂತ ಪ್ರಾಪರ್ಟಿನ ಮಧ್ಯಂತರ ಆದೇಶಕ್ಕೆ ಕೊಡ್ತಕ್ಕಂತ ಹೇಳೋದೇನೆ ಇಂಟ್ರಿಮ್ ಕಸ್ಟಡಿ ಅಂತ ಹೇಳ್ತಾರೆ. ಫೈನಲ್ ಡಿಸ್ಪೋಸಲ್ ಅಂದ್ರೆ ಏನು ಪ್ರಾಪರ್ಟಿ? Final disposal of the property means after conclusion of the trial, court must dispose the property in accordance with law. ಅಂದ್ರೆ ಇಂಟ್ರೀಮ್ ಆದೇಶ ಆದ್ರೂ ಸಹ ಫೈನಲ್ ಡಿಸ್ಪೋಸಲ್ ಆಗುವಾಗ ಅಂದ್ರೆ ಕೇಸು ಕಂಪ್ಲೀಟ್ ಇತ್ಯರ್ಥ ಆಗುವಾಗ
ಆ ಮುದ್ದೆ-ಮಾಲುಗಳನ್ನ ವಿಲೇವಾರಿ ಮಾಡ್ತಕ್ಕಂಥ ಒಂದು ಅಧಿಕಾರ ನ್ಯಾಯಾಲಯಕ್ಕೆ ಇರ್ತದೆ. ಅದು ಯಾವ ರೀತಿ ಮಾಡ್ತಾರೆ, ಹೇಗಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಸೊ ಈಗ ಇಂಟ್ರಿಮ್ ಕಸ್ಟಡಿ ಆಫ್ ಸೀಸ್ಡ್ ಪ್ರಾಪರ್ಟಿ. ಈಗ ಎಲ್ರಿಗೂ ಸಹಜವಾಗಿ ಬರ್ತಕ್ಕಂಥದ್ದು ಡೇ ಬೈ ಡೇ ಪ್ರಾಕ್ಟೀಸ್ ಅಲ್ಲಿ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡೋರು ತುಂಬಾ ಜನ ನಿಮ್ಮಲ್ಲಿ ಇರ್ಬೋದು. ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡೋರಿಗೆ ಆಲ್ಮೋಸ್ಟ್ ಫಸ್ಟ್ ಸ್ಟಾರ್ಟ್ ಆಗದೆ ಒಂದು ಬೇಯ್ಲು ಇಲ್ಲ ಪ್ರಾಪರ್ಟಿ ರಿಲೀಸು ಅಲ್ವಾ. ಇದು ಸ್ಟಾರ್ಟ್ ಆದ್ರೆ ಆಮೇಲೆ ಇಂಟ್ರಿಮ್ ಆದ್ಮೇಲೆ ಫೈನಲ್ ಏನಾರು ಆಗ್ಲಿ, ಅವ್ನ ಕನ್ವಿಕ್ಷನ್ ಆರ ಆಗ್ಲಿ, ಎಕ್ವಿಟಲ್ ಆರ ಆಗ್ಲಿ, ಆಮೇಲೆ ನೋಡೋಣ ಅದು ಮೆರಿಟ್ಸ್ ಆಫ್ ದ ಕೇಸ್. ಬಟ್ ನಮಗೆ ರಿಲೀಫ್ ಬರೋದು ಬೇಲ್ ಆದ್ರೆ ಒಂದು ರಿಲೀಫಾ, ಒಂದು ಪ್ರಾಪರ್ಟಿ ರಿಲೀಸ್ ಆದ್ರೆ ಒಂದು ರಿಲೀಫಾ. ಸೊ ಇದು ಒಂದು ಪ್ರಾಕ್ಟೀಸ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಆಲ್ಮೋಸ್ಟ್ ಎಲ್ಲ ಕ್ರಿಮಿನಲ್ ಕೋರ್ಟ್ಗಳಲ್ಲಿ 30% to 40% ವರ್ಕ್ ರಿಲೇಟೆಡ್ ಟು ಇಂಟ್ರೀಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿಲೇ ಇರ್ತವೆ. ಎಲ್ಲ ಹೆಚ್ಚಿನವರು ಅಪ್ಲಿಕೇಶನ್ ಹಾಕ್ತೀರಾ, 451 ಅಲ್ಲಿ ಹಾಕ್ತೀರಿ, 457 ಅಲ್ಲಿ ಹಾಕ್ತೀರಿ. ನೋಡೋಣ ಯಾವ್ಯಾವ್ದ್ರಲ್ಲಿ ಯಾರ್ಯಾರು ಯಾವ್ಯಾವ ತರ ಹಾಕ್ಬೋದು ಅಂತ. ಸೊ ಈ ತರ ಇಂಟ್ರಿಮ್ ಕಸ್ಟಡಿ ಆಫ್ ಸೀಸ್ಡ್ ಪ್ರಾಪರ್ಟಿ. ಈಗ ಮೊದಲೇ ನಾನು ಇಂಟ್ರೊಡಕ್ಟಲ್ಲಿ ಹೇಳಿದೆ, some of the property may produce before the court, some of the property may not be produced before the court by the police. ಕೆಲವು ಮುದ್ದೆ-ಮಾಲುಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಕೆಲವು ಮುದ್ದೆ-ಮಾಲುಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಿಲ್ಲ. ಮುದ್ದೆ-ಮಾಲು ಹಾಜರುಪಡಿಸದಿದ್ದಾಗ ನ್ಯಾಯಾಲಯಕ್ಕೆ ಏನು ಅಧಿಕಾರ ಇರ್ತದೆ, ಮುದ್ದೆ-ಮಾಲುಗಳನ್ನ ಹಾಜರುಪಡಿಸಿದಾಗ ನ್ಯಾಯಾಲಯಕ್ಕೆ ಏನು ಅಧಿಕಾರ ಇರ್ತದೆ, ನೀವು ವಕೀಲರಾದವ್ರು ಏನ್ ಮಾಡ್ಬೋದು, ಸರ್ಕಾರಿ ವಕೀಲರು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಇಂಟ್ರಿಮ್ ಅಪ್ಲಿಕೇಶನ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್. ಸೊ ಸೆಕ್ಷನ್ 451 and 457 are related to interim custody of the property during pendency of the trial. During pendency of the trial. So interim custody ಬರ್ತಕ್ಕಂಥ ಎರಡು ಸೆಕ್ಷನ್ ಬಹಳ ಮುಖ್ಯ. ಒಂದು, what is the difference between section 451 and 457? ನೋಡಿ, ತುಂಬಾ ಜನ ಪ್ರಾಕ್ಟೀಸ್ ಮಾಡುವಾಗ ಹಲವಷ್ಟು ನಾವು ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಲ್ಲಿ ಸಹಜವಾಗಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಪ್ಲಿಕೇಶನ್ ಹಾಕುವಾಗ ಈ ನ್ಯಾಯಾಧೀಶರಿಗೂ ವಕೀಲರಿಗೂ ಇಂಥವೆಲ್ಲ ವಿಷಯಗಳು ಚಾಟ್ ಆಗ್ತಾ ಇರ್ತವೆ. ಹೇಗೆ ಅಂತ ಹೇಳಿದ್ರೆ, ಕೆಲವರು ಅಪ್ಲಿಕೇಶನ್ನ 451 ಹಾಕೋ ಬರ್ತಾರೆ, ಕೆಲವು 457 ಹಾಕ್ತಾರೆ. ಕೆಲವರು ಅಪ್ಲಿಕೇಶನ್ ಹೆಂಗಾಗ್ತಾರೆ ಗೊತ್ತಾ, 451/457. ಯಾವ್ದು ಮಾಡೋದು, ಓದ್ಕೊಂಡು ಮಾಡ್ಕೊಳ್ರಿ ಸರ ಅಂತಾರೆ. ಇನ್ನು ನಾವು ಗುಲ್ಬರ್ಗದಲ್ಲಿ ಕೇಳಿದ್ರೆ, ಸ್ವಾಮಿ ಟೇಕನ್ ಸರ್ಡ್ ಸ್ವಾಮಿ ಕೇಳ್ಕೊಬಿಡ್ರಿ ಅವರು ಅಲ್ವಾ. ಗುಲ್ಬರ್ಗದವ್ರು ಇದಾರೆ ವಕೀಲರು ಅಂದ್ರೆ 451 ಯಾಕೆ ಹಾಕ್ಬೇಕು, 457 ಯಾಕೆ ಹಾಕ್ಬೇಕು. ಸೊ ಯು ಮಸ್ಟ್ ಬಿ ಫರ್ಮ್ ಅಬೌಟ್ ಯುವರ್ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಹಾಕುವ ಯು ಮಸ್ಟ್ ಬಿ ಫರ್ಮ್ ಅಬೌಟ್ ದಿ ಕ್ವಶನ್ ಆಫ್ ಲಾ. ನೀವು ಲಾನೇ ಗೊತ್ತಿರ್ಬೇಕು. ನೀವು ಟೈಪಿಸ್ಟ್ ಹತ್ರ ಟೈಪ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಯಾವ್ದೋ ಫಾರ್ಮೆಟ್ ನ ನೀವು ತಗೊಬಂದು ನ್ಯಾಯಾಲಯದಲ್ಲಿ ಹಾಕ್ಬಿಟ್ರೆ ನೆಕ್ಸ್ಟ್ ಬಂದು ಆರ್ಗ್ಯುಮೆಂಟ್ ಮಾಡೋರು ನೀವೇ ಅಲ್ವಾ, ನ್ಯಾಯಾಲಯ ಕೇಳುವಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋರು ನೀವೇ ಅಲ್ವಾ. ಆದ್ರಿಂದ ಯು ಮಸ್ಟ್ ವೆರಿಫೈ ಯುವರ್ ಪ್ಲೀಡಿಂಗ್ ಫಸ್ಟ್ ನ್ಯಾಯಾಲಯದಲ್ಲಿ ಹಾಕುವಾಗ ಅಂತ ಮೊದಲು. ಸೊ ಇಂಥ ಕ್ವಶನ್ ನಿಮ್ಮಲ್ಲಿ ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರ್ತವಿವೋ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 457 and 451 ಅಂತಕ್ಕಂಥದ್ದು ಬರ್ತವೆ. ಇಂಥವೆಲ್ಲ ಬಂದಾಗ ಮೈಂಡ್ ಮಸ್ಟ್ ಬಿ ಫರ್ಮ್. ಅಂದ್ರೆ ಒಂದು ಆನ್ಸರ್ ಕೊಡೋಕ್ಕಿಂತ ಮೊದಲು ಯು ಮಸ್ಟ್ ಬಿ ಫರ್ಮ್ ಅಬೌಟ್ ಲಾ. ಸೊ ಎಲ್ಲರ ಹತ್ರ CRPC ಬುಕ್ ಇದ್ರೆ ದಯಮಾಡಿ ಓಪನ್ ಮಾಡಿ 451 ಬುಕ್ ಇದ್ರೆ. ಆ 3 ಜನನು ಆನ್ಸರ್ ಹೇಳಿದ್ದಾರೆ. ಇನ್ ಅಡಿಷನ್ ಆನ್ಸರ್ನ ನಿಮ್ಗೆ ಹೇಳ್ತೀನಿ ಹೇಗೆ. ಓಪನ್ ಆಯ್ತಾ? ಓಕೆ. 451 ಬಂತ ನೋಡಿ. ಆರ್ಡರ್ ಫಾರ್ ಕಸ್ಟಡಿ ಅಂಡ್ ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟಿ ಡ್ಯೂರಿಂಗ್ ಟ್ರಯಲ್ ಇನ್ ಸರ್ಟೈನ್ ಕೇಸಸ್. Section 457, procedure by the police upon seizure of property. Okay. Both ಎರಡೂ interconnected.
ಇದು ಇಂಟರ್ ಕನೆಕ್ಟೆಡ್ ಸೆಕ್ಷನ್. ಇಟ್ ಈಸ್ ರಿಲೇಟೆಡ್ ಟು ಇಂಟ್ರೀಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿ, ನೋ ಡೌಟ್. ಸೊ ಹಾಗಾದ್ರೆ ಬೇಸಿಕ್ ಡಿಫರೆನ್ಸ್ ಏನು ಅಂದ್ರೆ, ಸೊ ಓದ್ತೀರಾ? ಯಾರಾದ್ರೂ ಒಬ್ರು ಓದ್ತೀರಾ? Yes, sir. Yes. When any property is produced before any criminal court during an inquiry or trial, the court may make such order as it thinks fit for the proper custody. ಅಲ್ಲೇ ನಿಲ್ಸಿ. ಫಸ್ಟ್ ಸೆಂಟೆನ್ಸ್ ಏನು? ಫಸ್ಟ್ 3 ವರ್ಡ್ ಓದಿ. When any property is produced before any criminal court. ಓಕೆ, ಅಲ್ಲೇ ಸ್ಟಾಪ್ ಮಾಡಿ. ಏನು? Yes, sir. ಎನಿ ಪ್ರಾಪರ್ಟೀಸ್ ಪ್ರೊಡ್ಯೂಸ್ ಬಿಫೋರ್ ಎನಿ ಕ್ರಿಮಿನಲ್ ಕೋರ್ಟ್. Yes. ಓಕೆ, ಹಾಗೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಸೆಕ್ಷನ್ 457 ಬನ್ನಿ. ಫಸ್ಟ್ ಸೆಂಟೆನ್ಸ್ ಓದಿ. Whenever the seizure of property by any police officer is reported to a magistrate under the provisions of this code, and such property is not produced before a criminal court. ಸಾಕು. Such property is not produced before the criminal court during the enquiry or trial. ಗೊತ್ತಾಯ್ತು? ಈಗ ನೋಡಿ ಎಷ್ಟು ಈಸಿ ಆಗಿರ್ತದೆ. ಎಷ್ಟೋ ಸಲ ನಾವು ಓದಲೇ ಇರೋದಿಲ್ಲ, CRPC ಓದಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಓದ್ರಿ ಇವೆಲ್ಲ ಗೊತ್ತಾಗ್ತದೆ. ಸೊ ಇಂಥ ಸಂದರ್ಭಗಳು ನೋಡಿ, ಓನ್ಲಿ 2 ಸೆಂಟೆನ್ಸ್ ಇದೆ. ಸೆಕ್ಷನ್ 451 ರಿಲೇಟೆಡ್ ಟು when any property is produced before the criminal court. Very important. Any property is produced before the criminal court. ಎಲ್ಲರದ ಹತ್ರ ಇದೆಯಾ CRPC? ಫಸ್ಟ್ ಸೆಂಟೆನ್ಸ್, ಪ್ಲೀಸ್ ಅಂಡರ್ಲೈನ್ ಫಸ್ಟ್ ಸೆಂಟೆನ್ಸ್ ಆಫ್ ಸೆಕ್ಷನ್ 451. When any property is produced before any criminal court. ಅರ್ಥ ಆಯ್ತಾ? ಎನಿ ಪ್ರಾಪರ್ಟಿ ಪ್ರೊಡ್ಯೂಸ್ ಬಿಫೋರ್ ಕ್ರಿಮಿನಲ್ ಕೋರ್ಟ್. ಯಾವುದೇ ಒಂದು ಮುದ್ದೆ ಮಾಲುಗಳನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದಾಗ. ಯಾವಾಗ? ಡ್ಯೂರಿಂಗ್ ಎನ್ಕ್ವೈರಿ ಆರ್ ಟ್ರಯಲ್. ಹಾಗೇನೆ ಸೆಕ್ಷನ್ 451 ನ ಓಪನ್ ಮಾಡಿ. ಫಸ್ಟ್ 2 sentence, please underline 2 sentence. Please underline 2 sentence. Whenever the seizure of property by any police officer is reported to the magistrate under the provision of this code, and such property is not produced before the criminal court. Please underline the property is not produced before the criminal court during enquiry or trial. Underline ಮಾಡೋದನ್ನ you must concentrate on underline questions. Okay. Underline sentence. 451 ನಲ್ಲಿ ಏನು ಅಂತ ಹೇಳಿದ್ರೆ, property is not produced before the court or criminal court during the trial or enquiry. Whereas in the section 451 is deals with the property is not produced before the court during the enquiry or trial. ನೋಡಿ ಎಷ್ಟು ಒಂದೇ ಸೆಂಟೆನ್ಸ್ ನಲ್ಲಿ 2 ಸೆಕ್ಷನ್ ನ ಒಂದು ವಿರೋಧಾಭಾಸಗಳು, ಅಂದ್ರೆ ಡಿಫ್ರೆನ್ಸಸ್ ಗೊತ್ತಾಗ್ತದೆ. ಈ ಡಿಫ್ರೆನ್ಸಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ. ಸೊ ಒನ್ ಈಸ್ ವೆರಿ ಕ್ಲಿಯರ್. ಆಫ್ಟರ್ completion during the investigation, police may seize the property. After seizure of the property, they will report it to jurisdiction magistrate. That is called PF, property firm. PF ಹಾಕವ್ರೆ ಸ್ವಾಮಿ, PF ಹಾಕವ್ರೆ ಸ್ವಾಮಿ ಅಂದ್ರೆ ಏನು? PF ಅಂದ್ರೆ ಪ್ರಾಪರ್ಟಿ ಫರ್ಮ್ ಅಂತ. ಆ PF ನ ಸೀಸರ್ must be reported to the jurisdiction magistrate. So report 2 ಕೇಸಲ್ಲೂ ರಿಪೋರ್ಟ್ ಮಾಡ್ತಾರೆ. ಸೆಕ್ಷನ್ 451 ನಲ್ಲೂ ರಿಪೋರ್ಟ್ ಆಗಿರ್ತದೆ, 457 ನಲ್ಲೂ ರಿಪೋರ್ಟ್ ಆಗಿರ್ತದೆ. ಆದ್ರೆ some property is not produced, ಅದೇ ಹೇಳಿದ್ದು, when the property is not produced before the court, section 451 is applicable. When the property is not produced before the when the property is produced before the court, section 451 is applicable. When the property is not produced
before the court, 457 is applicable. ಕ್ಲಿಯರ್ ಆಯ್ತಾ? ಸೊ ನಿಮ್ಮ ಪುಸ್ತಕದಲ್ಲೇ ನಿಮ್ಮ ಕೇಳುವಂತ ಆನ್ಸರ್ ಇರ್ತದೆ. ಇಷ್ಟು ಆನ್ಸರ್ ಅನ್ನ ನೀವು ರಾತ್ರಿ 12 ಗಂಟೆಯಲ್ಲಿ ಎದ್ದು ಕೇಳಿದ್ರು ಹೇಳಕ್ ಗೊತ್ತಿರಬೇಕು. ಒಂದು ಪ್ರಾಪರ್ಟೀಸ್ ಪ್ರೊಡ್ಯೂಸ್, ಒಂದು ಪ್ರಾಪರ್ಟಿ ನಾಟ್ ಪ್ರೊಡ್ಯೂಸ್. ಮೈಂಡ್ ಅಲ್ಲಿ ಹಚ್ಚಾಕಿರ್ಬೇಕು. ಅಂದ್ರೆ 451 is always related to and the property is produced before the criminal court. ಮುದ್ದೆ ಮಾಲುಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಆ ಸೆಕ್ಷನ್ ಬರ್ತದೆ. ಮುದ್ದೆ ಮಾಲುಗಳು ಪೊಲೀಸ್ ಕಸ್ಟಡಿಲಿದ್ದ ನೋಡಿ, ನಾವು ಕಾನೂನು ಪಂಡಿತರು ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ವಕೀಲರು ಲರ್ನಡ್ ಕೌನ್ಸಿಲ್ ಅಂತ ಇಡೀ ಪ್ರಪಂಚದಲ್ಲಿ ಹೇಳ. ಕೌನ್ಸಿಲ್ ಆರ್ ಲರ್ನಡ್ ಮೆಂಬರ್ ಅಂತ ಹೇಳೋದು ಪ್ರಪಂಚದಲ್ಲಿ ಒಬ್ಬರಿಗೆ, ಅಡ್ವೊಕೇಟಿಗೆ ಮಾತ್ರ. ಅಂದ್ರೆ ಲರ್ನಡ್ ಅಂದ್ರೆ ನೀವೆಲ್ಲ ತಿಳ್ಕೊಂಡಿದಾರು ಅಂತ. ಒಂದು ವೇಳೆ ಕೋರ್ಟ್ಗೆ ಗೊತ್ತಿಲ್ಲ ಅಂದ್ರೆ ನೀವು ತಿಳಿಸ್ತಕ್ಕಂಥ ಅಧಿಕಾರ ಪವರ್ಸ್ ನಿಮಗೂ ಇರ್ತದೆ. ಯು ಆರ್ ದಿ ಆಫೀಸರ್ ಆಫ್ ದಿ ಕೋರ್ಟ್ ಆಲ್ಸೋ, ಯು ಕ್ಯಾನ್ ಗೈಡ್ ದ ಕೋರ್ಟ್ ಆಲ್ಸೋ ಅಲ್ವಾ? ಅದಕ್ಕೆ CRPC ನನಗೂ ಒಂದೇ, ಇವರು ಯಾರೋ ಕೋರಿಮಠರವರಿಗೂ ಒಂದೇ, ಅಲ್ಲಿ ಪ್ರಶಾಂತ್ ಅವರಿಗೂ ಒಂದೇ, ಅಲ್ಲಿ ಹರಪನಹಳ್ಳಿ ಕೂತಿರೋ ವಕೀಲರಿಗೂ ಒಂದೇ, ಬೆಂಗಳೂರಲ್ಲಿರೋ ವಕೀಲರಿಗೂ ಒಂದೇ. ಯಾರ್ಯಾರು ಯಾವ್ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಕನ್ಕ್ಲೂಷನ್ ಒಂದೇ ಇರ್ತದೆ. ಆದ್ರಿಂದ ಯು ಮಸ್ಟ್ ಬಿ ವೆರಿ ಫರ್ಮ್ ಇನ್ ವೆನ್ ಫೈಲಿಂಗ್ ದಿ ಅಪ್ಲಿಕೇಶನ್. ಸೊ ವೆನ್ ದ ಕ್ವಶನ್ ಈಸ್ ಆಸ್ಕ್ಡ್ ಇನ್ ದ ಎಕ್ಸಾಮ್, ಸೊ ಯು ಮಸ್ಟ್ ಗಿವ್ ಸಚ್ ಎ ಸ್ಪೆಸಿಫಿಕ್ ಆನ್ಸರ್ ಲೈಕ್ ದಿಸ್ ಓನ್ಲಿ. ಒಂದ್ಸಲ ಇಂಟರ್ವ್ಯೂ ಎಲ್ಲ ಕೇಳ್ಬಿಡ್ತಾರೆ. ಇದು ಎಷ್ಟು ಟ್ರಕ್ಕಿ ಕೇಳ್ತಾರೆ ಅಂದ್ರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 451 457? ಅದೆಲ್ಲ ಎರಡನ್ನೂ ಇಂಟ್ರಿಮ್ ಕಸ್ಟಡಿ ಸ್ವಾಮಿ ಅಂತಾರೆ. ಹೌದು, ಇಂಟ್ರಿಮ್ ಕಸ್ಟಡಿ ಹೌದು. ಮತ್ತೆ ಯಾಕೆ 2 ಸೆಕ್ಷನ್ ಕೊಟ್ಟಿದ್ರೆ CRPCಲಿ? ವಾಟ್ ಇಸ್ ಕೊಡೋ ಅವಶ್ಯಕತೆ ಏನು ಅಂತಕ್ಕಂಥದ್ದು ಬಂದಾಗ ದೀಸ್ ಆರ್ ದ ಟೆಕ್ನಿಕಲ್ ಇಶ್ಯೂಸ್. ಓಕೆ, ಎಲ್ಲರೂ ಸಿಂಪಲ್ ಆಗಿ ಹೇಳಿದ್ದೀನಿ. ತುಂಬಾ ಹೇಳೋಕ್ಕಿಂತ ಸಿಂಪಲ್ ಆಗಿ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಿಮ್ಗೆ ಹೇಳಿದ್ದೀನಿ. ಇಂಥದೇ ಸಂದರ್ಭ ಬಂದರೂ ಸಹ ನೀವು ಕಾನೂನಲ್ಲಿ ಫರ್ಮ್ ಆಗಿ ಇರಬೇಕು. ಒಂದು, ಈಗ 451 ಅಥವಾ 457 ಹಾಕಿರ್ತಾರೆ. ಈಗ ಪ್ರೊಸೀಜರ್ ಯಾವ ರೀತಿ ಸ್ಟಾರ್ಟ್ ಆಗ್ತದೆ? ವಾಟ್ ಆರ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಬೈ ದಿ ಮ್ಯಾಜಿಸ್ಟ್ರೇಟ್ ಇನ್ ದಿ ಕ್ರಿಮಿನಲ್ ಕೋಡ್ ಅಂತ ಬಂದಾಗ 451 or 457 application may filed by the advocate for the applicant ಅಲ್ವಾ? ಹಾಕಿರ್ತಾರೆ. ಹಾಗಾದ್ರೆ ನ್ಯಾಯಾಲಯ ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡಬಹುದು ಅನ್ನೋದು ನಿಮಗೊಂದು ಪ್ರೊಸೀಜರ್ನ ಹೇಳ್ಕೊಡ್ತೀವಿ. ಸೊ ನೀವೊಂದು ಅಪ್ಲಿಕೇಶನ್ ಹಾಕಿದ್ರಿ. After filing the application, before filing the application, you must know about which is the crime number, which properties produced, in which police have seized the property, whether property is produced before the court or not. These are the very important things you must gather before filing the application. ಅರ್ಜಿ ಹಾಕೋದಕ್ಕಿಂತ ಮೊದಲು ಎಷ್ಟು ವಿಷಯ ತಿಳ್ಕೊಂಡಿರ್ಬೇಕು. ತಗೊಂಡು ಹೋಗ್ಬಿಟ್ಟು ಅಲ್ಲಾರು ಟೈಪಿಸ್ಟ್ ಕೂತಿರ್ತಾರೆ, ಕೊಟ್ಬಿಟ್ಟು ಒಂದು ಅರ್ಜಿ ಹೊಡ್ಕೊಟ್ಬಿಡಪ್ಪ ಅಂದ್ರೆ ಅವನ್ ಎಲ್ಲಾ ಬ್ಲಾಂಕ್ ಬಿಟ್ಟಿರ್ತಾನೆ. PF ಬ್ಲಾಂಕೋ ಅಲ್ವಾ, ಪ್ರಾಪರ್ಟಿ ಬ್ಲಾಂಕೋ ಅಲ್ವಾ, ಯಾವ ಸ್ಟೇಷನ್ ಬ್ಲಾಂಕೋ, ಅದನ್ನೆಲ್ಲ ನಾವೇ ತುಂಬ್ಕೊಳ್ಳೋ, ಕೆಲವ್ರು ತುಂಬ್ಕೊಂಡಿದ್ದೇವೆ, ಕೆಲವು ನಾವು ಕೋರ್ಟ್ನಲ್ಲೇ ತುಂಬ್ಕೊಂಡಿದ್ದೀವಿ. PF ಬಂದಿದೆಯಾ ಇಲ್ವಾ? PF ಬಂದಿದ್ರೆ ಕ್ರೈಮ್ ಬ್ರಾಂಚ್ ಅಲ್ಲಿ ನಾವು ವೆರಿಫೈ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಅಂತ ನಿಮ್ಮ ಹತ್ರ ಒಬ್ಬ ಕ್ಲೈಂಟ್ಸ್ ಬಂದಾಗ ಕೊಟ್ಟೆ ಕೊಡ್ತಾನೆ ಮಾಹಿತಿನ. ಸರ್ ಇದು ಸೀಸ್ ಮಾಡವ್ರೆ ಅಂದ್ರೆ ಯಾವ ಸ್ಟೇಷನ್ ಸೀಸ್ ಆಗಿರ್ತದೆ. ಸೊ ಸೀಸ್ ಆಗಿದ್ರೆ ಅದ್ರ PF ನಂಬರ್ ಗೊತ್ತಾಗ್ತದೆ, ಕೋರ್ಟ್ ಪೊಲೀಸ್ ಇರ್ತಾನೆ. ಸೊ ಇಲ್ಲ ಅಂದ್ರೆ ಕನ್ಸರ್ನ್ಡ್ ಬ್ರಾಂಚ್ ಅಲ್ಲಿ ಅದನ್ನು ಮಾಹಿತಿನ ಪಡ್ಕೋಬಹುದು ಅಲ್ವಾ? ಸೊ ವೆನ್ ದ ಅಪ್ಲಿಕೇಶನ್ ಈಸ್ ಫೈಲ್ಡ್ ಬೈ ದಿ ಪಾರ್ಟಿ ಆರ್ ಅಪ್ಲಿಕೆಂಟ್, ಸೊ ದೀಸ್ ಆರ್ ದಿ ಕಂಟೆಂಟ್ಸ್. ಒಂದು ಅಪ್ಲಿಕೇಶನ್ ಇರ್ತಕ್ಕಂಥ ಮೇಜರ್ ಕಂಟೆಂಟ್ಸ್ ಏನಂದ್ರೆ, ನಂಬರ್ 1 ವಿಚ್ ಇಸ್ ದ ಪ್ರಾಪರ್ಟಿ. ಏನು, ವಾಹನನೋ, ಚಿನ್ನನೋ, ಬೆಳ್ಳಿನೋ, ವಜ್ರನೋ, ವೈಡೂರ್ಯನೋ, ಬಟ್ಟೆನೋ, ಮೊಬೈಲೋ, ಏನೇನು, ಫ್ರಿಜ್ಜೋ, ವಾಷಿಂಗ್ ಮಿಷಿನೋ, ಏನಂತಕ್ಕಂಥದ್ದು ಡಿಸ್ಕ್ರಿಪ್ಷನ್ ಮಾಡಬೇಕು. ಸೊ ಯು ಮಸ್ಟ್ ಶೋ ದಿ ಓನರ್ಶಿಪ್, ಅಥವಾ ನೀವು ಅದಕ್ಕೆ ಇಂಟ್ರಿಮ್ ಕಸ್ಟಡಿ ಪಡ್ಕೊಳ್ಳೋದಕ್ಕೆ ನೀವು ಅರ್ಹರು ಅಂತಕ್ಕಂಥದ್ದು ನೀವು ಅವರ್ಮೆಂಟ್ಸ್ ಅನ್ನ ತೋರಿಸಬೇಕು. ದೆನ್ ಯೂಸ್ ದ ಪ್ರೇಯರ್. ವೆನ್ ದ ಅಪ್ಲಿಕೇಶನ್ ಈಸ್ ಫೈಲ್ಡ್, ನ್ಯಾಯಾಲಯದಲ್ಲಿ ಸಹಜವಾಗಿ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ತೀರಿ.
What is the next stage? Next stage, it must be the court must give an opportunity to state to file any objection or not. Opportunity must be given to other side. Other side means state. ಅಂದ್ರೆ ಅಬ್ಜೆಕ್ಷನ್ಗೆ ಟೈಮ್ ಅನ್ನ ಕೊಡ್ತಾರೆ ನ್ಯಾಯಾಲಯದಲ್ಲಿ. ಅಥವಾ ಕೋರ್ಟ್ ಮೇ ಕಾಲ್ ಫಾರ್ ರಿಪೋರ್ಟ್ ಫ್ರಮ್ ದಿ ಐಒ, ಅಥವಾ ಪೊಲೀಸ್ನವರಿಂದಲೂ ರಿಪೋರ್ಟ್ನ ಕಾಲ್ ಮಾಡಬಹುದು, ಅಥವಾ ಅಬ್ಜೆಕ್ಷನ್ ಬೈ APP ಅಂತಲೂ ಕೊಡ್ಬೋದು. ಎರಡೂ ಅವಕಾಶಗಳು ಇರ್ತದೆ. ಡಿಪೆಂಡ್ಸ್ ಅಪಾನ್ ದಿ ಪ್ರಾಪರ್ಟಿ ವಿಚ್ ಇಸ್ ಪ್ರೊಡ್ಯೂಸ್ ಆರ್ ವಿಚ್ ಇಸ್ ಸೀಸ್ಡ್ ಬೈ ದಿ ಪೊಲೀಸ್. ನ್ಯಾಯಾಲಯದಲ್ಲಿ ಯಾವ ಪ್ರಾಪರ್ಟಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ಪೊಲೀಸ್ ಕಸ್ಟಡಿ ಇದೆ ಅನ್ನೋದ್ರ ಮೇಲೆ ಅದು ಬರ್ತದೆ. ಸೊ ಯಾಕೆ ಕಾಲ್ ಫಾರ್ ರಿಪೋರ್ಟ್ ಹೇಳ್ತಾರೆ ಅಂದ್ರೆ, ಕೆಲವು ಟೈಮು ಈ ಅಪ್ಲಿಕೇಶನ್ ಹಾಕುವಾಗ್ಲೇ ಅಬ್ಜೆಕ್ಷನ್ ಬಂದ್ಬಿಡ್ತದೆ, ನೋಡಿದಿರಿ ಅಲ್ವಾ? ಅಬ್ಜೆಕ್ಷನ್ ಬರೋದಕ್ಕಿಂತ ಮೊದಲು ದಿ ಕನ್ಸರ್ನ್ APP ಮಸ್ಟ್ ಕಾಲ್ ದ ರಿಪೋರ್ಟ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್ ಅಬೌಟ್ ದಿ ಸೀಸರ್ ಆಫ್ ಪ್ರಾಪರ್ಟಿ, ವೆದರ್ ಪ್ರಾಪರ್ಟಿ ಇಸ್ ಸೀಸ್ಡ್ ಬೈ ಇನ್ ದಿಸ್ ಕೇಸ್, ವೆದರ್ ದ ಪ್ರಾಪರ್ಟಿ ಇಸ್ ರಿಕ್ವೈರ್ಡ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್. ಅಂದ್ರೆ ಆ ಮುದ್ದೆ-ಮಾಲುಗಳು ಮುಂದೆ ತನಿಖೆಗೆ ಅವಶ್ಯಕತೆ ಇದವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಥರದ್ದು ಇದ್ರೂ ಮಾತ್ರ ಅವರು ತಕರಾರನ್ನು ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಇಷ್ಟು ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವು ಆರ್ಗ್ಯುಮೆಂಟ್ ಮಾಡ್ತೀರಿ, ಆಮೇಲೆ ಆರ್ಡರ್ಸ್ ಆಗ್ತದೆ. ಸೊ ಅಪ್ಲಿಕೇಶನ್ ದೇ ಮೇ ಅಲೋ, ದೇ ಮೇ ರಿಜೆಕ್ಟ್. ಸೊ ಇಟ್ ಇಸ್ ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಕೇಸ್ ಆರ್ ಡಿಪೆಂಡ್ಸ್ ಅಪಾನ್ ದಿ ಫ್ಯಾಕ್ಟ್ ಅಂಡ್ ಸರ್ಕಮ್ಸ್ಟೆನ್ಸ್ ಆಫ್ ದ ಕೇಸ್ ವಿಚ್ ಇಸ್ ಫೈಲ್ಡ್ ಇನ್ ದಿ ಸ್ಪೆಸಿಫಿಕ್ ಕೋರ್ಟ್. ಸೊ ಇದು ಪ್ರೊಸೀಜರ್ಲಿ ಇರ್ತಕ್ಕಂಥ ಬಂದು. ಸೊ ಇಲ್ಲಿ ನೀವು ನೋಡ್ಬೇಕಾದಂತ ವಿಷಯ ಅಂತ ಹೇಳಿದ್ರೆ, ಒಂದು ಇಂಟ್ರಿಮ್ ಕಸ್ಟಡಿ ಆಗುವಾಗ ನ್ಯಾಯಾಲಯ ಕನ್ಸಿಡರ್ ಮಾಡ್ತಕ್ಕಂಥ ವಿಷಯ ಏನಂದ್ರೆ, ವೆದರ್ ದಟ್ ಪ್ರಾಪರ್ಟಿ ಇಸ್ ರಿಕ್ವೈರ್ಡ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ ನಾಟ್, ವೆದರ್ ಅಪ್ಲಿಕೆಂಟ್ ಈಸ್ ಎಂಟೈಟಲ್ಡ್ ಟು ಗೆಟ್ ದಿ ಇಂಟ್ರಿಮ್ ಕಸ್ಟಡಿ ಆಫ್ ದಿ ಸೆಟ್ ಪ್ರಾಪರ್ಟಿ. ಹೆಚ್ಚಿನವರು ಏನು ಅಪ್ಲಿಕೇಶನ್ ಹಾಕ್ತೀರಿ, ವೆಹಿಕಲ್ ರಿಲೀಸ್ ಅಪ್ಲಿಕೇಶನ್ ಹಾಕ್ತಾರೆ. ನಂತರ ವೆಹಿಕಲ್ ರಿಲೀಸ್ ಆದ ವೆಹಿಕಲ್ಗೆ ಹಾಕ್ತಾರೆ. ಜಾಸ್ತಿ ಬರೋದು ವೆಹಿಕಲ್, ಇಲ್ಲ ಗೋಲ್ಡ್ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ, ಸೀಸ್ ಆಗಿರ್ತದೆ. ಚಿನ್ನ ಅಂಗಡಿ ಅನ್ನೋ ಹತ್ರ ಸೀಸ್ ಮಾಡಿರ್ತಾರೆ, ಇವನ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಅವ್ರ ಮನೆ ಚಿನ್ನನೋ ಸರನೋ ಬಳೆನೋ ಏನೋ ಅಂತ ಕೇಳ್ತಾರೆ, ಅದು ಅಪ್ಲಿಕೇಶನ್ ಹಾಕ್ತಾರೆ. ಇನ್ನು ರೈತರ ಮನೆಯಲ್ಲಿ ಪಂಪ್ಸೆಟ್ ಕಳ್ತನ ಆಗಿರ್ತದೆ, ಪೈಪ್ ಕಳ್ತನ ಆಗಿರ್ತದೆ ಅಲ್ವಾ, TV ಕಳ್ತನ ಆಗಿರ್ತದೆ, ಫ್ರಿಡ್ಜ್ ಹೋಗಿರ್ತದೆ. ಇಂಥವೆಲ್ಲ ಇಂಟ್ರಿಮ್ ಕಸ್ಟಡಿಯನ್ನ ಪಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಅವಕಾಶವನ್ನ CRPCಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಎರಡರಲ್ಲೂ 451 ಅಲ್ಲೂ 457 ಅಲ್ಲೂ ಸೇಮ್ ಪ್ರೊಸೀಜರ್, ಸೇಮ್ ಆರ್ಡರ್ನ ಬರ್ತದೆ. ಐದರ್ ಮೇ ಬಿ ಅಲೋ, ದೇ ಮೇ ಬಿ ರಿಜೆಕ್ಟ್, ಡಿಪೆಂಡ್ಸ್ ಅಪಾನ್ ದಿ ಪರ್ಟಿಕ್ಯುಲರ್ ಕೋರ್ಟ್ ಅಂಡ್ ಪರ್ಟಿಕ್ಯುಲರ್ ಕೇಸ್. ಅದ್ರ ಬಗ್ಗೆ ನಾವು ಯಾವುದನ್ನು ನಿಮಗೆ ಹಿಂಗೆ ಆಗುತ್ತೆ ಅಂತಕ್ಕಂಥದ್ದು ಹೇಳಕ್ಕೆ ಬರೋದಿಲ್ಲ. ಸೊ ಈ ಇಂಟ್ರಿಮ್ ಕಸ್ಟಡಿಲಿ ನೀವು ಸಪೋಸ್ IPC ಕೇಸ್ಗಳಲ್ಲಿ ನೀವೇನೇನು ನೋಡ್ತೀರಿ, ವೆಹಿಕಲ್ಸ್, ಗೋಲ್ಡ್, ಗನ್ ಸೀಸ್ ಆಗಿರ್ತದೆ ಕೆಲವು ಟೈಮ್. ಸೊ ಕಾಯಿನ್ಸ್, ಕರೆನ್ಸಿ ನೋಟ್ಸ್ ಇರ್ತದೆ. ನಂತರ ಲೈವ್ ಸ್ಟಾಕ್ ಎನಿಮಲ್ಸ್, ಕುರಿಗಳು. ನಾನು ಅರಪನಹಳ್ಳಿ ಇದ್ದಾಗ ಕುರಿಗಳು ಸೀಸ್ ಮಾಡ್ಬಿಟ್ಟಿದ್ರು, ಸ್ವಾಮಿ ಮೇಯಕ್ ಬಿಟ್ಟಿದ್ದಾರೆ, ಸೀಸ್ ಮಾಡಿದ್ದಾರೆ, ಕೋರ್ಟಲ್ಲಿ ತಂದು ಕಟಾಕ್ ಬಿಟ್ರು. ಇಂಟ್ರಿಮ್ ಕಸ್ಟಡಿ ಕೊಡಿ, ಏನ್ ಮಾಡೋದು? ಸೊ ಇಂಥವೆಲ್ಲ ಸಿಚುವೇಶನ್ ಬರ್ತವೆ ಇಂಟ್ರಿಮ್ ಕಸ್ಟಡಿ. ಬಟ್ಟೆಗಳು, ಎಲೆಕ್ಟ್ರಾನಿಕ್ ಗೂಡ್ಸ್ಗಳು, ಇನ್ನು ಫಾರೆಸ್ಟ್ ಆಕ್ಟ್ ಅಲ್ಲಿ, ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ ಬಂದಾಗ ಹಾವುಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಬಿಡ್ತಾರೆ. ಡಬಲ್ ಎಡ್ಜ್ ಹಾವು ಅಂತ ಕೇಳಿದಿರಾ? ಮಣ್ಣು ಮುಕ್ಕ ಹಾವು, ಇಂಥವೆಲ್ಲ ಕೆಲವು ಬರ್ತವೆ. ವೆಹಿಕಲ್ ಬರ್ತದೆ. ಸೊ ಇಂಥ ಬೇರೆ ಬೇರೆ ಪರ್ಟಿಕ್ಯುಲರ್ ಆಕ್ಟ್ ಬಂದಾಗ ನಿಮಗೆ ಹೇಳ್ತೀನಿ. ಎಸೆನ್ಷಿಯಲ್ ಕಮಾಂಡಿಟೀಸ್ ಆಕ್ಟ್ ಅಲ್ಲಿ ಏನ್ ಬರ್ತದೆ? ಅಕ್ಕಿ, ಗೋಧಿ, ಸೀಮೆ ಎಣ್ಣೆ, ಆಟೋ ರಿಕ್ಷಾ, ಇಂಥವೆಲ್ಲ ಪ್ರತಿಯೊಂದು ಒಂದೊಂದು ಬರ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಿದಾಗ ನಮ್ಮ ನ್ಯಾಯಾಲಯದಲ್ಲಿ ಹಲವಾರು ರೀತಿ ಕನ್ಸಿಡರ್ ಮಾಡಿ ನ್ಯಾಯಾಲಯ ಆದೇಶವನ್ನ ನೀಡುತ್ತದೆ. ಸೊ ವಾಟ್ ಈಸ್ ದ ಲೀಡಿಂಗ್ ಕೇಸ್ ಇನ್ ರೆಸ್ಪೆಕ್ಟ್ ಆಫ್ ಇಂಟ್ರಿಮ್ ಕಸ್ಟಡಿ ಅಂತ ಯಾರಾದ್ರೂ ಹೇಳ್ತೀರಾ? ಓದಿದವರಿದ್ರೆ, ಯಾವುದೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇಂಟ್ರಿಮ್ ಕಸ್ಟಡಿ ಬಗ್ಗೆ ಒಂದು ಲೀಡಿಂಗ್ ಕೇಸ್ ಇದೆ, ಯಾರು ಹೇಳ್ತೀರಿ? ಎಲ್ಲರೂ ದಯಮಾಡಿ ಪ್ಲೀಸ್ ನೋಟ್ ದಿ ಲೀಡಿಂಗ್ ಕೇಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಇಂಟ್ರಿಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿ. ಪ್ರಾಪರ್ಟಿ ಯಾವ ವೆಹಿಕಲ್ ಎಂಥದ್ದು ಅಂತಲ್ಲ ನಿಮ್ಗೆ ಹೇಳ್ತೀನಿ. 2002 SCC 10 ಪೇಜ್ ನಂಬರ್ 283
ಸುಂದರ್ಬಾಲ್ ಅಂಬಾಲಾಲ್ ದೇಸಾಯಿ, ದಯಮಾಡಿ ಎಲ್ಲರೂ ನೋಟ್ ಮಾಡ್ಕೋಬೇಕು, ಯಾಕೆಂದ್ರೆ ಇಟ್ ಇಸ್ ಎ ಲೀಡಿಂಗ್ ಕೇಸ್. ನೀವು ಈ ಕೇಸ್ನ ದಯಮಾಡಿ ಎಲ್ಲರೂ ಒಂದ್ಸಲ ಓದಿ. ಇವತ್ತು ಓದಕ್ಕಾಗದಿದ್ರು ಯಾವಾಗ್ಲಾದ್ರೂ ಒಂದನ್ನ ಓದಿ. ಈವನ್ ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಈ ಜಡ್ಜ್ಮೆಂಟ್ ಸಿಗ್ತದೆ, ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಒಂದು ಜಡ್ಜ್ಮೆಂಟ್ ನ ಜೆರಾಕ್ಸ್ ಮಾಡ್ಕೊಂಡು ತಮ್ಮ ಫೈಲ್ ಅಲ್ಲಿ ಇಟ್ಕೊಳ್ಳಿ. ಇದು ಯಾವಾಗ್ಲೂ ಒಂಥರ ಬೈಬಲ್ ಇದ್ದಾಗೆ. ರಿಪೀಟ್ ಮಾಡ್ತೀನಿ ನೋಡಿ. 2002 SCC bracket 10 page number 283 ಹೆಸರೇನಂದ್ರೆ ಸುಂದರ್ ಬಾಲ್ ಅಂಬಾಲಾಲ್ ದೇಸಾಯಿ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್. ಸೊ ಇದು ಲೀಡಿಂಗ್ ಕೇಸ್. ಈ ಕೇಸ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಸೊ ಸವರಲ್ ಗೈಡ್ ಲೈನ್ಸ್ ಆರ್ ಇಶ್ಯೂಡ್ ಬೈ ದಿ ಹಾನರಬಲ್ ಸುಪ್ರೀಂ ಕೋರ್ಟ್. ಈ ಕೇಸಲ್ಲಿ ತುಂಬಾ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಏನ್ ಗೈಡ್ ಲೈನ್ಸ್ ಕೊಟ್ಟವರಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಪ್ರಾಪರ್ಟಿನ ಡಿಸ್ಪೋಸ್ ಮಾಡಬೇಕು 451 457 ಅಲ್ಲಿ, ವಾಟ್ ಈಸ್ ದ ಎಸೆನ್ಷಿಯಲ್ ಫಾರ್ ಸ್ಪೀಡಿ ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟೀಸ್, ಅಂದ್ರೆ ತ್ವರಿತವಾಗಿ ಆ ಪ್ರಾಪರ್ಟಿಯ ಬಗ್ಗೆ ಆದೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿ. ಅದರಲ್ಲಿ ವಾಹನಗಳಿರ್ಬೋದು, ಕರೆನ್ಸಿ ನೋಟ್ಸ್ ಇರ್ಬೋದು, ನಂತರ ಚಿನ್ನ ವೈಡೂರ್ಯಗಳಿರ್ಬೋದು, ವ್ಯಾಲ್ಯೂಬಲ್ ಆರ್ಟಿಕಲ್ ಅಂಡ್ ಕರೆನ್ಸಿ ನೋಟ್ಸ್, ಲೈವ್ ಸ್ಟಾಕ್ಸ್, ವೆಹಿಕಲ್ಸ್ ಎಲ್ಲದ್ರ ಬಗ್ಗೆ ಹೇಳಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಫ್ ದ ಪ್ರಾಪರ್ಟಿ ಇಸ್ ಕೆಪ್ಟ್ ಇನ್ ಐಡಲ್ ಕಂಡೀಷನ್ ದ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಮೇ ಬಿ ಡಿಟರೇಟೆಡ್. ಅಂದ್ರೆ ಒಂದು ವಸ್ತುವನ್ನ ಹಾಗೇನೆ ಇಟ್ರೆ ಅದರ ಮೌಲ್ಯ ಕುಸಿತದೆ. ಒಂದು, ಅದು ಮಿಸ್ಯೂಸ್ ಆಗೋ ಸಾಧ್ಯತೆನೂ ಇರ್ತದೆ. ಎರಡು, ನಂತರ ಹೆಚ್ಚಿನ ಅವಧಿಯನ್ನು ತಗೊಂಡು 4-5 ವರ್ಷ ಬಿಟ್ರೆ ಆ ಒಂದು ವಸ್ತು ಉಪಯೋಗಕ್ಕೆ ಕಷ್ಟ ಆಗ್ತದೆ. ದೇ ಮೇ ಬಿ ಅನ್ಫಿಟ್ ಫಾರ್ ಫರ್ದರ್ ಯೂಸ್ ಅಂತ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಇಂಟ್ರಿಮ್ ಕಸ್ಟಡಿ ಪ್ರೊಸೆಸ್, ದ ನೆಕ್ಸ್ಟ್ ಒನ್ ಸ್ಟೇಜ್ ಇಸ್ ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟೀಸ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಟ್ರಯಲ್. ಅಂದ್ರೆ ಈ ಮುದ್ದೆ ಮಾಲುಗಳನ್ನ ವಿಲೇವಾರಿ ಮಾಡ್ತಕ್ಕಂಥ ವಿಧಾನ ನ್ಯಾಯಾಲಯದಲ್ಲಿ ತೀರ್ಪು ಆದ ನಂತರ ಯಾವ ರೀತಿ ಆಗ್ತದೆ. ಮೊದಲನೇದು ಇಂಟ್ರಿಮ್ ಕಸ್ಟಡಿ, ಅಂದ್ರೆ ಮಧ್ಯಂತರ ಆದೇಶದಲ್ಲಿ ನಮ್ಮ ಎಲ್ಲಾ ವಸ್ತುಗಳನ್ನು ನಾವು ತಗೊಂಡು ಹೋಗ್ತಕ್ಕಂಥದ್ದು. ಸೊ ಇಟ್ ಈಸ್ ಕಾಲ್ಡ್ ದಿ ಇಂಟ್ರಿಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿ. ಸೊ ಆಫ್ಟರ್ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್, it is a duty of the court to dispose the property in accordance with law. ಯಾವ್ಯಾವ ಲಾದಲ್ಲಿ ಏನೇನಿದೆ, ಯಾವ ರೀತಿ ಡಿಸ್ಪೋಸ್ ಮಾಡಬೇಕು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೆನ್ ಯು ಬಿಕಮ್ ಎ ಜಡ್ಜ್, ಯು ಮಸ್ಟ್ ವೆರಿ ವೆಲ್ ಅವೇರ್ ಅಬೌಟ್ ದಿಸ್ ಫ್ಯಾಕ್ಟ್. ವೆನ್ ಯು ಬಿಕಮ್ ಎ APP, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಜಡ್ಜ್ಮೆಂಟಲ್ ಇಲ್ಲ ಅಂತ ಹೇಳಿದ್ರೆ ನೀವು ನ್ಯಾಯಾಲಯದ ಗಮನಕ್ಕೆ ತರಬೇಕಾಗ್ತದೆ. ಸ್ವಾಮಿ, ಇಂಥ ಒಂದು ಪ್ರಾಪರ್ಟಿ ಇಂಟ್ರಿಮ್ ಕಸ್ಟಡಿ ಕೊಟ್ಟಿದ್ರಿ, ಫೈನಲ್ ಡಿಸ್ಪೋಸಲ್ ಇದರ ಮೇಲೆ ಆದೇಶ ಆಗಿಲ್ಲ, ದಯಮಾಡಿ ಆದೇಶ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಗಮನಕ್ಕೆ ನೀವು ತರಬೇಕಾಗ್ತದೆ. ಒಂದು ವೇಳೆ ನ್ಯಾಯಾಲಯ ಬಿಟ್ಟು ಹೋದ್ರೆ, ಯಾಕೆ ಅಂತ ಹೇಳಿದ್ರೆ ಇದು ಬರ್ತದೆ. ಅದೇ ಅಲ್ಲದೆ ವಕೀಲರು ಸಹ ಒಂದು ವೇಳೆ ಇಂಟ್ರಿಮ್ ಕಸ್ಟಡಿಲಿ ಯಾವುದೋ ವಾಹನ ತಗೊಂಡೋಗಿದ್ರಿ, ಚಿನ್ನ ಬೆಳ್ಳಿ ತಗೊಂಡೋಗಿದ್ರಿ, ಪಂಪ್ಸೆಟ್ ತಗೊಂಡೋಗಿದ್ರಿ, ವೆಹಿಕಲ್ ತಗೊಂಡೋಗಿದ್ರಿ, ಏನೋ ತಗೊಂಡೋಗಿರ್ತೀರಿ, ಫೈನಲ್ ಡಿಸ್ಪೋಸಲ್ ಆರ್ಡರ್ ಬೇಕು. ಇಟ್ ಇಸ್ ಓನ್ಲಿ ಇಂಟ್ರಿಮ್ ಕಸ್ಟಡಿ ಟಿಲ್ ದಿ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್. ವಾಟ್ ಎವರ್ ದಿ ಫೈನಲ್ ಡಿಸ್ಪೋಸಲ್, if the court is not passed any final disposal about the property, it is not become a legal. ನೀವು ಇಟ್ಕೊಳ್ಳೋಕೆ ಆಗಲ್ಲ. ನೀವೊಂದು ವಾಹನ ತಗೊಂಡಿರ್ತೀರಿ ಇಂಟ್ರಿಮ್ ಕಸ್ಟಡಿಲಿ, ಫೈನಲ್ ಡಿಸ್ಪೋಸಲ್ ಆರ್ಡರ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಡಿಸ್ಪೋಸಲ್ ಆಗ್ಬೇಕಲ್ಲ. ಇದು ನಿಮಗೆ ಕೊಟ್ಟಿದ್ಯೋ, ಸರ್ಕಾರಕ್ಕೆ ಕೊಟ್ಟಿದ್ಯೋ, ವಜಾ ಮಾಡ್ತೀವೋ, ಮುಟ್ಟುಗೋಲು ಹಾಕೊಳ್ತೀವೋ ಅಂತ ಹೇಳಿ ನ್ಯಾಯಾಲಯ ಹೇಳುವಂತ ಅವಕಾಶ ಇರ್ತದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಬರೀ ಎಕ್ಸಾಮ್ ಯೂಸ್ ಪರ್ಪಸ್ ಅಲ್ಲ ಇದು. ಅದಕ್ಕೆ ಹೇಳಿದ್ದು, ದಿಸ್ ಟಾಪಿಕ್ ಈಸ್ ನಾಟ್ ಓನ್ಲಿ ದ ಪರ್ಪಸ್ ಆಫ್ ಆಸ್ಪಿರೆಂಟ್ಸ್ ಆಫ್ ದಿ APP ಆರ್ ಸಿವಿಲ್ ಜಡ್ಜ್ ಎಕ್ಸಾಮ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಆಲ್ ಸೆಟ್ ಆಫ್ ಲೀಗಲ್ ಫೆಟರ್ನಿಟಿ. ಓಕೆ, ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟಿ ಹೇಗಾಗ್ತದೆ? ಸೊ ನೀವೆಲ್ಲ ಆರ್ಗ್ಯುಮೆಂಟ್ ಎಲ್ಲ ಮಾಡ್ತೀರಿ, ಜಡ್ಜ್ಮೆಂಟಿಗೆ ಕೇಸು ಪೋಸ್ಟ್ ಆಗ್ತದೆ.
after conclusion of the trial, court will post a for judgment. ನ್ಯಾಯಾಲಯ ತೀರ್ಪಿಗೆ ಆಗುತ್ತೆ. ಇದು ಕಂಪ್ಲೀಟ್ ಇಟ್ ಇಸ್ ಅ ಡೊಮೈನ್ ಆಫ್ ದಿ ಕೋರ್ಟ್. ಅಂದ್ರೆ ನ್ಯಾಯಾಧೀಶರು ಆದೇಶವನ್ನ ಮಾಡ್ತಾರೆ, ತೀರ್ಪನ್ನ ಮಾಡ್ತಾರೆ. ದಟ್ ಕೇಸ್ ದ ಅಕ್ಯೂಸ್ಡ್ ಮೇ ಬಿ ಅಕ್ವಿಟ್ ಆರ್ ಕನ್ವಿಕ್ಟ್, ಡಿಫರೆಂಟ್ ಮ್ಯಾಟರ್. ಬಟ್ ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟಿ ಮಸ್ಟ್ ಬಿ ಇನ್ ದಿ ಆಪರೇಟಿವ್ ಪೋರ್ಷನ್ ಆಫ್ ದ ಜಡ್ಜ್ಮೆಂಟ್. ಅಂದ್ರೆ ಅದ್ರ ಬಗ್ಗೆ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಬೇಕು. ತೀರ್ಪಿನ ಕೊನೆಯಲ್ಲಿ ಅಂದ್ರೆ ಆಪರೇಟಿವ್ ಪೋರ್ಷನ್ ಆಫ್ ದ ಜಡ್ಜ್ಮೆಂಟ್ ಅಲ್ಲಿ ನ್ಯಾಯಾಲಯವು ಒಂದು ಆದೇಶವನ್ನು ಮಾಡಬೇಕು. ಏನಂತ ಹೇಳಿದ್ರೆ, ಮಧ್ಯಂತರ ಆದೇಶ ಮಾಡಿದಂತ ಮುದ್ದೆಮಾಲು ಏನ್ ಮಾಡಬೇಕು, ವೆದರ್ ಇಂಟ್ರೀಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿ ಇಸ್ ಮೇಡ್ ಅಬ್ಸಲ್ಯೂಟ್ ಆರ್ somewhere else. If it is if the person is entitled to get the property, then court can made absolute to applicant. In case he is not entitled to get the property in final disposal, again that interim order may be revert in the final disposal. So ಇದು ತಮ್ಮ ಗಮನದಲ್ಲಿರಬೇಕು. ಆಪರೇಟಿವ್ ಪೋರ್ಷನ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿರ್ತಾರೆ, ಮಾಡಿದಾಗ ಪ್ರಾಪರ್ಟಿನ ಹೇಳಿರ್ತಾರೆ, ರಿಪೋರ್ಟ್ ಅನ್ನ ಮಾಡಿರ್ತಾರೆ, ಜಡ್ಜ್ಮೆಂಟ್ ಅಲ್ಲಿ ಆಪರೇಟಿವ್ ಪೋರ್ಷನ್ ಅಲ್ಲಿ ಬರೆದಿರ್ತಾರೆ. ಸೊ ದ disposal of the property after conclusion of the trial is related to section 452 of CRPC. Please open section 452 of CRPC. ಎಲ್ಲರೂ ದಯಮಾಡಿ ಸೆಕ್ಷನ್ 452 ಅನ್ನ ಓಪನ್ ಮಾಡಿ ನಿಮ್ಮ ಹತ್ರ ಬುಕ್ಸ್ ಇದ್ರೆ. ಯಾಕೆಂದ್ರೆ ನಿಮ್ ಕಕ್ಷಿದಾರರಿಗೆ ತಾವೇನಾದ್ರೂ 451 ಅಲ್ಲೋ 457 ಅಲ್ಲೋ ಅಪ್ಲಿಕೇಶನ್ ಹಾಕಿ ಪ್ರಾಪರ್ಟಿ ರಿಲೀಸ್ ಮಾಡ್ಕೊಟ್ಟಿದ್ರೆ ಅದು ಫೈನಲ್ ಆಗಲ್ಲ. ಫೈನಲ್ ಡಿಸ್ಪೋಸಲ್ ಏನಾಗುತ್ತೆ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆಗ ಅಲ್ಲಿ ಬರ್ತದೆ, ಒಂದ್ ವೇಳೆ ರಿಟರ್ನ್ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದು ಏನಾದ್ರು ಇರ್ತದೋ ಇಲ್ವೋ ನೀವು ನೋಡ್ಬೇಕಾಗ್ತದೆ. ಸೆಕ್ಷನ್ 451 ಆರ್ಡರ್ ಫಾರ್ ಕಸ್ಟಡಿ ಆರ್ 452 ಆರ್ಡರ್ ಫಾರ್ ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟಿ ಅಟ್ ದ ಕನ್ಕ್ಲೂಷನ್ ಆಫ್ ದ ಟ್ರಯಲ್. ಓಕೆ, ಏನಿದೆ ಅಲ್ಲಿ ಎಲ್ಲರೂ ದಯಮಾಡಿ ಸೆಕೆಂಡ್ ಲೈನ್ ಅಂಡರ್ಲೈನ್ ಮಾಡಿ. disposal by destruction, confiscation or delivery to any person. ಮೂರು ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿ, ನಿಮ್ಮ ಬುಕ್ಗಳಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. These 3 words are most important. ಯಾಕಂದ್ರೆ ಇವು ಎಂಟೈರ್ ಸೆಕ್ಷನ್ 452 ನಿಂತಿರೋದು ಆ 3 ವರ್ಡ್ಸ್ ಇಂದ. ಏನಾಗುತ್ತೆ, ಆಫ್ಟರ್ ಕನ್ಕ್ಲೂಷನ್ ಆಫ್ ದ ಟ್ರಯಲ್ ಅಂದ್ರೆ ನ್ಯಾಯಾಲಯ ಒಂದು ತೀರ್ಪನ್ನು ನೀಡುವಾಗ ಆ ಆರೋಪಿ ಶಿಕ್ಷೆಗೊಳಪಡಿಸಬಹುದು ಅಥವಾ ಬಿಡುಗಡೆ ಮಾಡಬಹುದು. ಆದ್ರೆ ಪ್ರಾಪರ್ಟಿ ಆಗಿದ್ದಂಥದ್ದು ಏನ್ ಮಾಡಬೇಕು, ನಿಮಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ. ಸಮ್ ಆಫ್ ದಿ ಪ್ರಾಪರ್ಟಿ ಮೇ ನಾಟ್ ಬಿ ರಿಲೀಸ್ ಡ್ಯೂರಿಂಗ್ ದಿ ಟ್ರಯಲ್. ಕೆಲವ್ರು ಬರೋದೇ ಇಲ್ಲ, ನನಗೆ ಬೇಡ, ನಾನು ರಿಲೀಸ್ ಮಾಡ್ಕೊಳ್ಳೋದು. ಚಿನ್ನ ಬೆಳ್ಳಿ ಸೀಸ್ ಮಾಡಿದಾಗ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ಪ್ರಾಪರ್ಟಿ ರಿಲೀಸ್ ಮಾಡ್ಕೊಳಕ್ಕೆ ಬರಲ್ಲ. ಯಾಕೆಂದ್ರೆ ನಾವು ಆಗ ಕೋರ್ಟಿಗೆ ತರಬೇಕಲ್ಲ ಸ್ವಾಮಿ, ನಮಗೆ ಬೇಡ ಅಲ್ಲೇ ಇರಲಿ ಅಂತ. ಅಂದ್ರೆ ಟ್ರಯಲಿಗೆ ತರಬೇಕು, ಐಡೆಂಟಿಫಿಕೇಶನ್ಗೆ ಬೇಕು. ಪ್ರತಿ ಸಲ ಅವ್ನು ಬಂದು ಹೋಗೋಕೆ ಅವನೇನ್ ಮಾಡ್ತಾನೆ, ನನಗೆ ಬೇಡ ಸ್ವಾಮಿ, ಫೈನಲ್ ಅಲ್ಲಿ ನೋಡ್ತೀನಿ. ಒಂದು ಕೆಲವು ಪ್ರಾಪರ್ಟಿನ ಇಂಟೆನ್ಷನ್ಲಿ ತಗೊಳ್ಳೋದು, ಕೆಲವರು ಸಮ್ ಆಫ್ ದಿ ಪರ್ಸನ್ ಈಸ್ ನಾಟ್ ಕ್ಲೈಮಿಂಗ್ ಎನಿ ಪ್ರಾಪರ್ಟಿ ಎಟ್ ಆಲ್. ಪ್ರಾಪರ್ಟಿ ಕ್ಲೈಮೇ ಮಾಡಲ್ಲ. ಏನ್ ಮಾಡಿರ್ತಾರೆ, ಗನ್ ಇರ್ತದೆ, ಬಟ್ಟೆಗಳಿರ್ತದೆ, ಕ್ಲಾತ್ ಇರ್ತದೆ, ಸೀಸ್ಡ್ ಮೊಬೈಲ್ಗಳಿರ್ತವೆ. ಥೆಫ್ಟ್ ಕೇಸಸ್ ಆಲ್ಮೋಸ್ಟ್ ಯಾರು ಕ್ಲೈಮೇ ಮಾಡಲ್ಲ, ಎಕ್ಸೆಪ್ಟ್ ಚಿನ್ನ ಬೆಳ್ಳಿ ಬಿಟ್ರೆ ಹೆಚ್ಚಿನದು ಯಾರು ಕ್ಲೈಮ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅನ್ನೊಂದು ಪರ್ಸನ್ ಇರ್ತಾರೆ, ಕೆಲವು ಕ್ಲೈಮ್ ಮಾಡ್ತಾರೆ, ಕೆಲವು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನ್ ಮಾಡ್ತಾರೆ, ಫಸ್ಟ್ ಈಸ್ there are 3 modes of disposal of the property at the time of conclusion of the trial. One is by destruction. Number 2, confiscation. Number 3, delivery to any person claiming to be entitled. ಅಂದ್ರೆ ಮೂರು ರೀತಿಯಲ್ಲಿ ಒಂದು ಪ್ರಾಪರ್ಟಿಯನ್ನ ವಿಲೇವಾರಿ ಮಾಡಬಹುದು, ಮುದ್ದೆ ಮಾಲುಗಳನ್ನ ವಿಲೇವಾರಿ ಆಗ. ನಂಬರ್ 1 ಡಿಸ್ಟ್ರಕ್ಷನ್ ಅಂದ್ರೆ ಏನು, ನಾಶಪಡಿಸ್ತಕ್ಕಂಥದ್ದು.
ನಾಶಪಡಿಸ್ತಕ್ಕಂಥದ್ದನ್ನ ಇಂಗ್ಲಿಷಲ್ಲಿ ಡಿಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಹೌ ಟು ಡಿಸ್ಟ್ರಾಕ್ಟ್, ವಾಟ್ ಆರ್ ದ ಪ್ರಾಪರ್ಟಿ ಟು ಬಿ ಡಿಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ಪ್ರಾಪರ್ಟೀಸ್ ಅಲ್ಲಿ ಒನ್ ಈಸ್ ವ್ಯಾಲ್ಯೂಯಬಲ್ ಪ್ರಾಪರ್ಟಿ, ಒನ್ ಈಸ್ ನಾನ್ ವ್ಯಾಲ್ಯೂಯಬಲ್. ಕೆಲವು ಬೆಲೆ ಬಾಳುವ ಪ್ರಾಪರ್ಟಿಗಳು ಇರ್ತವೆ, ಕೆಲವು ಬೆಲೆ ಬಾಳದ ವಸ್ತುಗಳು ಇರ್ತವೆ. ಇಂಥವನ್ನ ನಾವು ಅಲ್ಲಿ ನ್ಯಾಯಾಲಯ ಐಡೆಂಟಿಫೈ ಮಾಡ್ತದೆ. ಬೆಲೆ ಬಾಳದ ವಸ್ತುಗಳನ್ನ ಮಾತ್ರ ಡಿಸ್ಟ್ರಕ್ಷನ್ ಮಾಡಬೇಕು. ದ ಕೋರ್ಟ್ ಮಸ್ಟ್ ಡಿಸ್ಪೋಸ್ ದ ಪ್ರಾಪರ್ಟಿ ಬೈ ವೇ ಆಫ್ ಡಿಸ್ಟ್ರಕ್ಷನ್ ಓನ್ಲಿ ಆನ್ ದ ಪ್ರಾಪರ್ಟಿ ವಿಚ್ ಇಸ್ ವರ್ತ್ಲೆಸ್. ಅಂದ್ರೆ ಅವು ಉಪಯೋಗಕ್ಕೆ ಬರಲ್ಲ, ಅವು ಬೆಲೆನೂ ಬಾಳಲ್ಲ. ಎಂತವಂತವಂದ್ರೆ ಹೊಡೆದಾಟಕ್ಕೆ ಉಪಯೋಗಿಸಿದಂಥ ದೊಣ್ಣೆಗಳು, ಕೋಲು, ಕಲ್ಲು, ಪ್ಲಾಸ್ಟಿಕ್ಕು, ಸ್ಲಿಪ್ಪರು, ಹರಿದೋದಂಥ ಬಟ್ಟೆ, ಶರ್ಟು, ಟೋಪಿ ಅಲ್ವಾ, ಇಂಥವೆಲ್ಲ ನೀವೆಲ್ಲ ನೋಡಿದೀವಲ್ಲ. ಟೋಪಿ, ನಂತರ ಶೂಸು, ಒಂದೇ ಶೂಸ್ ಇರ್ತದೆ, ಎರಡು ಇರಲ್ಲ, ಅದು ಎರಡು ಸ್ಲಿಪ್ಪರ್ ಇರ್ತದೆ, ಒಂದು ಹರಿದೋಗ್ಬಿಟ್ಟಿರ್ತದೆ. ಅದನ್ನೇನ್ ಮಾಡೋದು ತಗೊಂಡೋಗಿ ಅಲ್ವಾ. ಶೂಸ್ ಒಳ್ಳೆ ರೆಬಾಕ್ ಶೂಸ್ ಇರ್ತದೆ ಒಂದೇ, ಆಗ ಏನ್ ಮಾಡಕ್ಕಾಗದೆ, ಇಟ್ಸ್ ಎ ವರ್ತ್ಲೆಸ್. ಸೊ ಇಟ್ ಕೆನಾಟ್ ಬಿ ಯೂಸ್ ಇನ್ ಫ್ಯೂಚರ್ ಆಲ್ಸೋ. ಇಂಥ ಪ್ರಾಪರ್ಟೀಸ್ ಅನ್ನ ದ ಕೋರ್ಟ್ ಮಸ್ಟ್ ಡಿಸ್ಪೋಸಲ್ ಬೈ ವೇ ಆಫ್ ಡಿಸ್ಟ್ರಕ್ಷನ್. ಇದು ನ್ಯಾಯಾಲಯದ ಕೆಲಸ. ನ್ಯಾಯಾಲಯ ಅದನ್ನ ಸಂಪೂರ್ಣ ನಾಶಪಡಿಸ್ತದೆ. ನಾಶಪಡಿಸೋದಕ್ಕೆ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಅವುಗಳನ್ನ ನಾಶಪಡಿಸಬೇಕು ಅಂತಕ್ಕಂಥದ್ದು ಕಾನೂನಿನಲ್ಲಿ ಇರುವಂತ ಅವಕಾಶ. ಇಂಥದ್ದು ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಹೇಳುತ್ತೆ. ಅದರಿಂದ CRPC ಇಸ್ ಆಲ್ವೇಸ್ ಇಂಟರ್ಲಿಂಕ್ ವಿತ್ ದಿ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ಸೊ ಅದು ಬ್ರೀಫ್ ಆಗಿ ನೀವು ತಿಳ್ಕೊಂಡು ಸಾಕು, ಅದು ಡೀಪ್ ಆಗಿ ಏನ್ ಬೇಡ. ಯಾಕಂದ್ರೆ ನ್ಯಾಯಾಧೀಶ ಆದ್ಮೇಲೆ ಅದನ್ನ ಡೀಪ್ ಆಗಿ ಯಾರು ಒಳ್ಳೆ ವ್ಯಾಲಿಡ್ ಕ್ವಶನ್ ಅನ್ನ ಕೇಳಿದರೆ, ನೋ ಡೌಟ್ ಆಲ್ ದೀಸ್ ಡಿಸ್ಪೋಸಲ್ ಮಸ್ಟ್ ಬಿ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಅಪೀಲ್ ಪೀರಿಯಡ್. ಕನ್ವಿಕ್ಷನ್ ಆಗಲಿ ಅಕ್ವಿಟಲ್ ಆಗಲಿ ಇವುಗಳನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ಆಫ್ಟರ್ ಕಂಪ್ಲೀಷನ್ ಆಫ್ ಅಪೀಲ್ ಪೀರಿಯಡ್. ಅಪೀಲ್ ಪೀರಿಯಡ್ ಆದ್ಮೇಲೆ ನ್ಯಾಯಾಲಯದಲ್ಲಿ ಅದಕ್ಕೊಂದು ರಿಜಿಸ್ಟರ್ ಇರ್ತದೆ. ಆ ರಿಜಿಸ್ಟರ್ ಪ್ರಕಾರ ಎಷ್ಟು ದಿವಸ ಕಳೆದಿದೆ ಅಂತ ನೋಡಿಕೊಂಡು ಕೌಂಟ್ ಮಾಡಿ ವಿಲೇವಾರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಪ್ರೋಸೆಸ್ ಕನ್ಫೆಸಿಕೇಶನ್. ಅಂದ್ರೆ ಸಾರಿ, ಅದಕ್ಕಿಂತ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ. ಕನ್ಫೆಸಿಕೇಶನ್ಗಿಂತ ಮೊದಲು, ಈಗ ಮೊದಲು ಡಿಸ್ಟ್ರಕ್ಷನ್ ಆಗಿದ್ದು ನಾಟ್ ವ್ಯಾಲ್ಯೂಯಬಲ್ ಪ್ರಾಪರ್ಟಿ. ಡಿಸ್ಟ್ರಕ್ಷನ್ ಆಗೋದು ಯಾವಾಗ್ಲೂ ವ್ಯಾಲ್ಯೂ ಇಲ್ದಂತ ಪ್ರಾಪರ್ಟಿನ ಡಿಸ್ಟ್ರಕ್ಟ್ ಮಾಡ್ತಾರೆ. ಇದನ್ನ ಆದ ನಂತರ ಉಳಿದಂತ ಪ್ರಾಪರ್ಟಿಗಳು ಯಾವುದು? ಒಂದೇ ಕೇಸಲ್ಲಿ 3 ತರ ಪ್ರಾಪರ್ಟಿ ಇರ್ತವೆ. ಒಂದು ವ್ಯಾಲ್ಯೂಯಬಲ್, ನಾನ್ ವ್ಯಾಲ್ಯೂಯಬಲ್, ಇನ್ನೊಂದು ರಿಟರ್ನ್ ಆಗುವ ಪ್ರಾಪರ್ಟಿ, 3. ಸೊ ಅಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಾಪರ್ಟಿನ ಕನ್ಫೆಸಿಕೇಟ್ ಮಾಡ್ತಾರೆ, ಕೆಲವೊಂದು ಪ್ರಾಪರ್ಟಿನ ಡಿಸ್ಟ್ರಕ್ಟ್ ಮಾಡ್ತಾರೆ, ಕೆಲವೊಂದು ಪ್ರಾಪರ್ಟಿನ ರಿಟರ್ನ್ ಮಾಡ್ತಾರೆ. 3 ಮಾಡೋದಕ್ಕೆ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಡಿಸ್ಟ್ರಕ್ಷನ್ ಮುಗೀತು, ಅದು ನ್ಯಾಯಾಲಯದ ಕೆಲಸ. ಡಿಸ್ಟ್ರಕ್ಷನ್ ನೆಕ್ಸ್ಟ್ ಇನ್ನೊಂದು ಮೋಡ್ ಏನಂದ್ರೆ, ಅನದರ್ ಮೋಡ್ ಫಾರ್ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಇಸ್ ರಿಟರ್ನ್ ಆರ್ ಡೆಲಿವರಿ ಆಫ್ ದಿ ಪ್ರಾಪರ್ಟಿ ಟು ದ ಪರ್ಸನ್ ಹೂ ಇಸ್ ಎಂಟೈಟಲ್ಡ್ ಟು ಗೆಟ್ ದ ಪ್ರಾಪರ್ಟಿ. ನಿಮಗಾಗ್ಲೇ ಹೇಳಿದೆ, ಕೆಲವೊಂದು ಪ್ರಾಪರ್ಟೀಸ್ ಅನ್ನ ಡ್ಯೂರಿಂಗ್ ದ ಟ್ರಯಲ್ ಆರ್ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ ಆರ್ ಟ್ರಯಲ್ they may not get the property at the time of trial because these are all some practical difficulties. They may not come forward for release the same. ಕೆಲವರು ಟ್ರಯಲ್ ಆದ್ಮೇಲೆ ತಗೊಳ್ತೀನಿ ಅಥವಾ ನಂದೇ ಪ್ರಾಪರ್ಟಿ ನ್ಯಾಯಾಲಯ ಕೊಡ್ತಾರೆ ಅಂತಕ್ಕಂಥದ್ದು ಇರ್ತದೆ. ಇಂಥ ಸಂದರ್ಭದಲ್ಲಿ some of the valuable property which is belongs to specific person, then that person is entitled for that property even without application. ಇದಕ್ಕೆ ಯಾವ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಎ ಲಾ ಲೇಡ್ ಡೌನ್ ಇನ್ ಸೆಕ್ಷನ್ 452 ಆಫ್ CRPC. ಇದನ್ನ ನ್ಯಾಯಾಲಯದ ಕೆಲಸ ಆಗಿರ್ತದೆ. ನ್ಯಾಯಾಲಯ ಆ ಒಂದು ವಸ್ತುವನ್ನ ಯಾರಿಗೆ ಸಂಬಂಧಿಸಿದ್ದು, ಯಾರು ಅದಕ್ಕೆ ಓನರ್, ಯಾರು ಅದಕ್ಕೆ ವಾರಿಸುದಾರರು, ಅವರಿಗೆ ಆ ಒಂದು ವಸ್ತುವನ್ನ ಕೊಡಬೇಕಾಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ.
ಈಗ ಹೇಳಿದೆ ನಿಮಗೆ, ಥೆಫ್ಟ್ ಕೇಸಲ್ಲಿ ಸಾಮಾನ್ಯವಾಗಿ ಬಂಗಾರದ ಬಳೆಗಳು ತಗೊಂಡೋಗಿರ್ತಾರೆ, ಕರಿಮಣಿ ಸರ, ಕಾಲ್ ಬೆಳೆ, ಕೈ ಬೆಳೆ ಇಂಥವೆಲ್ಲ ತಗೊಂಡೋಗಿ ಸೀಸ್ ಆಗಿದೆ. ಇಂಟ್ರಿಮ್ ಕಸ್ಟಡಿಗೆ ಅವ್ರ ಅಪ್ಲಿಕೇಶನ್ ಹಾಕೋದೇ ಇಲ್ಲ. ಆಗ ನ್ಯಾಯಾಲಯ ಕೆಲವು ಟೈಮು ಫೈನಲ್ ಬರೀ ಅಪ್ಲಿಕೇಶನ್ ಹಾಕಿ ಬಿಟ್ಟಿರ್ತಾರೆ, ಕೆಲವು ಅಪ್ಲಿಕೇಶನ್ ಹಾಕ್ತಾರೆ, ತಗೊಂಡೋಗಲ್ಲ. ಫೈನಲ್ ಡಿಸ್ಪೋಸಲ್ ಏನ್ ಮಾಡಬೇಕು ನ್ಯಾಯಾಲಯ? ಅದನ್ನ ನಿಜವಾಗಿ ಅವನು ಕಂಪ್ಲೇಂಟ್ ಆಗಿದ್ರೆ, ಅವನು ಅದನ್ನ ತಗೊಳಕ್ಕೆ ಅಧಿಕಾರ ಇದ್ರೆ, ದ ಕೋರ್ಟ್ ಮಸ್ಟ್ ರಿಟರ್ನ್ ದಟ್ ಪ್ರಾಪರ್ಟಿ ಟು ದಟ್ ಪರ್ಸನ್. ಅವ್ರಿಗೆ ಕೊಡ್ಲೇಬೇಕು, ರಿಟರ್ನ್ ಮಾಡಕ್ಕೆ ಆದೇಶ ಮಾಡಬೇಕು. ಒಂದು ಸಪೋಸ್ ಈ ಹಳ್ಳಿಗಳಲ್ಲೆಲ್ಲ ನೋಡ್ತೀವಿ, ಥೆಫ್ಟ್ ಕೇಸಲ್ಲಿ ಪಂಪ್ ಸೆಟ್ ಕತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಪೈಪ್ಗಳನ್ನೆಲ್ಲ ಕತ್ಕೊಂಡು ಹೋಗಿರ್ತಾರೆ, ಅವನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಅವನು ಎವಿಡೆನ್ಸ್ ಕೊಟ್ಟಿರ್ತಾನೆ ನ್ಯಾಯಾಲಯದಲ್ಲಿ. ಓಕೆ, ಅಕ್ವಿಟಲ್ಲು ಕನ್ವಿಕ್ಷನ್ ಡಿಫ್ರೆಂಟ್ ಮ್ಯಾಟರ್, ಬಟ್ ಅವನೇ ಅದರ ಮಾಲೀಕರು ಅನ್ನೋದು ಆ ನ್ಯಾಯಾಲಯಕ್ಕೆ ಪರಿಗಣನೆ ಬಂದಾಗ ದ ಕೋರ್ಟ್ ಮಸ್ಟ್ ರಿಟರ್ನ್ ದಟ್ ಪ್ರಾಪರ್ಟಿ ಟು ದಟ್ ಪರ್ಸನ್. ನೆಕ್ಸ್ಟ್ ವಾಹನಗಳು, ಕೆಲವು ಟೈಮ್ ವಾಹನಗಳನ್ನ ರಿಟರ್ನ್ ಮಾಡ್ತಾರೆ. ಡ್ಯೂರಿಂಗ್ ದ ಕ್ರೈಮ್ ಅಥವಾ ಡ್ಯೂರಿಂಗ್ ದಿ ಟ್ರಯಲ್ ದೇ ಮೇ ನಾಟ್ ಬಿ ಗೆಟ್ ದ ಪ್ರಾಪರ್ಟಿ ಇನ್ ಸವರಲ್ ರೀಸನ್. ಓಕೆ, ಇಂಥ ಸಂದರ್ಭದಲ್ಲಿ ಯಾರು ಅದಕ್ಕೆ RC ಓನರ್ ಇರ್ತಾನೆ ಅವರಿಗೆ ಅದನ್ನ ನ್ಯಾಯಾಲಯ ರಿಟರ್ನ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಎ ಸೆಕೆಂಡ್ ಮೋಡ್ ಆಫ್ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಆಫ್ಟರ್ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್. ಇದು ಸೆಕ್ಷನ್ 452 ಸಬ್ ಕ್ಲಾಸ್ 2 ಅಲ್ಲಿ ಇರ್ತದೆ. ವಿತ್ ಆರ್ ವಿತೌಟ್ ಕಂಡೀಷನ್. ಕೆಲವು ಟೈಮು ನ್ಯಾಯಾಲಯ ಕಂಡೀಷನ್ ಹಾಕಿ ಡಿಸ್ಪೋಸ್ ಮಾಡ್ಬೋದು, ಕಂಡೀಷನ್ ಹಾಕಿದ್ರು ಡಿಸ್ಪೋಸ್ ಮಾಡೋದು. ಯಾಕೆ ಕಂಡೀಷನ್ ಹಾಕ್ತಾರೆ ಅಂದ್ರೆ, ಕೆಲವು ಅಪೀಲ್ ಹೋದಾಗ ರಿವರ್ಟ್ ಆಗ್ಬಿಡ್ತವೆ ಕೇಸು. ಸೊ ಅಂತ ಸಂದರ್ಭದಲ್ಲಿ ದಿ ಅಪ್ಲಿಕೆಂಟ್ ಮಸ್ಟ್ ಪ್ರೊಡ್ಯೂಸ್ ದಿ ಪ್ರಾಪರ್ಟಿ ವೆನ್ ಎವರ್ ದ ಕೋರ್ಟ್ ಕಾಲ್ಡ್ ಅಂತ ಒಂದೊಂದ್ಸಲ ಕಂಡೀಷನ್ ಹಾಕ್ತಾರೆ. ಸೊ ಅಂತ ಕಂಡೀಷನ್ ಇದ್ದಾಗ ದೇ ಮಸ್ಟ್ ಅಬೈಡ್ ದಿ ಸೆಟ್ ಕಂಡೀಷನ್ಸ್. ಓಕೆ, ನೆಕ್ಸ್ಟ್ third mode of disposal of the property is concerned, and it is also very important to all, that is confiscation proceedings. There is confiscation. Confiscation, ಅದಕ್ಕೆ ಆ 3 ವರ್ಡ್ ಅನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ CRPC ಅಂತ ಹೇಳಿದ್ದು. Confiscation is also another mode of ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟಿ. ಏನು ಕನ್ಫಿಸಿಕೇಶನ್ ಅಂದ್ರೆ ಕನ್ನಡದಲ್ಲಿ ಅಂದ್ರೆ ಮುಟ್ಟುಗೋಲು ಹಾಕಿಕೊಳ್ಳೋದು, ಸರ್ಕಾರಕ್ಕೆ ಮುಟ್ಟುಗೋಲನ್ನ ಹಾಕೊಳ್ಳೋದು. ಸರ್ಕಾರ ಅಂದ್ರೆ ಯಾವುದು? ನಮ್ಮ ಸರ್ಕಾರಕ್ಕೆ, ನ್ಯಾಯಾಲಯಕ್ಕೆ ಅಂತ ಬರೆಯಲ್ಲ, ಎಲ್ಲೂ ಬರೋದಿಲ್ಲ. ಕನ್ಫಿಸಿಕೇಟ್ ಟು ದ ಸ್ಟೇಟ್ ಅಂತ ಹೇಳ್ತೀವಿ. ಅದರಲ್ಲಿ ವರ್ಡ್ ಇರೋದು ಕನ್ಫಿಸಿಕೇಟ್ ದ ಗವರ್ಮೆಂಟ್ ಆರ್ ಕನ್ಫಿಸಿಕೇಟ್ ಟು ದ ಸ್ಟೇಟ್. ಓಕೆ, ಯಾವ ರೀತಿ ಕನ್ಫಿಸಿಕೇಶನ್ ಮಾಡ್ತಾರೆ, ಯಾವ ಪ್ರಾಪರ್ಟಿನ ಕನ್ಫಿಸಿಕೇಟ್ ಮಾಡಬೇಕು, that is the most important. It is also very much necessary to mention in the operative portion of the judgment. ಒಬ್ರು ವಕೀಲರು ಕೇಳಿದಂಗೆ ಯಾವ ಕನ್ಫಿಸಿಕೇಶನ್ ಮಾಡ್ತಾರೆ? ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಅಪೀಲ್ ಪೀರಿಯಡ್. ಕನ್ಫಿಸಿಕೇಶನ್ ಮಾಡೋದು ಯಾವಾಗಲೂ ಆಫ್ಟರ್ ಕಂಪ್ಲೀಷನ್ ಆಫ್ ದ ಅಪೀಲ್ ಪೀರಿಯಡ್. ಇದು ಥರ್ಡ್ ಮೋಡ್. ಯಾಕೆ ಕನ್ಫಿಸಿಕೇಶನ್ ಮಾಡ್ತಾರೆ ಅಂದ್ರೆ, ಸಮ್ ಪ್ರಾಪರ್ಟೀಸ್ ವ್ಯಾಲ್ಯೂಯಬಲ್ ಅಂಡ್ ದ ಪರ್ಸನ್ ಈಸ್ ನಾಟ್ ಎಂಟೈಟಲ್. ಈ ವಸ್ತುವನ್ನ ಯಾರು ಪಡ್ಕೊಳ್ಳೋದಕ್ಕೆ ಮುಂದಕ್ಕೂ ಬರಲ್ಲ, ಅದಕ್ಕೆ ನ್ಯಾಯಾಲಯಕ್ಕೆ ಗಮನಕ್ಕೆ ಬರ್ತದೆ, ಇದು ಆ ವ್ಯಕ್ತಿ ಕೊಡಕ್ಕೂ ಆಗಲ್ಲ ಅಂತ. ಅಂಡರ್ ದಟ್ ಸರ್ಕಮ್ಸ್ಟೆನ್ಸ್ ದಿ ಕೋರ್ಟ್ ಕ್ಯಾನ್ ಕನ್ಫಿಸಿಕೇಟ್ ದಿ ಸೆಟ್ ಪ್ರಾಪರ್ಟೀಸ್. ಸೊ ಉದಾಹರಣೆಗೆ ಕೆಲವು ನ್ಯಾಯಾಲಯದಲ್ಲಿ ನೀವೆಲ್ಲ ನೋಡಿರ್ತೀರಿ, ಪಬ್ಲಿಕ್ ಆಕ್ಷನ್ ಮಾಡೋದು ನೋಡ್ತೀರಿ. ಪಬ್ಲಿಕ್ ಆಕ್ಷನ್ ಎಲ್ಲ ನೋಡ್ತಿರಲ್ಲ, ಒಂದ್ಸಲ ಒಂದೊಂದು ದಿವಸ ಮಾಡ್ತಾರೆ. ಕ್ರಿಮಿನಲ್ ಕೇಸ್ಗಳಲ್ಲಿ ನ್ಯಾಯಾಲಯದ ಹೊರ ಆವರಣದಲ್ಲಿ ಕೆಲವೊಂದು ಇಟ್ಟಿರ್ತಾರೆ. ಕತ್ತಿ, ದೊಣ್ಣೆ, ಗರ್ಗಸ, ಆಯ್ತಾ, ಪ್ಲಾಸ್ಟಿಕ್ ಬಕೆಟ್ಗಳು, ಚೇರ್ಗಳು, ಇಂಥವೆಲ್ಲ ಇಟ್ಟು ಆಕ್ಷನ್ ಸೇಲ್ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ? ಅದು ವ್ಯಾಲ್ಯೂಬಲ್. ಇಟ್ ಇಸ್ ಆಲ್ಸೋ ವ್ಯಾಲ್ಯೂಬಲ್, ಬಟ್ ಪರ್ಸನ್ಸ್ ಆರ್ ನಾಟ್ ಎಂಟೈಟಲ್. ಸಮ್ ಪರ್ಸನ್ಸ್ ಆರ್ ನಾಟ್ ಎಂಟೈಟಲ್ ಟು ಗೆಟ್ ದ ಪ್ರಾಪರ್ಟಿ. ಅಂಡರ್ ದಟ್ ಸರ್ಕಮ್ಸ್ಟೆನ್ಸ್ ಕೋರ್ಟ್ ಕ್ಯಾನಾಟ್ keep as it is in the court or in the police custody, but it must be disposal in accordance with law. ಅದಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಇದನ್ನ ಕನ್ಫಿಸಿಕೇಶನ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಫಸ್ಟ್ ಮುಟ್ಟುಗೋಲು ಆದೇಶವನ್ನ ನ್ಯಾಯಾಲಯ ಆದೇಶದಲ್ಲಿ ಬರೆದಿರ್ತಾರೆ. ಅದಾದ ನಂತರ ಆಫ್ಟರ್ ಕಂಪ್ಲೀಷನ್ ಆಫ್ ದ ಅಪೀಲ್ ಪೀರಿಯಡ್, 3 ತಿಂಗಳು ಎಷ್ಟು ತಿಂಗಳು ಅಪೀಲು, ಕನ್ವಿಕ್ಷನ್, ಅಕ್ವಿಟಲ್ ಆದ ನಂತರ, ಅಪೀಲ್ ಪೀರಿಯಡ್ ಆದ ನಂತರ ನ್ಯಾಯಾಲಯದಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ. ಒಂದು ನೋಟಿಫಿಕೇಶನ್ ಮಾಡಿರ್ತಾರೆ, ಸಾರ್ವಜನಿಕ ಹರಾಜು ಪ್ರಕಟಣೆ, ಪಬ್ಲಿಕ್ ಆಕ್ಷನ್ ನೋಟಿಫಿಕೇಶನ್ ಅಂತ ಮಾಡ್ತಾರೆ. ಅದನ್ನ ಮಾಡಿ
ನ್ಯಾಯಾಲಯದ ಹೊರಾವರಣದಲ್ಲಿ ಇದನ್ನ ಸಾರ್ವಜನಿಕ ಹರಾಜನ್ನ ಮಾಡಿ ಹೆಚ್ಚು ಬೆಲೆ ಹರಾಜಿಗೆ ಕೂಗಿದವನಿಗೆ ಅದನ್ನ ಕೊಟ್ಟು ಆದ್ರಿಂದ ಬಂದಂತ ಹಣವನ್ನ ನ್ಯಾಯಾಲಯದಲ್ಲಿ ಸರ್ಕಾರಕ್ಕೆ ಜಮಾ ಮಾಡಲಾಗ್ತದೆ. ಇಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, that is called confiscation proceeding. It is also the duty of the court to confiscate the said property whenever the person is not entitled or it is not possible to hand it over to certain person. So ಇದು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇರ್ತದೆ. ಇದರಿಂದ ಬಂದಂತ ಹಣವನ್ನ ನ್ಯಾಯಾಲಯಕ್ಕಾಗ್ಲಿ ನ್ಯಾಯಾಲಯ ಬೇರೆ ವಿಷಯಗಳಿಗಾಗ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇದನ್ನ ಸರ್ಕಾರಕ್ಕೆ ಜಮೆಯನ್ನ ಮಾಡಬೇಕಾಗ್ತದೆ, ಮಾಡ್ತಾರೆ. ಸೊ ಇದಾದ ನಂತರ ನ್ಯಾಯಾಲಯದಲ್ಲಿ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡಿ ಇಟ್ಕೊಳ್ತಾರೆ. ಇದು ಕನ್ಫೆಸಿಕೇಶನ್ ಆಗುವಂತ ವಿಷಯ. ಸೊ ಕೆಲವು ಟೈಮು ಕನ್ಫೆಸಿಕೇಶನ್ ಆಗಲ್ಲ. ಕೆಲವೊಂದು ವಿಷಯ ನಿಮ್ಗೆ ಎಂತವು ಅಂತ ಹೇಳ್ತೀನಿ. ಯಾವುದು ಕನ್ಫೆಸಿಕೇಟ್ ಆಗಲ್ಲ, ಕೆಲವು ಕನ್ಫೆಸಿಕೇಶನ್ ಮಾಡಕ್ಕಾಗಲ್ಲ. ಇವು ಮೂರು: ಒಂದು ಡಿಸ್ಪೋಸಲ್ ಬೈ ಡಿಸ್ಟ್ರಕ್ಷನ್, ನೆಕ್ಸ್ಟ್ ರಿಟರ್ನ್ ಆಫ್ ದಿ ಪ್ರಾಪರ್ಟಿ. ಕೆಲವು ಕನ್ಫೆಸಿಕೇಶನ್ ಮಾಡಕ್ಕಾಗಲ್ಲ. ಏನು ಕೆಲವು ಟೈಮು ಗೋಲ್ಡ್ ಅಂಡ್ ಸಿಲ್ವರ್ ಬಂದ್ಬಿಡ್ತದೆ. ಕೆಲವರು ಅರ್ಜಿದಾರರು ಬರಲ್ಲ, ಅರ್ಜಿದಾರ ಯಾರು ಅಂತ ಐಡೆಂಟಿಫೈ ಮಾಡಕ್ಕಾಗಲ್ಲ, ಕೇಸು ಡಿಸ್ಪೋಸಲ್ ಆಗೋಗ್ತದೆ, ವಾಪಸ್ ರಿಟರ್ನ್ ಮಾಡಕ್ಕಾಗಲ್ಲ, ಪಬ್ಲಿಕ್ ಆಕ್ಷನ್ ಮಾಡಂಗಿಲ್ಲ ಗೋಲ್ಡ್ ಅಂಡ್ ಸಿಲ್ವರ್ನ. ಕೆಲವು ಟೈಮ್ ಗೋಲ್ಡ್ ಅಂಡ್ ಸಿಲ್ವರ್ ಕಾಯಿನ್ ಬಂದಿರ್ತವೆ. ಸೊ ಕೋರ್ಟ್ ಕೆನಾಟ್ conduct or court cannot dispose the property by way of action sale. Gold and silver is concerned, the court must send to state mint. ಸರ್ಕಾರದ ಮಿಂಟ್ ಅಂತ ಹೇಳಿದ್ರು. ಮಿಂಟ್ ಅಂತ ಹೇಳೋದು ವರ್ಡ್ MINT ಅಂದ್ರೆ ಸರ್ಕಾರದಲ್ಲಿ ಒಂದು ಖಜಾನೆ ಇರ್ತದೆ. ಚಿನ್ನ ಬೆಳ್ಳಿ ಇರುವುದಕ್ಕೆ ಒಂದು ಖಜಾನೆ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಒಂದಿರ್ತದೆ. ಅಲ್ಲಿಗೆ ಕಳ್ಸಿಕೊಡ್ಬೇಕು. ಕೋರ್ಟ್ ಮಸ್ಟ್ ಸೆಂಡ್ ಟು ಮಿಂಟ್ ಮಾಸ್ಟರ್ ಅಂತ ಅವ್ರಿಗೆ ಅದಕ್ಕೆ ಇಟ್ಕೊಳ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾರೆ ಮಿಂಟ್ ಮಾಸ್ಟರ್. ಅಲ್ಲಿಗೆ ಕೋರ್ಟ್ ಮಸ್ಟ್ ಸೆಂಡ್ ಟು ದಟ್ ಗೋಲ್ಡ್ ಆರ್ ಸಿಲ್ವರ್ ದ ಮಿಂಟ್ ಮಾಸ್ಟರ್ ಫಾರ್ ಫರ್ದರ್ ಆಕ್ಷನ್. ಅಂದ್ರೆ ನ್ಯಾಯಾಲಯದಲ್ಲಿ ಅದನ್ನ ಇಟ್ಕೊಳಕ್ ಅವಕಾಶ ಇಲ್ಲ, ಪೊಲೀಸ್ನವ್ರಿಗೆ ಇಟ್ಕೊಳಕ್ ಅವಕಾಶ. ಕರೆನ್ಸಿ ನೋಟ್ ತುಂಬಾ ಹಾಟ್ ಇಶ್ಯೂ. ನಿಮ್ಗೆ ಹೇಳ್ತೀನಿ ನಮ್ಮಲ್ಲಿ ಕರೆನ್ಸಿ ನೋಟ್. ಅದಕ್ಕಿಂತ ಮೊದಲು ಕೌಂಟರ್ಫಿಟ್ ಕಾಯಿನ್ಸ್, ಕೌಂಟರ್ಫಿಟ್ ನೋಟ್ಸ್ ಅಂಡ್ ಕಾಯಿನ್ಸ್ ಬಂದ್ಬಿಡ್ತದೆ. ಇದು ಆಕ್ಷನ್ ಸೇಲ್ ಮಾಡಕ್ಕಾಗಲ್ಲ. ಕೆಲವು ಟೈಮ್ ಆಕ್ಷನ್ ಸೇಲ್ ಮಾಡಕ್ಕಾಗಲ್ಲ, ಕನ್ಫೆಸಿಕೇಶನ್ ಮಾಡಕ್ಕಾಗಲ್ಲ, ರಿಟರ್ನ್ ಮಾಡಕ್ಕಾಗಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಇಡಕ್ಕಾಗಲ್ಲ, ಕೋರ್ಟಲ್ಲಿ ಇಡಕ್ಕಾಗಲ್ಲ. ಏನ್ ಮಾಡ್ಬೇಕು ಹಾಗಾದ್ರೆ? ದಿ ಕೌಂಟರ್ಫಿಟ್ ಕಾಯಿನ್ಸ್ ಮಸ್ಟ್ ಬಿ ಫಾರ್ವರ್ಡ್ ಟು ದ ನಿಯರೆಸ್ಟ್ ಟ್ರೆಜರಿ ಆರ್ ಸಬ್ ಟ್ರೆಜರಿ. ಎಲ್ಲಿ ಕಳಿಸ್ಬೇಕು? ಮಿಂಟಿಗೆ ಕಳ್ಸಕ್ಕಾಗಲ್ಲ, ಅದು ಸರ್ಕಾರ ಒಂದು ಎಲ್ಲೆಲ್ಲೂ ಕಳ್ಸಕ್ಕಾಗಲ್ಲ. ಇಂಥವುಗಳನ್ನ ಕೌಂಟರ್ಫಿಟ್ ನೋಟ್ಸು, ಕೌಂಟರ್ಫಿಟ್ ಕಾಯಿನ್ಸ್ ಅನ್ನ ಸರ್ಕಾರದ ಟ್ರೆಜರಿಗೆ ಕಳಿಸ್ಬೇಕು. ಖಜಾನೆ, ಸರ್ಕಾರದ ಖಜಾನೆ, ನಿಯರೆಸ್ಟ್ ಖಜಾನೆಗೆ ಕಳಿಸ್ಬೇಕು. ಇಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ರೂಲ್ 17D ಆಫ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ನೋಟ್ ಮಾಡಿ ಇಟ್ಕೊಳ್ಳಿ, 17D ಆಫ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ಇದಾದ್ಮೇಲೆ ಕೆಲವೊಂದು ಇರ್ತವೆ. ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್, ಮದ್ದು ಗುಂಡುಗಳು. ಇವು ಎಂತೆಂತ ಕೇಸಲ್ಲಿ ಬರ್ತದೆ ಅಂತ ಹೇಳ್ತೀನಿ. ಕೆಲವು ಗನ್ ಅಂಡ್ ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್, ಮದ್ದು ಗುಂಡುಗಳನ್ನ ಸೀಸ್ ಮಾಡ್ತಾರೆ. ಕೆಲವು ನನಗೆ ಕುಡಿತ ಅರ್ಜಿ ಹಾಕ್ತಾನೆ, ಕೆಲವು ಗನ್ಸ್ ಅನ್ನ ರಿಲೀಸ್ ಮಾಡ್ಬೋದು. ಮದ್ದು ಗುಂಡುಗಳಂತ ಬರ್ತದೆ, ಅದಕ್ಕೆ ತಕ್ಕಂತ ಕನ್ನಡದಲ್ಲಿ ಮದ್ದು ಗುಂಡುಗಳು ಅಂತ ಹೇಳ್ತಾರೆ. ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಏನ್ ಮಾಡೋದು? ಪೊಲೀಸ್ನವ್ರಿಗೆ ಕೊಟ್ಬಿಡೋದ? ಗೌರ್ಮೆಂಟಿಗೆ ಕಳ್ಸಕ್ಕಾಗುತ್ತಾ? ಎಲ್ಲಿ ಕಳಿಸೋದು? ಇಟ್ ಈಸ್ ಆಲ್ಸೋ ದ ಕೋರ್ಟ್ ಮಸ್ಟ್ ಸೆಂಡ್ ಟು ಆರ್ಸೆನಲ್, ಅಂದ್ರೆ ಮದ್ದುಗುಂಡುಗಳ ಸಂಗ್ರಹಾಲಯ. ಮದ್ದುಗುಂಡುಗಳ ಸಂಗ್ರಹಾಲಯ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಕಮಿಂಗ್ ಅಂಡರ್ ದಿ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್. ಮದ್ದುಗುಂಡುಗಳನ್ನ ಸಂಗ್ರಹ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರ್ತದೆ ಸರ್ಕಾರದಲ್ಲಿ. ಅದಕ್ಕೆ ಹೇಳೋದು ಆರ್ಸೆನಲ್ ಅಂತ, ಗೌರ್ಮೆಂಟ್ ಆರ್ಸೆನಲ್ ಅಂತ ಹೇಳ್ತಾರೆ. ಅಲ್ಲಿಗೆ ಕಳಿಸ್ಬೇಕಾಗ್ತದೆ. ನೀವು APPಗಳಾದ್ರೆ ಇವೆಲ್ಲ ನೋಡ್ತಾ ಇರ್ಬೇಕಾಗ್ತದೆ. ಮತ್ತೆ ಬರೀ ಜಡ್ಜ್ಮೆಂಟ್ ತಗೊಂಡು ಲಾಸ್ಟಿಗೆ ಒಪಿನಿಯನ್ ಬರಿತಾ ಇರ್ತಾರೆ. ಅದರಲ್ಲಿ ಈ ಪ್ರಾಪರ್ಟಿ ಇದೆಯೋ, ಇದನ್ನ ಕಳಿಸಿದಾರೋ, ಬಿಟ್ಟಿದಾರೋ, ಅಥವಾ ಕಳಿಸ್ಲಿಲ್ಲ ಅಂದ್ರೆ ಪುನಃ ಅರ್ಜಿ ಹಾಕಿ ನ್ಯಾಯಾಲಯದಲ್ಲಿ ಹೇಳೋದಕ್ಕೆ ಅವಕಾಶ ಇರ್ತದೆ.
ಅದಕ್ಕಿಂತ ಮೊದಲಿಗೂ ಗೊತ್ತಿರಬೇಕು ಅಂತ ಹೇಳಿದ್ರು. ಇಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ರೂಲ್ 17D. ಇದನ್ನು ನಿಮ್ಗೆ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಂದ್ರೆ ಕರೆನ್ಸಿ ನೋಟ್. ಕರೆನ್ಸಿ ನೋಟ್ನ ಹೆಂಗ್ ಡಿಸ್ಪೋಸ್ ಮಾಡೋದು? ಯಾರಾದ್ರೂ ಒಬ್ಬರಾದ್ರೂ ಅಪ್ಲಿಕೇಶನ್ ಹಾಕಿದಿರಾ ಅಥವಾ ತಗೊಂಡಿದ್ದೀರಾ ಕರೆನ್ಸಿ ನೋಟು? ಹೇಳ್ಬೋದಾ? ಸರ್ ತೆಗೆದುಕೊಂಡಿದ್ದೇವೆ. ಹೌದಾ? ಯಾವಾಗ? ಇತ್ತೀಚೆಗೆ? ಇಲ್ಲ ಸರ್, ತುಂಬಾ ಒಂದು 10 ವರ್ಷ ಆಯ್ತು ಸರ್. 10 years. 10 ವರ್ಷದಿಂದ ಇರುವ ರೀತಿ ಬೇರೆ. ಈಗ ಆಫ್ಟರ್ ಪ್ರಾಹಿಬಿಷನ್ ಡಿನಾಮಿನೇಷನ್ ಯಾವುದು 1500 ಎಲ್ಲ ಹೋದ್ಮೇಲೆ ಯಾವ ರೀತಿ ಕರೆನ್ಸಿ ನೋಟ್ಗಳನ್ನ ನಾವು ಡಿಸ್ಪೋಸ್ ಮಾಡಬೇಕು? ಸಪೋಸ್ ನಿಮ್ಮ ಕಕ್ಷಿದಾರ ಅಥವಾ ಒನ್ ಆಫ್ ದಿ ಕ್ಲೈಂಟ್ ಆರ್ ಒನ್ ಆಫ್ ದಿ ಪರ್ಸನ್ ಈಸ್ ಎಂಟೈಟಲ್ಡ್ ಟು ಗೆಟ್ ದಿ ಕರೆನ್ಸಿ ನೋಟ್, ಬಟ್ ಇಟ್ ಈಸ್ ಬ್ಯಾನ್ಡ್. 2000 ನೋಟು, 1000 ನೋಟ್, ಇವೆಲ್ಲ ಬ್ಯಾನ್ ಆಗಿತ್ತು, ತಮಗೆ ಗೊತ್ತಿದೆಯಲ್ಲ. ಸಪೋಸ್ ಇಂಥದ್ದು ಲಕ್ಷಗಟ್ಟಲೆ ನಮ್ಮ ನ್ಯಾಯಾಲಯಗಳಲ್ಲಿ ಇದಾವೆ. ಎಷ್ಟೋ ನ್ಯಾಯಾಲಯಗಳನ್ನು ನೋಡೋದು. Suppose if the person is entitled to get the set notes, but now it is not valuable, then what is the procedure to be followed? ಯಾವ ರೀತಿ ನೀವು ಕರೆನ್ಸಿ ನೋಟ್ನ ತಗೋಬಹುದು? ಸಪೋಸ್ ನಿಮ್ಮ ಕಕ್ಷಿದಾರನೇ ಅಂತ ಇಟ್ಕೊಳ್ಳಿ, ಒಬ್ಬ ಒಳ್ಳೆ ಅವನ ಮನೆಯಿಂದ 1 ಲಕ್ಷ ಕಳ್ತನ ಆಗೋಯ್ತು, ಅದೆಲ್ಲ 2000 ನೋಟ್. ಅವ್ನ ನ್ಯಾಯಾಲಯದಲ್ಲಿ ಅವನಿಗೆ ಅದು ಅವಂದೇ ಅಂತನೂ ಆಗುತ್ತೆ, ನ್ಯಾಯಾಲಯದಲ್ಲಿ ರಿಟರ್ನ್ ಮಾಡೋದಕ್ಕೆ ಆದೇಶ ಆಗುತ್ತೆ. ಬಟ್ ಹೌ ಟು ವ್ಯಾಲ್ಯೂ ಆಫ್ಟರ್ 2016? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವನ್ ಆಲ್ಸೋ ಕೋರ್ಟ್ ಅಲ್ಲೂ ಯಾವ ರೀತಿ ಡಿಸ್ಪೋಸಲ್ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೊಂದು ನೋಟಿಫಿಕೇಶನ್ ದಯಮಾಡಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಅಂಡ್ ಆಕ್ಟ್ ಆಲ್ಸೋ ದ ಸ್ಪೆಸಿಫೈಡ್ ಬ್ಯಾಂಕ್ ನೋಟ್ಸ್ ಬ್ರಾಕೆಟ್ ಅಲ್ಲಿ ಸೆಸೇಷನ್ ಆಫ್ ಲಯಬಿಲಿಟೀಸ್. ನೋಡಿ, ಕಾಣಿಸ್ತಾ ನೋಡ್ಕೊಳ್ಳಿ ಎಲ್ರಿಗೂ. ಇದೊಂದು ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲಿ. ಇಲ್ಲ ಸರ್, ಕಾಣಿಸ್ತಿಲ್ಲ ಸರ್. ಈಗ ಓಕೆ ಸರ್, ಓಕೆ ಸರ್, ಕಾಣಿಸುತ್ತಾ? ಎಸ್ ಸರ್. ದ ಸ್ಪೆಸಿಫೈಡ್ ಬ್ಯಾಂಕ್ ನೋಟ್ಸ್. ಎಸ್ ಸರ್. ಓಕೆ. The specified bank notes bracket cessation of liabilities bracket close Act 2017. This is one of the government act passed after denomination. ಈ ನವೆಂಬರ್ ಅಥವಾ ಡಿಸೆಂಬರ್ 2016 ಅಲ್ಲಿ ನೋಟ್ ಬ್ಯಾನ್ ಆದ್ಮೇಲೆ ಸೀಸ್ ಮಾಡಿದಂತ ನೋಟ್ಗಳ ಕತೆ ಏನು? ಬೇರೆಯವ್ರು ಏನಾರು ಮಾಡ್ಕೊಳ್ಳಿ, ನ್ಯಾಯಾಲಯದಲ್ಲಿ ಸೀಸ್ ಆಗಿದಾವೆ, ಪೊಲೀಸ್ ಕಸ್ಟಡಿಲಿ ಇದಾವೆ. ಈಗ ಅವ್ರು ಏನ್ ಮಾಡ್ಬೇಕು, ಅದ್ರ ವ್ಯಾಲ್ಯೂ ಏನು, ಹೌ ಟು ಡಿಸ್ಪೋಸಲ್ ಅಂತಕ್ಕೋಸ್ಕರನೇ ದಟ್ ರೂಲ್ಸ್ ಇಸ್ ಫ್ರೇಮ್ಡ್. ಅಕಾರ್ಡಿಂಗ್ ಟು ದಟ್ ರೂಲ್ 4 ನಿಮ್ಗೆ ಯಾರಿಗ ಒಬ್ರಿಗೆ ವಾಟ್ಸಪ್ ಕಳಿಸ್ತೀನಿ, ನೀವೆಲ್ಲ ಶೇರ್. ರೂಲ್ 4 ಸಬ್ ಕ್ಲಾಸ್ 2 ಅಲ್ಲಿ ಇದೆ. ನಾನೇ ಓದ್ಬಿಡ್ತೀನಿ, ಯಾಕೆಂದ್ರೆ ನನ್ನ ಹತ್ರನೇ ಇದೆ. ಯಾರ ಹತ್ರನಾರು ಇದೆಯಾ? ಇರಕ್ಕೆ ಕೆಲವರು ಇಟ್ಕೊಂಡಿರ್ಬೋದು. ನೋಡಿ, ಹಾಗೇನೆ ಜಸ್ಟ್ ಫಾಲೋ ಮೈ ವರ್ಡ್ಸ್. ಇದನ್ನ ವರ್ಡ್ಸ್ ಅನ್ನ ನೀವು ಫಾಲೋ ಅಪ್ ಮಾಡಿ. ದ ರಿಸರ್ವ್ ಬ್ಯಾಂಕ್ ಮೇ ಇಟ್ ಸ್ಯಾಟಿಸ್ಫೈಡ್ ಆಫ್ಟರ್ ಮೇಕಿಂಗ್ ಸಚ್ ವೆರಿಫಿಕೇಶನ್ ಇಟ್ ಮೇ ಕನ್ಸಿಡರ್ ನೆಸೆಸರಿ ದಟ್ ದ ರೀಸನ್ ಫಾರ್ ಫೇಲ್ಯೂರ್ ಟು ಡಿಪಾಸಿಟ್ ದ ನೋಟ್ಸ್ ವಿತ್ ಇನ್ period specified in the notification referred in subsection 3 or genuine, credit the value of the notes in is known your customer complaint bank account in such a manner as may be specified. Admele any person on or before 30th December 2016 such specified bank notes may be tendered at any office of Reserve Bank specified under subsection 1, section 4 of the Act, or national bank designated by the Reserve Bank for the said purpose. In case of, ನೋಡಿ ಇದು ನಿಮಗೆ ಯಾರಿಗೆ ವಾಪಸ್ಸು ಯಾರು ನೋಟ್ಗಳನ್ನ ತಾಳಕ್ಕೆ ಅಥವಾ ನೋಟ್ಗಳು ಡಿಪಾಸಿಟ್ ಆಗಿದ್ರೆ ಯಾರನ್ನು ತಗೋಬೇಕು ಅವರಿಗೆ.
In case of confiscated specified banknotes are written by the court to the person who is a party in the case pending before the court, then such person shall be entitled or on production of the direction of the court to deposit or exchange of such specified banknote shall be in number of which have been noted by the law enforcement agency which is confiscated or produced them before the court or mentioned in the direction of the court. ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಇಲ್ಲ ಗೊತ್ತಾಗಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಹೇಗೆ ಅಂತ. ಸಿ ಆಫ್ಟರ್ ಕನ್ಫೆಸಿಕೇಶನ್ ಆಫ್ ದಿ, ಸಪೋಸ್ ಈಗ ಕನ್ನಡದಲ್ಲಿ ಹೇಳ್ಬಿಡ್ತೀವಿ, ಈ ನೋಟುಗಳು ಬ್ಯಾನ್ ಆದ ನಂತರ ಆ ನೋಟುಗಳು ನ್ಯಾಯಾಲಯದಲ್ಲಿ 30/12/2016 ಮೊದಲು 30/12/2016 ಮೊದಲು ಅಂತ ನೋಟುಗಳು ಸೀಸ್ ಆಗಿದ್ರೆ, ಅಂತ ನೋಟುಗಳು ಸೀಸ್ ಆಗಿದ್ದನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ಅಥವಾ ಪೊಲೀಸ್ನವರು ಸೀಸ್ ಮಾಡಿ ತಮ್ಮಲ್ಲೇ ಇಟ್ಕೊಂಡು ಮುಂದೆ ದಿವಸ ಹಾಜರುಪಡಿಸಿದ್ರೆ ಅಥವಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ಅಂತ ವ್ಯಕ್ತಿ ವಾಪಸ್ಸು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹೇಗೆ ಅವಕಾಶ ಇದೆ? ಆ ನ್ಯಾಯಾಲಯ ಅದನ್ನ ಜಡ್ಜ್ಮೆಂಟ್ ಮಾಡುವಾಗ ದೀಸ್ ಆರ್ ದಿ ನೋಟ್ಸ್ ಆರ್ ಎಂಟೈಟಲ್ ಬೈ ದಿ ಸೋ ಅಂಡ್ ಸೋ ಅಂತ ಪರ್ಸನ್ ಅಂತ ಬರೆದಿದ್ರೆ ಆ ವ್ಯಕ್ತಿ ಆ ನ್ಯಾಯಾಲಯದ ಆದೇಶ ಮತ್ತು ಆ ಹಳೆಯ ನೋಟುಗಳನ್ನ ತೆಗೆದುಕೊಂಡು ರಿಸರ್ವ್ ಬ್ಯಾಂಕ್ ಬ್ರಾಂಚಿಗೆ ಕೊಡಬಹುದು, ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಅದಕ್ಕೆ ಡಿಪಾಸಿಟ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಒಂದು ಅವಕಾಶ. ಎರಡನೇದು, ಆ ನೋಟುಗಳು ನೋಟುಗಳನ್ನ ವಾಪಸ್ಸು ಕೊಡೋದಕ್ಕೆ ಅವಕಾಶ ನ್ಯಾಯಾಲಯದಲ್ಲಿ. ಒಂದು, ನೋಟುಗಳನ್ನ ಕನ್ಫೆಸಿಕೇಟ್ ಅಂದ್ರೆ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಎರಡು ಅವಕಾಶ ಇದೆ. ನಿಮ್ಗೆ ಹೇಳಿದಂಗೆ ಇಟ್ ಇಸ್ ಆಲ್ಸೋ ಡಿಸ್ಪೋಸಲ್. ಇಫ್ ಇಟ್ ಇಸ್ ಅ ಕನ್ಫೆಸಿಕೇಟೆಡ್ ಅಂದ್ರೆ ನ್ಯಾಯಾಲಯ ಮುಟ್ಟುಗೋಲು ಹಾಕೊಂಡ್ರೆ ಅದನ್ನ ನ್ಯಾಯಾಲಯವೇ ನೇರವಾಗಿ ರಿಸರ್ವ್ ಬ್ಯಾಂಕ್ ಬ್ರಾಂಚಿಗೆ ಕಳಿಸೋದಕ್ಕೆ ಅವಕಾಶ ಇದೆ. ಇದು ನ್ಯಾಯಾಲಯದ ಕೆಲಸ. ಒಂದು ವೇಳೆ ನೋಟುಗಳನ್ನ ಇಂಥ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ಆದೇಶ ಮಾಡಿದ್ರೆ ಆ ವ್ಯಕ್ತಿ ಆ ಸೀಸ್ ಆದಂತ 2000 ನೋಟ್ ಆಗ್ಲಿ 1000 ನೋಟ್ ಆಗ್ಲಿ ವಾಪಸ್ ಪಡ್ಕೊಂಡು ನ್ಯಾಯಾಲಯದಿಂದ ಹತ್ತಿರದ ರಿಸರ್ವ್ ಬ್ಯಾಂಕ್ ಬ್ರಾಂಚಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆ. ಓಕೆನಾ? ಕ್ಲಿಯರ್ ಇದೆಯಾ? ಇದು ಸ್ವಲ್ಪ ನೋಡಿ ಮಾಡಿ ನ್ಯಾಯಾಲಯದ ಆದೇಶವನ್ನು ಪಡೆದುಕೊಂಡು ನೀವು ಹಾಜರುಪಡಿಸಬೇಕಾಗ್ತದೆ. ಇದು ಒಂದು. ಸೊ ಬ್ಯಾಂಕ್ ನೋಟ್ಸ್ is concerned is the two way. One is confiscated and one is returned to the person. ಸೊ ಪರ್ಸನ್ ತಗೊಳ್ಬೇಕು ಅಂದ್ರೆ ಇದೇ ಪ್ರೊಸೀಜರ್ ಮಾಡಬೇಕು. ಈ ನೋಟಿಫಿಕೇಶನ್ ಇದು ಕ್ಲಾಸ್ ಆದ್ಮೇಲೆ ಇದೆರಡು ನೋಟಿಫಿಕೇಶನ್ ನ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಯಾರಿಗಾರು ಒಬ್ರಿಗೆ, ನೀವು ಅದನ್ನ ಶೇರ್ ಮಾಡ್ಕೋಬಹುದು, ಏನ್ ತೊಂದರೆ. ಸಮ್ ಆಫ್ ದಿ ಡಿಸ್ಪೋಸಲ್ ಆಫ್ ಪ್ರಾಪರ್ಟೀಸ್ ಯಾಕೆ ಮಾಡ್ತಾರೆ? ಅನದರ್ ಸೆಕ್ಷನ್ ರಿಲೇಟೆಡ್ ಟು ಸೆಕ್ಷನ್ 455. ಯಾರಾದರೂ ಸೆಕ್ಷನ್ ಇದ್ರೆ ಇಟ್ಕೊಳ್ಳಿ. CRPC ಇದೆಯಾ ನೋಡಿ, ಸೆಕ್ಷನ್ 455. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಡ್ ಆಫ್ ಡಿಸ್ಪೋಸಲ್ ಆಫ್ ದಿ ಪ್ರಾಪರ್ಟಿ. ಇದರ ಸೆಕ್ಷನ್ 455 ನ ನೀವು ಓದ್ಕೊಳ್ಳಿ, ಹಾಗೆ ಬ್ರೀಫ್ ಆಗಿ ಹೇಳ್ತೀನಿ. ಇನ್ ಕೇಸ್ ಆನ್ ಕನ್ವಿಕ್ಷನ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ವರ್ಡ್ ಇಸ್ ಆನ್ ಕನ್ವಿಕ್ಷನ್. On conviction of section 292, 293, 501, 502 of IPC. ಏನು 292, 293 IPC ಅಫೆನ್ಸ್ ಏನಿರ್ತದೆ? ಅಬ್ಸಿನಿ ಆರ್ಟಿಕಲ್ಸ್ ಬಗ್ಗೆ. ಅಂದ್ರೆ ಅಬ್ಸಿನಿ ಆರ್ಟಿಕಲ್ಸ್ ಅಂದ್ರೆ ನೀಲಿ ಚಿತ್ರಗಳು, ಸಿಡಿಗಳು, ವಿಡಿಯೋಗಳು, ಪುಸ್ತಕಗಳು, ಇದು ಮಾರಾಟ ಅಥವಾ ನೋಡೋದು, ಫಿಲ್ಮ್ ಥಿಯೇಟರ್ ಅಲ್ಲಿ ಸೀಸ್ ಮಾಡ್ತಕ್ಕಂಥದ್ದೆಲ್ಲ ಇದೆಯಲ್ಲ, ಅವುಗಳನ್ನು ಅಬ್ಸಿನಿಯ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಟು ಸೆಕ್ಷನ್ 292 and 293 ರಿಲೇಟೆಡ್ ಟು ದಟ್ ಅಫೆನ್ಸ್.
ಸೆಕ್ಷನ್ 502 ಯಾವುದಕ್ಕೆ ಯಾವ್ದು ಬರ್ತದೆ? ಡಿಫಾಮೇಶನ್ ಸರ್. ಹಾ, ಡಿಫಾಮೇಷನ್ಗೆ ಸಂಬಂಧಪಟ್ಟಂಥದ್ದು ಸೆಕ್ಷನ್ 499 to 502 ವರೆಗೆ ಬರ್ತದೆ. ಇಂಥ ಸಂದರ್ಭಗಳಲ್ಲಿ ಕೇಸು ಕನ್ವಿಕ್ಷನ್ ಆದ್ರೆ ಅಲ್ಲಿರುವಂತ ಪ್ರಾಪರ್ಟೀಸ್ ಅನ್ನ ಏನ್ ಮಾಡೋದು? ಕೆಲವು CD ಇರ್ತದೆ, ಪೆನ್ ಡ್ರೈವ್ ಇರ್ತದೆ, ಬುಕ್ಸ್ ಇರ್ತವೆ, ಏನ್ ಮಾಡೋದು? ಯಾರಿಗೆ ರಿಟರ್ನ್ ಮಾಡಕ್ಕಾಗಲ್ಲ. ಅವು ರಿಟರ್ನ್ ಮಾಡಿದ್ರೆ ಏನಂತಾರೆ, ಪುನಃ ದೇ ವಿಲ್ ಯೂಸ್ ಫಾರ್ ಫರ್ದರ್ ಕಮಿಷನ್ ಆಫ್ ದಿ ಅಫೆನ್ಸ್ ಇಫ್ ಸಮ್ ಪ್ರಾಪರ್ಟೀಸ್ ಆರ್ ರಿಲೇಟೆಡ್ ಟು ಡಿಫಾಮೇಷನ್ ಅಲ್ವಾ? ಮಾನಹಾನಿಗೆ ಸಂಬಂಧಪಟ್ಟಂತ ಕೇಸ್ಗಳಲ್ಲಿ ಕನ್ವಿಕ್ಷನ್ ಆದ್ರೆ ಅಂತ ಬಂಡ್ಲುಗಟ್ಲೆ ಪೇಪರ್ಸ್ ಇರ್ತದೆ, ಬಂಡ್ಲುಗಟ್ಲೆ ಬುಕ್ಸ್ ಇರ್ತದೆ. ಏನ್ ಮಾಡ್ತಾರೆ ಅದನ್ನ? ದೇ ಮಸ್ಟ್ ಡಿಸ್ಪೋಸ್, ದೇ ಮಸ್ಟ್ ಬಿ ಡಿಸ್ಟ್ರಾಯ್. ಅಲ್ಲೇನ್ ಹೇಳ್ತದೆ? ಕೋರ್ಟ್ ಕಸ್ಟಡಿಯಲ್ಲಿ ಇಟ್ಕೊಂಡು ಕನ್ವಿಕ್ಷನ್ ಅದನ್ನ ಏನ್ ಮಾಡ್ಬೇಕು? ದೇ ಮಸ್ಟ್ ಬಿ ಡಿಸ್ಟ್ರಕ್ಷನ್. ಅದನ್ನ ನಾಶಪಡಿಸ್ಬೇಕು. ಅದನ್ನ ಯಾರಿಗೂ ವಾಪಸ್ ರಿಟರ್ನ್ ಮಾಡೋ ಪ್ರಶ್ನೆ ಇಲ್ಲ. ಅದು ಆ ಸೆಕ್ಷನ್. ಅದೇ ರೀತಿ ಕೆಲವೊಂದು ಬರ್ತವೆ. ಸೆಕ್ಷನ್ 272, 273 ಆಫ್ IPC. ಏನು? ಅಡಲ್ಟ್ರೇಷನ್ ಆಫ್ ದ ಡ್ರಗ್ಸ್ ಅಂಡ್ ಡ್ರಿಂಕ್ಸ್. ಕಳ್ಳಬಟ್ಟಿ ಸರಾಯಿಗೆ ಏನೋ ಮದ್ದನ್ನ ಉಪಯೋಗಿಸೋದು, ಕೆಲವು ಮೆಡಿಸಿನ್ಸ್ಗಳಿಗೆ ಬೇರೆ ಬೇರೆದನ್ನ ಹಾಕಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ತುಂಬಾ ಆರ್ಟಿಕಲ್ ತರ್ತಾರೆ. ಅಡಲ್ಟ್ರೇಷನ್ ಆಫ್ ಡ್ರಗ್ಸ್, ಅಡಲ್ಟ್ರೇಷನ್ ಆಫ್ ದ ಫುಡ್. ಎಣ್ಣೆ ಅಂತ ಹೇಳ್ಬಿಟ್ಟು ಬೇರೆ ಎಣ್ಣೆ ಮಾರೋದು. ಸೆಕ್ಷನ್ 272, 273 ಆಫ್ IPC, 274, 275 ಬಂದ್ರೆ ಇಂಥ ಪ್ರಾಪರ್ಟಿನೂ ಸಹ ಯಾರಿಗೂ ರಿಟರ್ನ್ ಮಾಡಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಹಾನಿಕರವಾದಂಥ ವಸ್ತುಗಳಾದ ಕಾರಣ ಇಟ್ ಮಸ್ಟ್ ಬಿ ಡಿಸ್ಟ್ರಾಯ್. ಸೊ ಅದರಲ್ಲೂ ಸಹ ಇಟ್ ಮಸ್ಟ್ ಬಿ ಡಿಸ್ಟ್ರಾಯ್. ನೋ ರಿಟರ್ನ್, ನೋ ಕನ್ಫಿಸ್ಕೇಶನ್. ಆಯ್ತಾ? ಇದನ್ನೇ ಡಿಸ್ಟ್ರಾಯ್ನೇ ಮಾಡಬೇಕು. ಸೊ ಇದಾದ್ಮೇಲೆ ಇನ್ನೊಂದು ರಿಲೇಟೆಡ್ ಪ್ರಾಪರ್ಟಿಗೆ ಅಂತ ಹೇಳಿದ್ರೆ ಸೆಕ್ಷನ್ 458. ದಯಮಾಡಿ ಎಲ್ಲರೂ ಓಪನ್ ಮಾಡಿ. Section 458 related to procedure when no claimants appear within 6 months. ಇದು ಯಾಕೆ ಬರ್ತದೆ ಅಂದ್ರೆ, ಹೇಳಿದೆ ನಿಮಗೆ, ರಿಟರ್ನ್ ಆಫ್ ಪ್ರಾಪರ್ಟೀಸ್. ಒಂದ್ಸಲ ರಿಟರ್ನ್ ಆಫ್ ಪ್ರಾಪರ್ಟಿ ಮಾಡೋದಕ್ಕೆ ಅವಕಾಶ ಇದೆ. ಸೆಕ್ಷನ್ 452 ಅಲ್ಲಿ ದ ಕೋರ್ಟ್ ಕ್ಯಾನ್ ರಿಟರ್ನ್ ದ ಪ್ರಾಪರ್ಟಿ ಟು ದ ಪರ್ಸನ್ ಹೂ ಇಸ್ ಎಂಟೈಟಲ್ ಟು ಗೆಟ್. ಇಫ್ ದ ಕೋರ್ಟ್ ಇಸ್ ಪಾಸ್ ಎ ಸೂಟೇಬಲ್ ಆರ್ಡರ್ and directed the person to get the property from the court. When the person is not appeared before the court for a period of 6 months, then what is the procedure to be followed? ಒಂದು ವೇಳೆ ನ್ಯಾಯಾಲಯದಿಂದ ಆ ವಸ್ತುಗಳನ್ನ ಅವನಿಗೆ ಹಿಂದಿರುಗಿಸಿದ್ರು, ಅವನು 6 ತಿಂಗಳಲ್ಲಿ ಬಂದು ತಗೊಂಡೋಗ್ಲಿಲ್ಲ, ಏನ್ ಮಾಡೋದು? 6 ತಿಂಗಳೊಳಗಡೆ ಬಂದು ತಗೊಂಡೋಗ್ಲಿಲ್ಲ ಅಂದ್ರೆ the court must pass suitable order for dispose to the government by way of public action. ಸಾರ್ವಜನಿಕ ರೀತಿಯಲ್ಲಿ ಹರಾಜನ್ನ ಹಾಕಿ ಅದನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬಹುದು. ಅದು ಮುಟ್ಟುಗೋಲು ಅಂತ ಬರಲ್ಲ. ಇಟ್ ಇಸ್ ಡಿಸ್ಪೋಸ್ ಫಾರ್ ಟು ಬಿ ಸೋಲ್ಡ್. ಅಂದ್ರೆ ಸರ್ಕಾರದ ವತಿಯಿಂದಲೇ ಅದನ್ನ ಮಾರಾಟವನ್ನ ಮಾಡಿ ಅದನ್ನ ಸರ್ಕಾರಕ್ಕೆ ಜಮೆ ಮಾಡೋದಕ್ಕೆ ಅವಕಾಶ ಇದೆ. ಓಕೆ, ಯಾಕಂದ್ರೆ ಅದು ಅಷ್ಟನ್ನ ಓದ್ಕೊಂಡ್ರೆ ಸಾಕು. ದ ಎಕ್ಸಾಮಿನೇಷನ್ ಪರ್ಪಸ್, ವಾಟ್ ದ ಎನಿ ಸ್ಟೆಪ್ಸ್ ಫಾರ್ ಇಫ್ ದ ಪರ್ಸನ್ ಇಸ್ ಫೇಲ್ ಟು ಅಪಿಯರ್ ಫಾರ್ 6 months ಅಂದ್ರೆ ಏನ್ ಹೇಳ್ತೀರಿ? ದ ಕೋರ್ಟ್ ಕ್ಯಾನ್ ಸೂಟೇಬಲ್ ಆರ್ಡರ್ ಫಾರ್ ಸೋಲ್ಡ್ ದಟ್ ಪ್ರಾಪರ್ಟಿ ಅಂಡ್ ಡಿಪಾಸಿಟ್ ದ ಸೆಡ್ ಅಮೌಂಟ್ ಟು ದಿ ಗೌರ್ಮೆಂಟ್. ಇದು ಅಷ್ಟು ನಿಮ್ಗೆ ಕ್ಲಿಯರ್ ಆಗಿ ಆ ಸೆಕ್ಷನ್ ಅಲ್ಲಿ ಗೊತ್ತಿದ್ರೆ ಸಾಕು. ಇನ್ನು ಅನದರ್ ಸಿಚುವೇಶನ್ ಬರುತ್ತೆ. Section 459, power to sell perishable goods. Power to sell perishable goods ಅಂದ್ರೆ ಅವುಗಳನ್ನ ಇಟ್ಕೊಳ್ಳಕ್ಕೆ ಆಗಲ್ಲ ಅಂತ ವಸ್ತುಗಳನ್ನ ಏನ್ ಮಾಡಬೇಕು ನ್ಯಾಯಾಲಯ? ಅಂತ ಸಂದರ್ಭದಲ್ಲಿ ಪೆರಿಷಬಲ್ ಗೂಡ್ಸ್ ಬಂದ್ರೆ ಕೆಲವು ಟೈಮ್ ಕೆಲವು ಹಣ್ಣುಗಳನ್ನ ಸೀಸ್ ಮಾಡ್ಕೊ ಬಂದ್ಬಿಡ್ತಾರೆ ಮೊದಲು. ಆಗ ಏನ್ ಮಾಡ್ತಾರೆ? 1 ತಿಂಗಳು ಇಡೋಕ್ಕಾಗುತ್ತಾ? ತರಕಾರಿ ಸೀಸ್ ಮಾಡ್ತಾರೆ, ಇಟ್ಕೊಳಕ್ಕಾಗುತ್ತಾ?
ಏನ್ ಮಾಡೋದು, ಹಾಲನ್ನ ಸೀಸ್ ಮಾಡ್ತಾರೆ, ಇಟ್ಕೊಬರಕ್ಕಾಗತ್ತಾ? ದಿಸ್ ಕಾಲ್ಡ್ ಪೆರಿಷಬಲ್ ಗೂಡ್ಸ್, ಅಂದ್ರೆ ಕನ್ನಡದಲ್ಲಿ ಅವುಗಳು ತಕ್ಷಣವಾಗಿ ತುಂಬಾ ದಿವಸಗಳು ಇಡಲಾರದಂತ ವಸ್ತುಗಳನ್ನ ಪೆರಿಷಬಲ್ ಗೂಡ್ಸ್ ಅಂತ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಕೋರ್ಟ್ ಕ್ಯಾನ್ ಸೇಲ್ ದ ಸೆಟ್ ಪ್ರಾಪರ್ಟಿ ಅಂಡ್ ಡಿಪಾಸಿಟ್ ಸೆಟ್ ಅಮೌಂಟ್ ಇನ್ ದ ಕೋರ್ಟ್ ಕಸ್ಟಡಿ. ನ್ಯಾಯಾಲಯವೇ ಅದನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ನ್ಯಾಯಾಲಯದಲ್ಲಿ ಇಟ್ಟು ಕೇಸನ್ನ ನಡೆಸೋದಕ್ಕೆ ಅವಕಾಶ ಇದೆ. ದಟ್ ಈಸ್ ಸೆಕ್ಷನ್ 459 ಆಫ್ CRPC. ಸೊ ಇದು ಇಷ್ಟರಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ ಡಿಸ್ಪೋಸಲ್ಸ್ ಇನ್ IPC ಕೇಸಸ್. ಅಂಡ್ ಅನದರ್ ಸೆಕ್ಷನ್ ನಿಮಗೆ ಕೆಲವರಿಗೆ ತುಂಬಾ ಜನರಿಗೆ ಬರ್ತದಿವೆಲ್ಲ, ಆಸ್ ಎ ವಕೀಲರಾಗಿದ್ದಾಗ ಕೆಲವು ಕೇಸೇ ಇಲ್ಲ, ಪ್ರಾಪರ್ಟಿ ಸೀಸ್ ಆಗಿರುತ್ತೆ. ಪೊಲೀಸ್ ಮೇ ಸೀಸ್ ದ ಪ್ರಾಪರ್ಟಿ ಬಟ್ ನೋ ಕೇಸ್ ಇಸ್ ಮೇಡ್ ಔಟ್. ಯಾವಾಗ ಬರ್ತದೆ? ಕೆಲವು ಕಡೆ ಸಪೋಸ್ ದೊಡ್ಡ ದೊಡ್ಡ ಈ ಗುಲ್ಬರ್ಗದಂತ ದೊಡ್ಡ ಸಿಟಿಲಿ ಅಲ್ಲಿ ಮಾರ್ಕೆಟ್ ಏರಿಯಾ ಅಂತ ಇದೆ, ಎಂತ ಬಜಾರ್ ಅಂತ, ಸೂಪರ್ ಮಾರ್ಕೆಟ್, ಅಲ್ಲಿ ಸಾವಿರಾರು ವೆಹಿಕಲ್, ನೂರಾರು ವೆಹಿಕಲ್ ಯಾವಾಗ್ಲೂ ನಿಲ್ಸಿರ್ತಾರೆ. ಅಲ್ಲಿ ಕನ್ನಿ ಮಾರ್ಕೆಟ್ ಅಂತ ಇರ್ತದೆ, ಅಲ್ಲೂ ಅಷ್ಟೇ ದಾರಿಡಿ ಯಾವಾಗ್ಲೂ ವೆಹಿಕಲ್ ನಿಂತಿರ್ತದೆ, ಯಾರು ತಗೊಂಡೇ ಹೋಗೋದಿಲ್ಲ ಅಲ್ವಾ ವಕೀಲ್ರೆ? ಅವ್ರು ಯಾರು ನಗಾಡ್ತಾರೆ ಗುಲ್ಬರ್ಗ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸ್ ಕ್ಯಾನ್ ಸೀಸ್ ದ ಸೆಟ್ ಪ್ರಾಪರ್ಟೀಸ್ ದೋಸ್ ಹೂ ಆರ್ ಅನ್ಅಥರೈಸ್ಡ್ ಅಥವಾ ದೋಸ್ ಹೂ ಆರ್ ವಿತೌಟ್ ಪರ್ಮಿಷನ್ ಆಫ್ ದಿ ಕನ್ಸರ್ನ್ಡ್ ಅಥಾರಿಟಿ ಟು ಪಾರ್ಕ್ ಅಂಡ್ ಸಮ್ವೇರ್ ಎಲ್ಸ್. ಇಂಥ ಸಂದರ್ಭ ಬರ್ತವೆ. ಯಾಕೆ ಅಂತ ಹೇಳಿದ್ರೆ ಅನ್ಕ್ಲೈಮ್ಡ್ ಪ್ರಾಪರ್ಟೀಸ್ ಆಗ್ಬಿಡ್ತವೆ. ಕೆಲವರು ಎಲ್ಲೋ ನಿಲ್ಸಿ ಎಲ್ಲೋ ಹೋಗ್ಬಿಡ್ತಾರೆ, ಅಂಥವ್ರಿಗೆ ಯಾರು ಕ್ಲೈಮಿಗೆ ಬರಲ್ಲ. ನೇಮ್ ಪ್ಲೇಟ್ ಹೊರದಾಕ್ಬಿಟ್ಟಿರ್ತಾರೆ, CC ಯಾವ್ದ್ರದ್ದು ಚಾಸಿ ನಂಬರ್ ಕಿತ್ತಾಕಿರ್ತಾರೆ, ಏನೇನೋ ಮಾಡಿ ಇಂಥ ಪ್ರಾಪರ್ಟಿನ ಸೀಸ್ ಮಾಡ್ತಾರೆ ಯಾರು? ಪೊಲೀಸ್ನವರು. ಅಥವಾ ಪೊಲೀಸ್ ಕ್ಯಾನ್ ಸೀಸ್ ದಿ ಪ್ರಾಪರ್ಟೀಸ್ ಅಂಡರ್ ಸೆಕ್ಷನ್ 41 ಆಫ್ CRPC. ಪೊಲೀಸ್ ಕ್ಯಾನ್ ಸೀಸ್ ದ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 41 ಆಫ್ CRPC ಅಂಡ್ ರೆಡ್ ವಿತ್ ಸೆಕ್ಷನ್ 102 ಆಫ್ CRPC. 41, 102 CRPCಲಿ ಪೊಲೀಸ್ನವರು ಪ್ರಾಪರ್ಟಿನ ಸೀಸ್ ಮಾಡೋದಕ್ಕೆ ಅವಕಾಶ ಇದೆ. The person who is in unauthorized possession of some properties, the police can seize the property and report it to the magistrate. Subsequently, no case is made out. ಏನ್ ಮಾಡ್ಬೇಕು? ಇಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಸಪೋಸ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ವೆಹಿಕಲ್ ಸೀಸ್ ಆಗಿರ್ತದೆ, ಅಲ್ಲಿ ಯಾರು ಕ್ಲೈಮೆಂಟ್ ಇಲ್ಲ, ಏನು ಕಂಪ್ಲೇಂಟೇ ಇಲ್ಲ. ಅದು ಒಂದು ಕೊಪ್ಪಳದಲ್ಲಿ ಒಂದು FIR ಆಗಿರ್ತದೆ, ನನ್ನ ವಾಹನವನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಇವನ್ಗೆ ಇಲ್ಲಿ ಕಳ್ಳತನ ಮಾಡಿ ಹುಬ್ಳಿ ನಿಲ್ಸಿ ಹೋಗಿರ್ತಾನೆ, ಹುಬ್ಳಿ ನಿಲ್ಸಿ ಏರ್ಪೋರ್ಟ್ ಹತ್ತು ಎಲ್ಲ ಹೋಗಿರ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸ್ ಕ್ಯಾನ್ ಟ್ರೇಸ್ ದಟ್ ಕಂಪ್ಲೇಂಟ್. ಇಫ್ ಇಟ್ ಈಸ್ ಮೇಡ್ ಔಟ್ ಆರ್ ಇಟ್ ಈಸ್ ಜಿನ್ಯೂನ್, ದಟ್ ಪ್ರಾಪರ್ಟಿ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ದಿ ಕೊಪ್ಪಳ ಪೊಲೀಸ್ ಸ್ಟೇಷನ್. ಅದನ್ನ ಯಾರು ಡಿಸ್ಪೋಸ್ ಮಾಡಂಗಿಲ್ಲ, ಕೊಪ್ಪಳ ಪೊಲೀಸ್ ಸ್ಟೇಷನ್ಗೆ ವಾಪಸ್ಸು ಕಳಿಸಿ ಅದನ್ನ ಅಲ್ಲಿ ಡಿಸ್ಪೋಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿ. ಇನ್ನು ಕೆಲವು KP ಆಕ್ಟ್ ಅಲ್ಲಿ 96E ಅಥವಾ 96 ಬರ್ತದಲ್ಲ, ಎಲ್ಲ ನೋಡಿದಿರಲ್ಲ KP ಆಕ್ಟ್ ಅಲ್ಲಿ. ಅಲ್ಲಿ ಕೆಲವನ್ನು ಸಸ್ಪೆಕ್ಟೆಡ್ ಪರ್ಸನ್ ಕೈಲಿ ಪ್ರಾಪರ್ಟೀಸ್ ಇರ್ತದೆ. ಕೆಲವರು ರಾತ್ರಿ ಹೊತ್ತಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಪ್ರಾಪರ್ಟಿನ ಹಿಡ್ಕೊಂಡ್ಬಿಡ್ತಾರೆ. ಯಾವ ಕೇಸ್ ಇಲ್ಲ, ಅವನ ಮೇಲೆ ಕಂಪ್ಲೇಂಟ್ ಇಲ್ಲ, ಏನ್ ಮಾಡ್ಬೇಕು? ದೆನ್ ಪೊಲೀಸ್ ಕ್ಯಾನ್ ಆಲ್ಸೋ seize that property and report it to the magistrate. The magistrate can dispose that property in accordance with law. ಅದನ್ನು ಸೆಕ್ಷನ್ 458 and 459 ಅಡಿಯಲ್ಲಿ ಡಿಸ್ಪೋಸಲ್ ಮಾಡೋದಕ್ಕೆ ಅವಕಾಶ ಇದೆ. ಓಕೆ, ಸೊ ದಿಸ್ ಇಸ್ ದಿ ಪ್ರಾಪರ್ಟಿ ಡಿಸ್ಪೋಸಲ್ ಇನ್ ರೆಸ್ಪೆಕ್ಟ್ ಆಫ್ ಇನ್ ಕ್ರಿಮಿನಲ್ ಕೇಸಸ್ ಇನ್ IPC ಮ್ಯಾಟರ್ ಆರ್ ಅದರ್ ಕ್ರಿಮಿನಲ್. ಇನ್ ಪ್ರಾಪರ್ಟೀಸ್ ಡಿಸ್ಪೋಸಲ್ ಇನ್ ಸ್ಪೆಸಿಫಿಕ್ ಎನಾಕ್ಟ್ಮೆಂಟ್, ರೈವಲ್ ಕ್ಲೈಮೆಂಟ್ಸ್ ಆಫ್ ದಿ ಪ್ರಾಪರ್ಟಿ. ಇಬ್ರು ಕಂಪ್ಲೇಂಟ್, ಒಬ್ಬ ಅಕ್ಯೂಸ್ಡ್ ಹಾಕ್ಬಿಡ್ತಾನೆ, ಒಬ್ಬ ಅಪ್ಲಿಕೆಂಟ್ ಅಪ್ಲಿಕೇಶನ್ ಹಾಕ್ತಾನೆ. ಸಪೋಸ್ ಇನ್ ವೆಹಿಕಲ್ ಅಲ್ಲಿ ಇಬ್ರು ಅಪ್ಲಿಕೇಶನ್ ಹಾಕ್ತಾರೆ. ಯಾರು ಹೂ ಇಸ್ ದ ಅಥರೈಸ್ ಓನರ್? ದೋಸ್ ಪರ್ಸನ್ ಹೂ ಇಸ್ ಎನ್ ಅಥರೈಸ್ ರಿಜಿಸ್ಟರ್ ಅಥವಾ RC ಓನರ್ ಯಾರಿದ್ದಾರೆ, ಹೂ ಇಸ್ ಎನ್ ಕಂಪ್ಲೇಂಟ್, ಹೂ ಇಸ್ ಎಂಟೈಟಲ್ ಟು ಗೆಟ್ ದ ಪ್ರಾಪರ್ಟಿ. ಅಂತ ಸಂದರ್ಭದಲ್ಲಿ ಯಾರು ಪ್ರಾಪರ್ ಪರ್ಸನ್ ಅಂತ ಹೇಳಿ ಕಂಡಿಡಿಯೋ ಕೆಲಸ ಕೋರ್ಟ್ ಇಂದು. ಅಂದ್ರೆ ಇಬ್ರು ಅಪ್ಲಿಕೇಶನ್ ಹಾಕ್ತಾರೆ, ಇಬ್ರಿಗೆ ಯಾರಿಗೆ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಮಸ್ಟ್ ಬಿ ಕನ್ಸಿಡರ್. ಒಂದು ಇನ್ನು ಕೆಲವು, ನಾನೊಂದ್ ಕಡೆ ಅಲ್ಲಿ ಚಿಕ್ಕಮಂಗ್ಳೂರ್ ಕೆಲಸ ಮಾಡುವಾಗ
ಕೌಸ್ಲಾಟರ್ ಆಕ್ಟ್ ಅಲ್ಲಿ ದನಗಳಿಗೆ ಅಪ್ಲಿಕೇಶನ್ ಹಾಕಿದ್ರು. ಕೌಸ್ಲಾಟರ್ ಆಕ್ಟ್ ಇಬ್ರು ಹಾಕಿದ್ರು. ಅಕ್ಯೂಸ್ಡ್ ಅಪ್ಲಿಕೇಶನ್, ಅನದರ್ ಪರ್ಸನ್ ಆಲ್ಸೋ ಫೈಲ್ಡ್ ಅಪ್ಲಿಕೇಶನ್ ಫಾರ್ ರಿಲೀಸ್ ಆಫ್ ದಿ ಕ್ಯಾಟಲ್ಸ್. ಏನ್ ಮಾಡೋದಾಗ ಇಬ್ಬರಿಗೂ ಓನರ್ಶಿಪ್ ಎಲ್ಲಿ ತರ್ತಾರೆ? ದನಗಳಿಗೆ ಓನರ್ಶಿಪ್ ಅಲ್ವಾ? ರೈತರ ಮನೇಲಿ ದನ ಸಾಕೊಂಡಿರ್ತಾರೆ, ದನ ಹುಟ್ಟಿ ಬೆಳೆದಿರ್ತದೆ, ಎಲ್ಲಿ ತರೋದು ಓನರ್ಶಿಪ್ನ? ರಿಸಿಪ್ಟ್ ಎಲ್ಲಿ ತರೋದು? ಅಂತ ಸಂದರ್ಭದಲ್ಲಿ ಕೋರ್ಟ್ ಕ್ಯಾನ್ ಎನ್ಕ್ವೈರ್ ದ ಪರ್ಸನ್ಸ್ ಇನ್ ದ ಓಪನ್ ಕೋರ್ಟ್. ನಾನು ನ್ಯಾಯಾಲಯದಲ್ಲಿ ಅವರಿಬ್ಬರನ್ನ ಯಾರು ನಿಜವಾದ ರೈತರು ಅಂತ ಕಂಡಿಡ್ದೆ. ಒಬ್ಬ ಕದ್ದು ಮಾರೋದಕ್ಕೋಸ್ಕರ ದಾರಿಯಲ್ಲಿ ಸಿಕ್ಕಿ ಒಬ್ಬ ಅಪ್ಲಿಕೇಶನ್ ಹಾಕಿದ್ದ, ಒಬ್ಬ ನಿಜವಾದ ರೈತ ಅಪ್ಲಿಕೇಶನ್ ಹಾಕಿದ್ದ. ಸೊ ಅವರಿಬ್ಬರಲ್ಲಿ ಕಂಡಿಡ್ದೆ ಇವನು ನಿಜವಾದ ರೈತ ಯಾರು ದನ ಅಂತ. ಅವನು ಹಿಸ್ಟ್ರಿನ ತೆಗೆದ್ರೆ ನ್ಯಾಯಾಲಯಕ್ಕೆ ಗೊತ್ತಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಯಾವ ರೆಕಾರ್ಡ್ಸೇ ಇರೋಲ್ಲ, ಅಂತ ಸಂದರ್ಭದಲ್ಲೂ ಬರ್ತದೆ. ಸೊ ರೆಕಾರ್ಡ್ಸ್ ಇದ್ದಾಗ, ರೈವಲ್ ಕ್ಲೈಮೇಟ್ಸ್ ಇದ್ದಾಗ, ಹೂ ಇಸ್ ಎ ರಿಯಲ್ ಅಥರೈಸ್ ಓನರ್ ಈಸ್ ಎಂಟೈಟಲ್ ದಿ ಪ್ರಾಪರ್ಟಿ. ಸೊ ಅದು ಇಂಪಾರ್ಟೆಂಟ್. ಅವ್ರು ಯಾರೋ ಕೇಳಿದ್ರು. ಸೊ ಇನ್ನು ಪ್ರಾಪರ್ಟಿ ಡಿಸ್ಪೋಸಿಂಗ್ ಸ್ಪೆಸಿಫೈಡ್ ಎನಾಕ್ಟ್ಮೆಂಟ್ಸ್, ಹಲವಾರು ಎನಾಕ್ಟ್ಮೆಂಟ್ಸ್ ಅಲ್ಲಿ ಪ್ರಾಪರ್ಟೀಸ್ ಬರ್ತದೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. IME ಆಕ್ಟ್ ವೆರಿ ಇಂಪಾರ್ಟೆಂಟ್ ಆಕ್ಟ್ ಈಸ್ IME ಆಕ್ಟ್. IME ಆಕ್ಟ್ ಅಲ್ಲಿ ಹೌ ಟು get the interim custody, how to get the properties, whether court is having jurisdiction to entertain the petition is most important. IME Act ಯಾವ್ದು ಹಾಕಿರ್ತಾರೆ ಸಹಜವಾಗಿ? IME Act ಅಲ್ಲಿ ಇನ್ಶೂರೆನ್ಸ್ ಇಲ್ಲ, ಅಥವಾ RC ಬುಕ್ ಇಲ್ಲ, ಅಥವಾ ವೈಲೇಷನ್ ಆಫ್ ದಿ ಕಂಡೀಷನ್ ಆಫ್ ದಿ ಪರ್ಮಿಟ್, ಇಂಥವನ್ನ ಹಾಕಿರ್ತಾರೆ. when the property is seized, ಅಥವಾ in the property seized in somewhere else, the property is related to some other offense. If the property is seized and reported to magistrate, whether the magistrate is having jurisdiction to release the property without any condition. Suppose insurance ಇರಲ್ಲ, ಏನ್ ಮಾಡ್ಬೇಕು? ವೆಹಿಕಲ್ ನ ಇನ್ಶೂರೆನ್ಸ್ ಕೇಸ್ ನಡೆಸೋರಿಗೆ ಬಹಳ ಅನುಭವ ಇರುತ್ತೆ. ಇದೊಂದು ನೋಟಿಫಿಕೇಶನ್ ಬಂದಿದೆ, ನೋಟ್ ಮಾಡ್ಕೊಳ್ಳಿ. ಕರ್ನಾಟಕ ಮೋಟಾರ್ ವೆಹಿಕಲ್ಸ್ ಅಮೆಂಡ್ಮೆಂಟ್ ರೂಲ್ಸ್ 2018. ಕರ್ನಾಟಕ ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ರೂಲ್ಸ್ 2018. ಇದರಲ್ಲಿ ಅಮೆಂಡ್ಮೆಂಟ್ ಆದಂತ ರೂಲ್ 232G. 232G prohibition against release of the motor vehicles involved in the accident. Prohibition against the release of vehicle involved in the accident. 279 ಅಲ್ಲಿ 304 ಅಲ್ಲಿ ವೆಹಿಕಲ್ ನ ಸೀಸ್ ಮಾಡ್ತಾರೆ. ಸಹಜವಾಗಿ ಎಲ್ಲವಕ್ಕೂ ರಿಲೀಸ್ ಮಾಡೋದಕ್ಕೆ ಕೋರ್ಟ್ನಲ್ಲಿ ಆದೇಶ ಮಾಡ್ತಾರೆ. ಇನ್ ದ ಕೇಸ್ ಇಫ್ ದ ವೆಹಿಕಲ್ ಇಸ್ ನಾಟ್ ಪ್ರಾಪರ್ಲಿ ಇನ್ಶೂರ್ಡ್, ದೆನ್ ಇನ್ಶೂರೆನ್ಸ್ ಇಲ್ಲ, ಏನ್ ಮಾಡ್ಬೇಕಾಗ? ಅಂತ ಸಂದರ್ಭದಲ್ಲಿ ದೇರ್ ಇಸ್ ಸ್ಪೆಸಿಫಿಕ್ ಫಾರ್ ರಿಲೀಸ್ ದ ವೆಹಿಕಲ್. ಅವನಿಗೆ ಪೊಲೀಸ್ನವರು ಪ್ರೊಡ್ಯೂಸ್ ಮಾಡಿ ಅಂತ ಒಂದು ಅವಕಾಶ ಕೊಡಬೇಕು ಇನ್ಶೂರೆನ್ಸ್ ಪಾಲಿಸಿ. ಒಂದ್ ವೇಳೆ ಅವ್ನು ಪ್ರೊಡ್ಯೂಸ್ ಮಾಡಲಿಲ್ಲ, ನ್ಯಾಯಾಲಯಕ್ಕೂ ಹಾಜರುಪಡಿಸ್ತಿಲ್ಲ, ನೋ ಇನ್ಶೂರೆನ್ಸ್ ಪಾಲಿಸಿ, ನೋ ವ್ಯಾಲಿಡ್ ಇನ್ಶೂರೆನ್ಸ್ ಇಂದ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯ ಅಪಘಾತ ಮಾಡಿದಾಗ ಗಾಯಾಳುವಿಗೆ ಆಗುವಂತಹ ಪರಿಹಾರ ಕೊಡೋದಿಕ್ಕೆ ಎಷ್ಟಾಗ್ತದೋ ಅಷ್ಟು ಹಣವನ್ನ ನ್ಯಾಯಾಲಯದಲ್ಲಿ ಡಿಪಾಸಿಟ್ ಇಟ್ಟು ರಿಲೀಸ್ ಮಾಡೋದಕ್ಕೆ ಅವಕಾಶ ಇದೆ. ಅದರ್ವೈಸ್ ಈಸ್ ನಾಟ್ ಎಂಟೈಟಲ್ಡ್ ಟು ಗೆಟ್ ದಿ ಇಂಟ್ರೀಮ್ ಕಸ್ಟಡಿ ಆಫ್ ದಿ ಪ್ರಾಪರ್ಟಿ. ಒಂದು ವೇಳೆ ಆ ರೂಲ್ ಪ್ರಕಾರ ಅವನು ಇನ್ಶೂರೆನ್ಸ್ ಹಾಜರುಪಡಿಸಲ್ಲ, ವೆಹಿಕಲ್ನು ತಗೊಂಡೋಗಲ್ಲ, ನನಗೆ ಬೇಡ ಸ್ವಾಮಿ ಅಂತಾನೆ, ಇನ್ಶೂರೆನ್ಸ್ನು ಹಾಜರುಪಡಿಸಲ್ಲ, ದ ವೆಹಿಕಲ್ ಈಸ್ ಇನ್ ದ ಕಸ್ಟಡಿ ಆಫ್ ದಿ ಪೊಲೀಸ್ ಆರ್ ಕೋರ್ಟ್, ದೆನ್ ವಾಟ್ ಈಸ್ ದ ಕೋರ್ಸ್ available to the court and police? There is subsection 2 of that rule specifically provide that court can sold the property after 3 months. ಆದೇಶ ಮಾಡಿ 3 ತಿಂಗಳಾದ ನಂತರ ಅವನು ಬಿಡಿಸ್ಕೊಂಡು ಹೋಗ್ಲಿಲ್ಲ, ಹಣವನ್ನು ಡಿಪಾಸಿಟ್ ಮಾಡಲಿಲ್ಲ ಅಂದ್ರೆ ನ್ಯಾಯಾಲಯವು ಆ ವಾಹನವನ್ನ ಮಾರಾಟ ಮಾಡಿ ಬಂದ ಹಣವನ್ನ ಕ್ಲೈಮ್ಸ್ ಟ್ರಿಬ್ಯುನಲ್ಗೆ ಡಿಪಾಸಿಟ್ ಮಾಡಬೇಕು ಅಂತಕ್ಕಂಥದ್ದು ಆ ರೂಲ್ ಇದೆ. ಪ್ಲೀಸ್ ಕೈಂಡ್ಲಿ ರೀಡ್ ಸೆಡ್ ನೋಟಿಫಿಕೇಶನ್ ಅಂಡ್ ರೂಲ್ಸ್. ಓಕೆ, ಇದನ್ನು ನಾನು ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ ಯಾರಿಗೂ. ಇದು ಮೋಸ್ಟ್ ಇಂಪಾರ್ಟೆಂಟ್ IME ಆಕ್ಟ್ ಅಲ್ಲಿ. ತುಂಬಾ ಜನ ಇನ್ನು ಅಮೆಂಡ್ಮೆಂಟ್ ಆಗಿದ್ದು ಕೆಲವು ಟೈಮ್ ಗೊತ್ತಾಗಿರಲ್ಲ, ಗೊತ್ತಿದ್ರು ಕೆಲವು ಟೈಮ್ ರಶ್ ಆಫ್ ವರ್ಕ್ ಇವೆಲ್ಲ ನೋಡಕ್ ಆಗಿದೆ. ಸೊ ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕರ್ನಾಟಕ ಫಾರೆಸ್ಟ್ ಆಕ್ಟ್. ಇಲ್ಲಿ ವೆಹಿಕಲ್ ನ ರಿಲೀಸ್ ಮಾಡಬಹುದಾ? ವೆದರ್ ಕೋರ್ಟ್ ಹ್ಯಾವಿಂಗ್ ಜೂರಿಸ್ಡಿಕ್ಷನ್ ಟು ರಿಲೀಸ್ ದ ಪ್ರಾಪರ್ಟಿ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದ ಕೇಸ್.
ಕರ್ನಾಟಕ ಫಾರೆಸ್ಟ್ ಆಕ್ಟ್ ಇನ್ನು ಯಾವಾಗ್ಲಾರು ನಾನು ಕರ್ನಾಟಕ ಫಾರೆಸ್ಟ್ ಆಕ್ಟ್ ನಾನು ಕ್ಲಾಸ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ಬಟ್ ಸೆಕ್ಷನ್ 63 ಸಬ್ ಕ್ಲಾಸ್ 2 ಆಫ್ ದ ಆಕ್ಟ್ specifically bar that if the property related to commission of the offense in respect of the forest produce, the authorized officer is only entitled to pass suitable order, not court. The investigation officer must report the seizure to the authorized officer, not to the court. On PF ನಮಗೆ ಕೋರ್ಟಿಗೆ ಹಾಕಕ್ಕೆ ಬರಲ್ಲ. ಅವ್ನು ಕೋರ್ಟಿಗೆ ಹಾಕೋರು ಮಾತ್ರ, PF ಹಾಕೋರು ಮಾತ್ರ ನಿಮಗೆ ಕೋರ್ಟಿಗೆ ಅಧಿಕಾರ ಬಿಟ್ರೆ, PF ಹಾಕ್ತಲೇ ಇದ್ರೆ ಸೀಸರ್ ರಿಪೋರ್ಟ್ ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ಕೋರ್ಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಜೂರಿಸ್ಡಿಕ್ಷನ್ ಟು ಎಂಟೈಟಲ್ ದಟ್ ಪಿಟಿಷನ್ ಆಲ್ಸೋ. ಸೊ ಇದನ್ನ ತಾವು ಒಂದು ಇಟ್ಕೊಳ್ಳಿ. ಇದಕ್ಕೆ ಲೀಡಿಂಗ್ ಕೇಸನ್ನ ಒಂದು ನೋಟ್ ಮಾಡ್ಕೊಳ್ಳಿ. 2002-9 SCC 2009 SCC case 90 page 90 State of Karnataka versus K. Kunchin Ahmad. ಯಾರು ಕರ್ನಾಟಕ ಫಾರೆಸ್ಟ್ ಆಕ್ಟ್ ಕೇಸ್ ನಡೆಸೋರಿಗೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್. ಸೊ ಇನ್ನು ಸುಮಾರು ಇದಾವೆ, ನಿಮ್ಗೆ ಆಮೇಲೆ ಕೊಡ್ತೀನಿ ಎಲ್ಲ. ಸೊ ದಿಸ್ ದ ಲೀಡಿಂಗ್ ಕೇಸ್. ಸೊ authorized officer only can pass the suitable order. Magistrate ಗೆ jurisdiction ಬರಲ್ಲ. State of Karnataka versus K.A. Kunchin Ahmad. K.A. Kunchin Ahmad. Okay. Hello. Next, one more judgment ಇದೆ. ಒಂದು ವೇಳೆ ಫಾರೆಸ್ಟ್ ಆಕ್ಟ್ ಅಲ್ಲಿ ಪ್ರಾಪರ್ಟಿನ ಪ್ರೊಡ್ಯೂಸ್ ಮಾಡಿಬಿಟ್ರು ಇನ್ ದ ಡಿಫಾಲ್ಟ್ ಆಫ್ ದಿ ಆಫೀಸರ್, ಅಂದ್ರೆ ಆಕ್ಚುಲಿ ಪ್ರಾಪರ್ಟಿ ಕೆನಾಟ್ ಬಿ ಪ್ರೊಡ್ಯೂಸ್ ಬಿಫೋರ್ ದಿ ಕೋರ್ಟ್, ದೇ ಮಸ್ಟ್ ಬಿ ಪ್ರೊಡ್ಯೂಸ್ ವಿತ್ ಆಥರೈಸ್ ಆಫೀಸರ್. ಮೀನ್ಸ್ ದಟ್ ಈಸ್ ದಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್, DCF ಅಂತ ಹೇಳ್ತಾರೆ. ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಈಸ್ ಎನ್ ಆಥರೈಸ್ ಆಫೀಸರ್. ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ದೆನ್ ವೆದರ್ ಕೋರ್ಟ್ ಈಸ್ ಹ್ಯಾವಿಂಗ್ ಜುರಿಸ್ಡಿಕ್ಷನ್, ಎಸ್, ದಟ್ ಈಸ್ ಹೆಲ್ಡ್ ಇನ್. ಇದೊಂದು ನೋಟ್ ಮಾಡ್ಕೊಳ್ಳಿ, M. Abbas ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. M. Abbas ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಡೌನ್ಲೋಡ್ ಮಾಡಿದ್ದೀನಿ. ಕ್ರಿಮಿನಲ್ ಪಿಟಿಷನ್ ನಂಬರು ನಾನು ಆಮೇಲೆ ಹೇಳ್ತೀನಿ, ಇದ್ರೊಳಗಡೆ ಕೊಡ್ತೀನಿ. ಎಲ್ಲೋ ಸೈಟೇಷನ್ ಮರ್ತು ಬಿದ್ದು ಹೋಗಿದೆ, ಕೊಡ್ತೀನಿ. ಒಂದ್ ವೇಳೆ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ರು, ದೆನ್ ಕೋರ್ಟ್ ಈಸ್ ಆಲ್ಸೋ ಹ್ಯಾವಿಂಗ್ ಜೂರಿಸ್ಡಿಕ್ಷನ್. ನೆಕ್ಸ್ಟ್ ಈಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ತುಂಬಾ ಜನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಸ್ ನಡೆಸಿದಿರಾ? ನಡೆಸ್ತಾ ಇರ್ಬೋದು ಅಥವಾ ಇರ್ಬೋದು, ಕೆಲವು ಕಡೆ ಇರ್ತದೆ, ಕೆಲವು ಕಡೆ ಇರೋದು. ಸೊ ವೆದರ್ ಕೋರ್ಟ್ ಈಸ್ ಹ್ಯಾವಿಂಗ್ ಜೂರಿಸ್ಡಿಕ್ಷನ್ ಟು pass the suitable order of interim custody of the property in wildlife act. Earlier, ಯಾರಾದ್ರೂ ವೈಲ್ಡ್ ಲೈಫ್ ಆಕ್ಟ್ಸ್ ಕೇಸ್ ನಡೆಸಿದವ್ರು ಇದ್ದೀರಾ? ಇಲ್ಲ, ಮಲೆನಾಡು ಭಾಗದಲ್ಲಿ ಆದವರು ನಡೆಸಿರ್ತೀರಿ. ಆದ್ರೂ ಈ ಹುಬ್ಳಿ ಈ ಕಡೆ ಎಲ್ಲ ಇರ್ತದೆ, ಖಾನಾಪುರ ಆ ಕಡೆ ಬರ್ತದೆ, ಶಿವಮೊಗ್ಗ. ವೈಲ್ಡ್ ಲೈಫಿಗೆ ಏನು ಇಂಥ ಜೂರಿಸ್ಡಿಕ್ಷನ್ ಬೇಕು ಅಂತ ಇಲ್ಲ. ವೈಲ್ಡ್ ಲೈಫ್ ಕ್ಯಾನ್ ಬಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. So it is also one of the beautiful act. Idralli up to 2008 there was a decision that magistrate has no jurisdiction to entertain the petition. Magistrate has no jurisdiction to pass the order for interim custody of any property related to Wildlife Protection Act. ಯಾಕೆ ಅಂತ ಹೇಳಿದ್ರೆ section 39D was barred. Section 39D provides, or it reads that all the property seized under Wildlife Protection Act is property of the government ಅಥವಾ property of the state ಅಂತ ಇತ್ತು. ಆ ಕಾರಣಕ್ಕೋಸ್ಕರ ಎಲ್ಲಾ ಅಪ್ಲಿಕೇಶನ್ ಹಾಕಿದಾಗ ಸರ್ಕಾರಿ ಅಭಿಯೋಜಕರು ಸೆಕ್ಷನ್ 39D ಅಲ್ಲಿ ಸ್ಟ್ರಾಂಗ್ ಅಬ್ಜೆಕ್ಷನ್ ಹಾಕ್ತಿದ್ರು. ದ ಕೋರ್ಟ್ ಹ್ಯಾಸ್ ಆರ್ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ನೋ ಜೂರಿಸ್ಡಿಕ್ಷನ್ ಟು ಪಾಸ್ ಸಚ್ ಆರ್ಡರ್ ಅಂತ ಹಾಕ್ತಿದ್ರು. ಸಬ್ಸಿಕ್ವೆಂಟ್ಲಿ ಇನ್ ಜಡ್ಜ್ಮೆಂಟ್ 2008 ಬರ್ಕೊಳ್ಳಿ ದಯಮಾಡಿ. 2008 14 SCC 14 SCC page number 624.
page number 624. State of Madhya Pradesh versus Madhukar Rao. State of Madhya Pradesh versus Madhukar Rao. So as per this judgment, the magistrate is having jurisdiction to pass the order. So entertain the petition ಮಾಡೋದಕ್ಕೂ ಮ್ಯಾಜಿಸ್ಟ್ರೇಟ್ಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಸೆಕ್ಷನ್ 53 ಅಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಹೇಳಿದೆ. ಆದ್ರಿಂದ ಯು ಕ್ಯಾನ್ ಫೈಲ್ ದ ಅಪ್ಲಿಕೇಶನ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಈಸ್ ಎಂಟೈಟಲ್ ಟು ಕನ್ಸಿಡರ್ ದ ಅಪ್ಲಿಕೇಶನ್. ಅಲೋ ಮಾಡ್ತೋ ರಿಜೆಕ್ಟ್ ಮಾಡ್ತೋ ಡಿಫರೆಂಟ್ ಮ್ಯಾಟ್ರ್. ಆದ್ರೆ ಮ್ಯಾಜಿಸ್ಟ್ರೇಟಿಗೆ ಪವರ್ಸ್ ಇದೆಯೋ ಇಲ್ವೋ ಅನ್ನೋದು ಇದರಲ್ಲಿ ಕನ್ಫರ್ಮ್ ಆಗಿದೆ. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲೀಡಿಂಗ್ ಜಡ್ಜ್ಮೆಂಟ್. ನೆಕ್ಸ್ಟ್ ಎಕ್ಸೈಸ್ ಆಕ್ಟ್. ಎಕ್ಸೈಸ್ ಆಕ್ಟ್ ಅಲ್ಲಿ ಕೆಲವು ಪ್ರಾಪರ್ಟೀಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ವೆಹಿಕಲ್ ಪ್ರೊಡ್ಯೂಸ್ ಮಾಡ್ತಾರೆ, ಬಾಕ್ಸ್ ಗಟ್ಲೆ ವೈನ್ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ. ನಂತರ ಏನೇನ ಪ್ರೊಡ್ಯೂಸ್ ಮಾಡ್ತಾರೆ ರಿಲೇಟೆಡ್ ಅದು ಮುಚ್ಚುಳ, ಕವರ್ಸ್, ಕಪ್ಸು, ಸೆಕೆಂಡ್ಸ್ ಮೆಡಿಸಿನ್ಸ್ ಅಥವಾ ಇಂಥವು ಸ್ಪಿರಿಟ್ಸ್ ಎಂಥವೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ವೆದರ್ ಇನ್ ಸಚ್ ಸರ್ಕಮ್ಸ್ಟೆನ್ಸ್, ವೆದರ್ ಕೋರ್ಟ್ ಈಸ್ ಹ್ಯಾವಿಂಗ್ ಎನಿ ಪಾಲ್ according to Excise Act, section 57 of the Excise Act, Deputy Commissioner of Excise is an authorized officer. Whenever the property seized by the concerned IO, they must be reported to Deputy Commissioner of the Excise, not to the court. ನ್ಯಾಯಾಲಯಕ್ಕೆ ವರದಿಯನ್ನು ಕೂಡ ಅವಶ್ಯಕತೆ ಇಲ್ಲ. ಓನ್ಲಿ ಕಾಪಿ ಕ್ಯಾನ್ ಬಿ ಫಾರ್ವರ್ಡೆಡ್ ಟು ದಿ ಕೋರ್ಟ್, but original report must be forwarded to the Deputy Commissioner of Excise. ಅಂತ ಸಂದರ್ಭದಲ್ಲಿ ಹಲವಷ್ಟು ಸಲ ವಾಹನಗಳ ರಿಲೀಸಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಕೋರ್ಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ jurisdiction to entertain the said application. The Excise DC is only authorized to entertain the application and pass the suitable order, not the court. ಸಣ್ಣ ಶಾಂಪಲ್ ಕೊಟ್ಟಂತ ಬಾಟ್ಲಸ್ ಡಿಸ್ಪೋಸಲ್ ಮಾಡೋದಕ್ಕೆ ಕೋರ್ಟಿಗೆ ಪವರ್ಸ್ ಇದೆ. ಆದರೆ ಇಂಥವು ದೊಡ್ಡ ದೊಡ್ಡ ಬರ್ತವೆ, ಲಾರಿ ಬರ್ತದೆ, ವೆಹಿಕಲ್ ಬರ್ತದೆ, ವಾಹನ ಬರ್ತದೆ, ಗಾಡಿಗಳು ಬರ್ತವೆ, ಅದ್ರ ಜೊತೆಗೆ ಲ್ಯಾಕ್ಸ್ ಟುಗೆದರ್ ವೈನ್ಸ್ ಬರ್ತದೆ. ಇಂಥವೆಲ್ಲ ಕೋರ್ಟಿಗೆ ಬರಲ್ಲ, ಓನ್ಲಿ ಶಾಂಪಲ್ ಬಾಟಲ್ಸ್ 1-2 ಬರ್ತದೆ ಅಷ್ಟೇ. ಅವೆಲ್ಲ ಅಲ್ಲಿ ಎಕ್ಸೈಸಿಗೆ ಕಳಿಸ್ಕೊಡ್ಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಕ್ಲಿಯರ್. ನೆಕ್ಸ್ಟ್ ಎಸೆನ್ಷಿಯಲ್ ಕಮಾಂಡಿಟೀಸ್ ಆಕ್ಟ್, EC ಆಕ್ಟ್. ಈಗ ಒಳ್ಳೆ ಅಕ್ಕಿ ಕದ್ದು ಮಾರೋದೆಲ್ಲ ಇರ್ತದಲ್ಲ, ನೋಡಿದಿರಲ್ಲ, ನೀವು ಮನೆ ಟಿವಿಲೆಲ್ಲ ನೋಡ್ತೀರಿ. ಇಷ್ಟು ಗೋಲ್ಡನ್ ಅಕ್ಕಿಯನ್ನ ಸೀಸ್ ಮಾಡಿದ್ರು, ಸೀಮೆ ಎಣ್ಣೆ ಸೀಸ್ ಮಾಡಿದ್ರು, ಪೆಟ್ರೋಲ್ ಸೀಸ್ ಮಾಡಿದ್ರು, ಕಲಬೆರಕೆ ಎಣ್ಣೆಯನ್ನ ಸೀಸ್ ಮಾಡಿದ್ರು. ದೀಸ್ ಆರ್ ದಿ ಎಸೆನ್ಷಿಯಲ್ ಕಮಾಂಡಿಟಿ. ಸಕ್ಕರೆ, ಈ ಪಡಿತರ ಅಕ್ಕಿ ಕದಿಯದೇ ಒಂದು ಏನ್ ಹೇಳಿ ಒಂದು ಲಾಬಿ ಇರ್ತದೆ. ಇದೆಲ್ಲ ಎಸೆನ್ಷಿಯಲ್ ಕಮಾಂಡಿಟೀಸ್ ಅಂದ್ರೆ ದಿನನಿತ್ಯದ ಆಹಾರ ವಸ್ತುಗಳು, ಎಣ್ಣೆ ಪದಾರ್ಥಗಳನ್ನ ಎಸೆನ್ಷಿಯಲ್ ಕಮಾಂಡಿಟೀಸ್ ಅಂತ ಹೇಳ್ತಾರೆ. ಸೊ ಅಂತ ಅಫೆನ್ಸಸ್ ಬರ್ತದೆ. ಸೊ ಅಕ್ಕಿನ ಕಾಳಸಂತೆಯಲ್ಲಿ ಮಾರ್ತಕ್ಕಂಥದ್ದು, ಸೀಮೆಣ್ಣೆ ಕಾಳಸಂತೆಯಲ್ಲಿ ಮಾರೋದು, ಎಣ್ಣೆ, ಸಕ್ಕರೆ, ಗೋಧಿ, ಇಂಥದ್ದೆಲ್ಲ ಸರ್ಕಾರದನ್ನ ಯಾರೋ ವಶಪಡಿಸ್ಕೊಂಡು ಮಾಡ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಕೆಲವು ಪ್ರಾಪರ್ಟಿನ ಸೀಸ್ ಮಾಡ್ತಾರೆ, ವೆಹಿಕಲ್ ಸೀಸ್ ಮಾಡ್ತಾರೆ. ವೆದರ್ ಕೋರ್ಟ್ ಈಸ್ ಹ್ಯಾವಿಂಗ್ jurisdiction? ನೋ. ಇದರಲ್ಲೂ ಅಷ್ಟೇ ಸೆಕ್ಷನ್ 6A ಆಫ್ ಎಸೆನ್ಷಿಯಲ್ ಕಮಾಂಡಿಟೀಸ್ ಆಕ್ಟ್, ಕೋರ್ಟ್ ಈಸ್ ನಾಟ್ ಹ್ಯಾವಿಂಗ್ jurisdiction. ದಿ ಡೆಪ್ಟಿ ಕಮಿಷನರ್ ಆಫ್ ಎಸೆನ್ಷಿಯಲ್ ಕಮಾಂಡಿಟೀಸ್ ಅಂದ್ರೆ ಡೆಪ್ಟಿ ಕಮಿಷನರ್ is a Deputy Commissioner of particular district is an authorized officer to entertain the said application and said disposal of the properties. ಶಾಂಪಲ್ಗೆ ಸಣ್ಣ ಪುಟ್ಟದ್ ಕಳಿಸ್ತಾರೆ, ಒಂದು ಕೋಟಿ 1 kg ಅಕ್ಕಿ, ಒಂದು ಲೀಟರ್ ಸೀಮೆ ಎಣ್ಣೆ, ಇಂಥವೆಲ್ಲ ಕಳಿಸ್ತಾರೆ. ಅಂತೆಲ್ಲ ಕೋರ್ಟ್ ಮಾಡ್ಬೋದು. ಬಟ್ ಅಂತ ಪ್ರಾಪರ್ಟಿನ ಡಿಸ್ಪೋಸ್ ಮಾಡಬೇಕು ಅಂದ್ರೆ authorized person is only authorized person to dispose the same. ನೆಕ್ಸ್ಟ್ NDPS ಆಕ್ಟ್ ಅಂತ ಬರ್ತದೆ. ಗಾಂಜಾ, NDPS ಅಂದ್ರೆ ಯಾವ್ದ್ರಲ್ಲಿ ಗಾಂಜಾ ಕೇಸ್ಗಳು. ನೀವು ಹೇಳಕ್ ಗೊತ್ತಿರ್ಬೋದು, ಸ್ಮಾಲ್ ಕ್ವಾಂಟಿಟಿ ಅಂಡ್ ಬಿಗ್ ಕ್ವಾಂಟಿಟಿ. ಸ್ಮಾಲ್ ಕ್ವಾಂಟಿಟಿ ಇಸ್ ಕನ್ಸರ್ನ್ ಬಿಲೋ 1 kg. ಬಿಲೋ 1 kg ಇದ್ರೆ ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ jurisdiction to try the case. Other properties are special court, that is a district and session court is having jurisdiction to try the case. ಸ್ಮಾಲ್ ಕ್ವಾಂಟಿಟಿ ಇದ್ದಾಗ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿದಾಗ NDPS ಅಲ್ಲಿ there is no bar. Court can entertain the application. Allow ಮಾಡೋದು, ರಿಜೆಕ್ಟ್ ಮಾಡೋದು ಡಿಫರೆಂಟ್. But you can file the application, you can urge the matter, you can get the property,
through the process of law in the magistrate court also. ಇದಕ್ಕೆ ಒಂದು ಲೇಟೆಸ್ಟ್ ಜಡ್ಜ್ಮೆಂಟ್ ಇದೆ. ಅಂದ್ರೆ ಅದನ್ನ ಯಾವ ರೀತಿ ಡಿಸ್ಪೋಸಲ್ ಮಾಡೋದು, ಗಾಂಜಾ ಎಲ್ಲ ಪ್ರಾಪರ್ಟಿನ ಕ್ಲೈಮ್ ಮಾಡಕ್ ಬರಲ್ಲ, ಅದನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಮೋಹನ್ ಲಾಲ್ ಕೇಸಲ್ಲಿ ಇದೆ. ಯಾರು ಇದ್ರೆ ನೋಟ್ ಮಾಡ್ಕೊಳ್ಳಿ. ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಮೋಹನ್ ಲಾಲ್. ಓಕೆ, ಇದನ್ನೇನಂತ ದುಡ್ಡು ಇರಲ್ಲ. ಇನ್ನು ಕೌಸ್ಲಾಟರ್ ಆಕ್ಟ್ ಅಲ್ಲೂ ಅಷ್ಟೇ, ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಟ್ರಯಬಲ್ ಬೈ ದಿ ಮ್ಯಾಜಿಸ್ಟ್ರೇಟ್ ಕೋರ್ಟ್. ದೆನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕ್ಯಾನ್ ಕನ್ಸಿಡರ್ ದಿ ಅಪ್ಲಿಕೇಶನ್. ಕೌಸ್ಲಾಟರ್ ಆಕ್ಟ್ ಅಲ್ಲಿ ಕೌಸ್ ರಿಲೀಸ್ ಅಪ್ಲಿಕೇಶನ್ ಹಾಕ್ತಾರೆ, ವೆಹಿಕಲ್ ಅಪ್ಲಿಕೇಶನ್ ಹಾಕ್ತಾರೆ, ಇಂಥವೆಲ್ಲ ಬರ್ತವೆ. ಪೊಲೀಸ್ ಆಕ್ಟ್, ಕರ್ನಾಟಕ ಪೊಲೀಸ್ ಆಕ್ಟ್, ಗ್ಯಾಮ್ಲಿಂಗ್ ಅಲ್ಲಿ ಸೀಸ್ ಮಾಡಿರ್ತಾರೆ ವೆಹಿಕಲ್ನ, ಅಂತ ಸಂದರ್ಭದಲ್ಲಿ ಕ್ಲಬ್ಗಳಲ್ಲಿ ಸೀಸ್ ಮಾಡಿರ್ತಾರೆ, ಇಂಥವೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೂ ಸಹ ಅವಕಾಶ ಇದೆ. ಮ್ಯಾಜಿಸ್ಟ್ರೇಟ್ ಕ್ಯಾನ್ ಎಂಟರ್ಟೈನ್. ಸೊ ಅಲೋ ರಿಜೆಕ್ಟ್ ಡಿಫ್ರೆಂಟ್, ಎಂಟರ್ಟೈನ್ ಇಸ್ ಡಿಫ್ರೆಂಟ್. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಇರುತ್ತೆ ಅಂತ. ಸೊ ಸ್ಪೆಷಲ್ ಎನ್ಯಾಕ್ಟ್ಮೆಂಟ್ ಅಲ್ಲಿ ಲಾಸ್ಟ್ ಆಕ್ಟ್ ಈಸ್ MMRD ಆಕ್ಟ್. MMRD ಆಲ್ಮೋಸ್ಟ್ ಎಲ್ಲಾ ಕಡೆ ಇದು ಆಕ್ಟ್ ಇರುತ್ತೆ. ಅಫೆನ್ಸಸ್ ಬರ್ತದೆ, ಮರಳು ತೆಗೆಯೋದು, ಕಲ್ಲು ತೆಗೆಯೋದು, ಗಣಿ ತೆಗೆಯೋದು, ಗಣಿ ಧೂಳು, ಗಣಿ ಮಣ್ಣು ಅಲ್ವಾ, ಐರನ್ ಓರ್ ಅಂತವನ್ನೆಲ್ಲ ತೆಗೆಯೋದು. ವೆದರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಸ್ ಅ ಜ್ಯೂರಿಸ್ಡಿಕ್ಷನ್ ಕೋರ್ಟ್ or magistrate court is entertain the application for interim custody of the vehicle or interim custody of the property. So ಇದಕ್ಕೆ ಲೇಟೆಸ್ಟ್ ಆದಂತ ಒಂದು ನೋಟಿಫಿಕೇಶನ್ ಆಯ್ತು, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಕರ್ನಾಟಕ ಮೈನ್ಸ್ ಅಂಡ್ ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ಸೆಕೆಂಡ್ ಅಮೆಂಡ್ಮೆಂಟ್ ರೂಲ್ಸ್ 2017. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ಅಮೆಂಡ್ಮೆಂಟ್ ರೂಲ್ಸ್ 2017. ಈ ರೂಲ್ಸ್ ಪ್ರಕಾರ the original act 1994 is amended. Original act is amended. After the amendment, Rule 43 is also substituted, and also some words are inserted in the rules. Sub rule 7 of the act, sub rule 7 of the said rules specifically stated that sub rule 7 and 8, the court is having jurisdiction to try the case is only entitled the or jurisdiction to pass the suitable order. ಅಂದ್ರೆ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, the seizure to the competent court having jurisdiction try the offense on the account of which seizure has been made. The competent court having jurisdiction to try, the competent court having jurisdiction to try ಅಂದ್ರೆ MMRD ಅಲ್ಲಿ competent court is only special court. Special court means district and session court is a special court as per the amendment, as per the MMRD Act. So special court is only having jurisdiction to pass the suitable order in respect of vehicle. It is a very clear cut amendment in the rules. Therefore magistrate is not having jurisdiction to pass entertain the application. So this is brief and some of the disposal of the properties under CRPC
ಅಂಡ್ ಅಂಡರ್ ಸ್ಪೆಷಲ್ ಎನಾಕ್ಟ್ಮೆಂಟ್ಸ್. ಸೊ ಒಂದು ಸಣ್ಣ ಒಂದು ಪ್ರೆಸೆಂಟೇಷನ್ ಮಾಡಿದ್ದೀನಿ. ದಯಮಾಡಿ ಯಾರ್ಯಾರಿಗೆ ಪ್ರಶ್ನೆಗಳಿದ್ದಾವೆ ದಯಮಾಡಿ ಕೇಳ್ಬೋದು, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ.